ವಂದೇ ವಂದ್ಯಂ ವಿಧಿಭವಾಹೇಂದ್ರಾಭಿನಂದಾರಕೇಂದ್ರೈ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ದೂತಾವದ್ಯಂ ಸುಗತಿಮಲೈರ್ಮಂಗಲೈರ್ಮಂಗಲಿತ್ತೈಃ ಸ್ವಾನಾಥ್ಯಂ ನೋ ವಿದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿರೋಹಿತರುದೇವತಾಮೂಲಿರತ್ನಂ ಚಿಂತಾರತ್ನಂ ಜಗತಿಮಜತಾಂ ಸತ್ಸರೋಜಜ್ಜುರತ್ನಂ ಕೌಸಲ್ಯಾಯಾಲಸುತಮನ್ಮಂಡಲೇ ಪುತ್ರರತ್ನಂ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಲಾಃ ನಮಃ ಸ್ವಾಮಿನ್ ಸ್ತುತಿಸೃಷ್ಟೃಷನ್ನೋ ಜಯ ಜಯ ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಶಾಂತವೇನ ಮನಸೇ ಯದಿ ಧರ್ಮರತಾಯ ಚ ಮಾಧವಾರ್ಯಾಯ ಗುರವೇ ನಮೋ ವೈರಾಗ್ಯಶಾಲಿನೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಮುನಿಂ ವಿಶ್ವೇಶಮಿಷ್ಟದಂ ವಂದೇ ಕಲಿಯುಗಾ ಚಕ್ರವರ್ತಿನಂ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪ್ರಣಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಮಾಧವತೀರ್ಥ ಗುರುಭ್ಯೋ ನಮಃ ವಿಶ್ವೇಶ್ವರಗುರುಭ್ಯೋ ನಮಃ ವಿಶ್ವಪ್ರಸನ್ನತೀರ್ಥ ಗುರುಭ್ಯೋ ನಮಃ ಹರಿ ಓಂ. ಈ ಅಧಿಕ ಮಾಸದ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ವಿಶೇಷವಾಗಿ 33 ದಿನಗಳಲ್ಲಿ ಅಧಿಕ ಮಾಸ ನಿಯಾಮಕನಾಗಿರ್ತಕ್ಕಂತಹ ಪುರುಷೋತ್ತಮ ರೂಪಿ ಪರಮಾತ್ಮನ ಸ್ಮರಣೆ ಎನ್ನುವುದು ಬಹಳ ಉತ್ತಮ ಅಂತ. ನಮ್ಮ ಒಟ್ಟು ಹಿಂದೂ ಸಂಪ್ರದಾಯದಲ್ಲಿ ಒಂದು ಶಾಸ್ತ್ರೀಯ ಬದ್ಧವಾದಂತಹ ಚಿಂತನೆಗಳು ನಮ್ಮಲ್ಲಿ ಬಂದಿದೆ. ಒಂದೊಂದು ಮಾಸಗಳು ಕೂಡ ಬಹಳ ಉತ್ತಮ ಅನ್ನುವುದನ್ನು ನಮಗೆ ಅನೇಕ ಗ್ರಂಥಗಳಲ್ಲಿ ತಿಳಿಸಿಕೊಡ್ತಾರೆ. ಇಲ್ಲಿ ಮಾಸಾನ ಮಾರ್ಗಶೀರ್ಷೋಹಂ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಎಲ್ಲ ಮಾಸಗಳಿಗಿಂತಲೂ ಶ್ರೇಷ್ಠ ಮಾರ್ಗಶೀರ್ಷ ಮಾಸ ಅಂತ. ಹಾಗೆ ಈ ಅಧಿಕ ಮಾಸ ಅನ್ನುವುದು ಒಂದು ವಿಶೇಷವಾದಂತಹ ಸಾಧನೆಯ ಒಂದು ಮಾಸ ಅಂತ ಹೇಳ್ತಾರೆ. ಉಳಿದ ಮಾಸಗಳಲ್ಲಿ ನಮ್ಮ ಭೋಗಕ್ಕೋಸ್ಕರ ಹಾಗೂ ಅನೇಕ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇರ್ತೇವೆ. ಆದರೆ ಈ ಮಾಸ ಎಲ್ಲ ಶುಭ ಕಾರ್ಯಗಳನ್ನ ಸ್ವಲ್ಪ ಬದಿಗೊತ್ತಿ ಅಂತ ಹೇಳಿದ್ದಾರೆ. ಅಂದರೆ ಕಾರಣ ಇದು ನಮಗೆ ಸಾಧನೆಗೆ ಇರತಕ್ಕಂತಹ ಬಹಳ ಅಪರೂಪವಾದಂತಹ ಕಾಲ ಅಂತ. ಹಾಗಾಗಿ ಕೇವಲ ಜ್ಞಾನ ಕಾರ್ಯ ಮೂಲಕ ಹಾಗೂ ದಾನ ಧರ್ಮಾದಿಗಳ ಮೂಲಕ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಸಾಧನೆಯನ್ನು ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಈ ಒಂದು ಸ್ಥಳದಲ್ಲಿ 33 ದಿನಗಳ ಕಾಲ ಎಲ್ಲ ಬೇರೆ ಬೇರೆ ಪಂಡಿತರನ್ನ ಕರೆಸಿ ಮಾಡ್ತಕ್ಕಂತಹ ಈ ಜ್ಞಾನ ಕಾರ್ಯ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಜ್ಞಾನೇನೈವ ಪರಂಪದಂ ಅಂತ ಕೃಷ್ಣ ಹೇಳುವಂತಹ ಮಾತು. ಅಂದರೆ ಜ್ಞಾನದಿಂದಲೇ ಉತ್ತಮವಾದಂತಹ ಮಾರ್ಗ ಅಂತ. ನಾವು ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಭಗವಂತನ ದೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳೆಲ್ಲವೂ ಕೂಡ ಇದೆ. ಆದರೆ ಕರ್ಮವಶಾತ್ ಪ್ರಾರಬ್ಧವಶಾತ್ ನಾವು ಒಂದೊಂದು ದಿನಗಳಲ್ಲಿ ಒಂದೊಂದು ಜನ್ಮಗಳನ್ನ ನಾವು ತಾಳ್ತಾ ಇರ್ತೇವೆ. ಆದರೆ ಈ ಒಂದು ದೇಹ ಇಲ್ಲಿಗೆ ಮುಕ್ತವಾಗಿ ಆ ಪರಮಾತ್ಮನನ್ನ ಐಕ್ಯ ಹೊಂದಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಯಾವ ಮಾರ್ಗ ಇಲ್ವೇ ಇಲ್ಲ. ಒಂದೇ ಒಂದು ಮಾರ್ಗ ಅಂದ್ರೆ ಅದು ಪರಮಾತ್ಮನ ವಿಷಯವಾದಂತಹ ಜ್ಞಾನ ಪಡೆದರೆ ಮಾತ್ರ ಸಾಧ್ಯ ಅಂತ. ನಾವು ಈ ಜನ್ಮದಲ್ಲಿ ಆ ಸಾಧನೆಯನ್ನ ಮಾಡಿಕೊಳ್ಳದಿದ್ರೆ ಮುಂದಿನ ಜನ್ಮ, ಆ ಜನ್ಮದಲ್ಲೂ ಆಗದಿದ್ರೆ ಹೀಗೆ. ಅಂದ್ರೆ ನಾವು ನಮ್ಮ ಈ ಮುಕ್ತಿ ಮಾರ್ಗವನ್ನು ಹೊಂದಬೇಕು ಅಂತ ಹೇಳಿದ್ರೆ
ಅದು ಕೇವಲ ಜ್ಞಾನದಿಂದ ಮಾತ್ರ ಹೊರತು ಯಾವ ಕಾರ್ಯಗಳಿಂದಲೂ ಕೂಡ ಅಲ್ಲ ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಆ ನಿಟ್ಟಿನಲ್ಲಿ ಈ ಸಮಿತಿಯವರು ಮಾಡಿರ್ತಕ್ಕಂತಹ ಕಾರ್ಯ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನೆರೆದಿರ್ತಕ್ಕಂತಹ ಎಲ್ಲ ಹಿರಿಯರಿಗೂ ಸಾಷ್ಟಾಂಗ ಪ್ರಣಾಮಪೂರ್ವಕ ಭಕ್ತಿ ನಮನಗಳನ್ನು ಸಲ್ಲಿಸುತ್ತಾ ಈ ದಿವಸದ ಒಂದು ಪ್ರವಚನದ ಸೇವೆಯನ್ನ ವಾಕ್ಕುಸುಮಗಳನ್ನ ಇಲ್ಲಿಯ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತನಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮನಲ್ಲಿ ನಾಲ್ಕು ಮಾತುಗಳನ್ನ ದೇವರು ನನ್ನಲ್ಲಿ ನಿಂತು ಆಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ, ವಿಷಯ ವ್ಯಾಸರ ದೃಷ್ಟಿಯಲ್ಲಿ ಭೀಮಸೇನ ದೇವರು ಅಂತ. ನಾವು ಈ ಭೀಮಸೇನ ದೇವರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ ಮೊದಲಿಗೆ ಭಾರತವನ್ನು ನೋಡಬೇಕು, ಮಹಾಭಾರತವನ್ನು ನೋಡಬೇಕು. ಮಹಾಭಾರತವನ್ನು ಯಾಕೆ ನೋಡಬೇಕು ಪ್ರಶ್ನೆ ನೋಡಿ. ನಾವೆಲ್ಲ ಬದುಕಿದ್ದೇವೆ ಅಂತ ಆದ ಮೇಲೆ, ಅದರಲ್ಲೂ ವಿಶೇಷವಾಗಿ ನಾವು ಬ್ರಾಹ್ಮಣರಾಗಿದ್ದೇವೆ ಅಂತ ಹೇಳಿದ ಮೇಲೆ ಈ ವಿಷಯವನ್ನ ಅಧ್ಯಯನವನ್ನ ಮಾಡದೇ ಇದ್ರೆ ನಮ್ಮ ಜನ್ಮವೇ ವ್ಯರ್ಥ. ಯಾಕೆ ಅಂತ ಹೇಳಿದ್ರೆ ಈ ಭಾರತ ಭೂಮಿ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಇಡೀ ಅನೇಕ ದೇಶಗಳನ್ನ ನೋಡ್ತಾ ಇದ್ದೇವೆ. ಇಡೀ ಜಗತ್ತಿನಲ್ಲಿ ಸಾವಿರಾರು ನೂರಾರು ದೇಶಗಳಿದ್ದರೂ ಕೂಡ ಭರತ ಭೂಮಿ, ಈ ಭಾರತ ಭೂಮಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಬದುಕಿದರೆ, ನಾವು ಹುಟ್ಟಿದರೆ ಆ ಭರತ ಭೂಮಿಯಲ್ಲಿ ನಾವು ಜನ್ಮವನ್ನು ತಾಳಬೇಕು ಅಂತ ಬಯಸ್ತಾರೆ. ಯಾಕೆ? ಒಂದೊಂದು ದೇಶಗಳಲ್ಲಿ ಒಂದೊಂದು ಸಂಪತ್ತಿರಬಹುದು. ಈಗೆಲ್ಲ ನೋಡ್ತಾ ಇದ್ದೀವಿ, ಇಂಧನಕ್ಕೋಸ್ಕರ ಜಗಳ ಆಗೋದು, ಬೇರೆ ಬೇರೆ ಸಂಪತ್ತುಗಳಿಗೋಸ್ಕರ ಜಗಳ ಆಗೋದು ಅಂತ. ನಮ್ಮ ಭಾರತದಲ್ಲಿ ಯಾರೂ ಕೂಡ ಹಿಂದಿನ ಕಾಲದ ಬ್ರಿಟಿಷರು ಬಂದಿದ್ರಲ್ವಾ, ಸಂಪತ್ತುಗಳನ್ನ ಸೂರೆ ಮಾಡಿದ್ರು. ಆದರೆ ಅವರು ಕೇವಲ ಈ ಭೌತಿಕವಾದಂತಹ ಸಂಪತ್ತುಗಳನ್ನ ಸೂರೆ ಮಾಡಲಿಲ್ಲ. ಜೊತೆಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಆಧ್ಯಾತ್ಮಿಕ ಸಂಪತ್ತನ್ನ ಅವರು ತೆಗೆದುಕೊಂಡು ಹೋದರು. ಇದು ನಮ್ಮ ಭಾರತಕ್ಕೆ ಆದಂತಹ ದೊಡ್ಡ ನಷ್ಟ. ಕಾರಣ ಏನು ಅಂತ ಹೇಳಿದ್ರೆ ಈ ಭಾರತ ಭೂಮಿ ಏನಿದೆಯೋ ಇದು ಬಹಳ ಪುಣ್ಯ ಭೂಮಿ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಸಾವಿರಾರು ನೂರಾರು ಅವತಾರಗಳು ತಾಳಿದಂತಹ ಪುಣ್ಯ ಭೂಮಿ. ಅನೇಕ ಶ್ರೇಷ್ಠ ಋಷಿಮುನಿಗಳು ಅಂತ ಸೂತ ಮೊದಲಾದ ಪುರಾಣಿಕರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ತಪಸ್ಸು ಮಾಡಿದಂತಹ ಪುಣ್ಯ ಭೂಮಿ. ನೂರಾರು ಸಾವಿರಾರು ಋಷಿಗಳು ಸಾವಿರಾರು ವರ್ಷಗಳ ಕಾಲ ಒಂದು ತಪಸ್ಸನ್ನ ಮಾಡಿರ್ತಕ್ಕಂತಹ ಭೂಮಿ. ಅನೇಕ ರಾಜರುಗಳು ನಮಗೆ ಈ ಮಂಗಳಾಷ್ಟಕದಲ್ಲಿ ಬರುತ್ತಾರೆ, ಕೆಲವು ರಾಜರುಗಳನ್ನು ಮಾತ್ರ ಉಲ್ಲೇಖ ಮಾಡಿದ್ದಾರೆ. ಆದರೆ ಎಲ್ಲ ಪ್ರತಿಯೊಬ್ಬ ಚಕ್ರವರ್ತಿಗಳು ನ್ಯಾಯದಿಂದ ಆಳಿದಂತಹ ಭರತ ಭೂಮಿ. ಅನೇಕ ಶ್ರೇಷ್ಠ ಪರ್ವತಗಳು ಅಂತ ಯಾವುದಿದೆಯೋ ಅದು ಭರತ ಭೂಮಿಯಲ್ಲಿ ಮಾತ್ರ. ಅನೇಕ ನದಿಗಳು ಅಂತ ಯಾಕಿದೆಯೋ ಅದು ಭರತ ಭೂಮಿಯಲ್ಲಿ ಮಾತ್ರ. ಹೀಗೆ ಅಲ್ಲಿ ಅನೇಕ ವೇದ ಉಪನಿಷತ್ತುಗಳು ಶಾಸ್ತ್ರಗಳು ಅಂತ ಯಾವುದಿದೆಯೋ ಅದು ನಮ್ಮ ಭಾರತದಲ್ಲಿ ಮಾತ್ರ. ಹಾಗಾಗಿ ಈ ಭರತ ಭೂಮಿ ಅನ್ನೋದು ಶ್ರೇಷ್ಠ. ನಾವೆಲ್ಲರೂ ಕೂಡ ಪುಣ್ಯವಂತರು ಅನ್ನುವಂತಹ ಭಾವನೆ ನಮಗಿರಬೇಕು. ಆದರೆ ಕೇವಲ ಪುಣ್ಯವಂತರು ಅಂತ ಇದ್ರೆ ನಮಗೆ ಸಾಕಾಗೋದಿಲ್ಲ. ಯಾಕೆ ಸಾಕಾಗೋದಿಲ್ಲ ಅಂತ ಹೇಳಿದ್ರೆ ನಾವು ಏನು ಅಂತ ಹೇಳಿದ್ರೆ ಭಾಗವತದಲ್ಲಿ ಹೇಳುತ್ತೆ, ನಾವು ಈಗಾಗಲೇ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಈ ಮಾನವ ಶರೀರವನ್ನು ಬರುವುದು ಅಂತ. ಆದರೆ ಈ ಮಾನವ ಶರೀರ ಬಂದಾಗ ಆ ಮಾನವ ಶರೀರದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಎರಡು ವ್ಯತ್ಯಾಸ ಇದೆ. ಒಂದು, ಉಳಿದ ಎಲ್ಲ ಜೀವರಾಶಿಗಳು ಒಂದು, ಮನುಷ್ಯ ಒಂದು ಅಂತ. ಎರಡು ಬೇರೆ ಬೇರೆ ಕೆಟಗರಿನ ಮಾಡಿದ್ರೆ ಎರಡು ವಿಭಾಗ, ಒಂದು ಮನುಷ್ಯ ಒಂದು, ಉಳಿದ ಎಲ್ಲ ಜೀವರಾಶಿಗಳು ಒಂದು ಅಂತ. ನೋಡಿ, ಉಳಿದ ಎಲ್ಲ ಜೀವರಾಶಿಗಳು ಮನುಷ್ಯನ ತರ ಊಟವನ್ನ ಮಾಡುತ್ತೆ, ಹಸಿದಾದ ಊಟವನ್ನ ಮಾಡುತ್ತೆ. ಉಳಿದ ಎಲ್ಲಾ ಜೀವರಾಶಿಗಳು ತಮ್ಮ ಮಕ್ಕಳನ್ನ ಪೋಷಣೆಯನ್ನ ಮಾಡುತ್ತೆ. ಉಳಿದ ಎಲ್ಲಾ ಜೀವರಾಶಿಗಳು ಮೈಥುನವನ್ನ ಮಾಡಿ ಸಂತಾನ ಅಭಿವೃದ್ಧಿಯನ್ನ ಮಾಡುತ್ತೆ. ಉಳಿದ ಎಲ್ಲಾ ಜೀವರಾಶಿಗಳು ಹಸಿದಾಗ ಊಟ ಮಾಡುತ್ತೆ, ನಿದ್ರೆ ಬಂದಾಗ ನಿದ್ದೆ ಮಾಡುತ್ತೆ. ಹಾಗಾದ್ರೆ ನಾವು ಕೂಡ ಆ ಪ್ರಾಣಿಗಳಿಗಿಂತ ಏನು ಭಿನ್ನ ಅನ್ನುವ ಪ್ರಶ್ನೆ ನಮಗೆ ಕಾಡಬೇಕು. ಯಾಕೆಂದ್ರೆ ನಾವು ಹಸಿದಾಗ ತಿಂತೇವೆ, ನಿದ್ರೆ ಬಂದಾಗ ಮಲಗ್ತೇವೆ, ಮೈಥುನವನ್ನ ಮಾಡಿ ಯಾವ ಜ್ಞಾನಪೂರ್ವಕವಾದಂತಹ ಚಿಂತನೆ ಇಲ್ಲದೇ ಸಂತಾನವೂ ಕೂಡ ಬೆಳೀತಾ ಇದೆ. ಇಷ್ಟು ಮಾಡಿದ್ರೆ ಆಯ್ತಾ ಅಂತ ಹೇಳಿದ್ರೆ, ಹಾಗಾದ್ರೆ ಭಗವಂತ ಮನುಷ್ಯನನ್ನೇ ಯಾಕೆ ಸೃಷ್ಟಿ ಮಾಡಿದ? ಭಗವಂತ ಹೇಳಿದ್ದಾನೆ ಮನುಷ್ಯರ ಮೇಲೆ ನಮ್ಗೆ ಬಹಳ ಪ್ರೀತಿ ಅಂತ. ಕಾರಣ ಏನು ಅಂದ್ರೆ ಇವನಿಗೆ ವಿವೇಕ ಇದೆ, ಬುದ್ಧಿ ಇದೆ, ಜ್ಞಾನ ಇದೆ. ಈ ಜ್ಞಾನ ಕೊಟ್ಟಿದ್ದು ಯಾಕೆ ಅಂದ್ರೆ ತನ್ನ ಸ್ವಾರ್ಥಕ್ಕೋಸ್ಕರ, ನನಗೆ ಏನು ಬೇಕು ಅದನ್ನು ಮಾಡ್ಲಿಕ್ಕೋಸ್ಕರ ಭಗವಂತ ಕೊಟ್ಟಿರತಕ್ಕಂಥದ್ದಲ್ಲ.
ನಮಗೆ ಜ್ಞಾನ ಕೊಟ್ಟಿದ್ದಾನೆ. ಆದರೆ ಯಾವುದು ಬೇಕು ಅದಕ್ಕೆ ಉಪಯೋಗಿಸಿಲ್ಲ, ಬಿಟ್ಟು ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಭಗವಂತ ಹೇಳಿದ್ದೇನು ಅಂತ ಹೇಳಿದ್ರೆ, ನೀವು ವೇದಗಳನ್ನು ಅಧ್ಯಯನವನ್ನು ಮಾಡಬೇಕು, ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಬೇಕು, ವೇದಾಂಗಗಳನ್ನು ಅಧ್ಯಯನವನ್ನು ಮಾಡಬೇಕು. ಆಗಲೇ ಭಗವಂತನ ಜ್ಞಾನವನ್ನು ತಿಳಿದಾಗ ನಮ್ಮ ಈ ಮಾರ್ಗ ಸುಮಾರ್ಗವಾಗುತ್ತೆ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣನಾದವನ ಮುಖ್ಯ ಏನು ಅಂತ ಹೇಳಿದ್ರೆ, ಬ್ರಾಹ್ಮಣನಿಗೆ ಷಟ್ಕರ್ಮಗಳು ಅಂತ ಕರೀತಾರೆ. ಷಟ್ಕರ್ಮಗಳು ಅಂದ್ರೆ 6 ಕರ್ಮ. ಒಂದೊಂದು ಆ ಒಂದು ಧರ್ಮದವರೆಗೆ ಆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರದವರೆಗೆ ಏನೇನು ಮಾಡಬೇಕು ಅನ್ನೋದನ್ನು ಶಾಸ್ತ್ರದಲ್ಲಿ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ. ಬ್ರಾಹ್ಮಣರಲ್ಲಿ ಷಟ್ಕರ್ಮಿಗಳು ಅಂತ ಕರೀತಾ ಇದ್ದಾರೆ. ಯಾರು ಈ ಷಟ್ಕರ್ಮಿಗಳು ಅಂದ್ರೆ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹಣ ಅಂತ. ಅಧ್ಯಯನ ಅಂತ ಹೇಳಿದ್ರೆ ವೇದಗಳನ್ನ, ಶಾಸ್ತ್ರಗಳನ್ನ, ವೇದಾಂಗಗಳನ್ನ, ಉಪನಿಷತ್ತುಗಳನ್ನ ತಾನು ಅಧ್ಯಯನವನ್ನ ಮಾಡಿ ಗುರುಕುಲಗಳನ್ನ ಅಥವಾ ತನ್ನ ಮನೆಯಲ್ಲಿ ಶಿಷ್ಯರನ್ನು ಇಟ್ಟುಕೊಂಡು ಅಧ್ಯಾಪನವನ್ನು ಮಾಡಿಸುವುದು ಇದು ಬ್ರಾಹ್ಮಣನ ವೃತ್ತಿ ಅಂತ. ಮತ್ತೆ ಯಜನ, ಯಾಜನ, ಕೇವಲ ಬ್ರಾಹ್ಮಣನಾದವನು ಬೇರೆಯವರ ಮನೆಗೆ ಹೋಗಿ ಹೋಮವನ್ನು ಮಾಡ್ತಾ ಸಾಧನೆ ಇಲ್ಲ, ಅದರಿಂದ ಅವನಿಗೆ ಸಾಧನೆ ಆಗುವುದಿಲ್ಲ. ತಾನು ಮನೆಯಲ್ಲಿ ನಿತ್ಯ ಅಗ್ನಿಹೋತ್ರಿಯಾಗಿ ಆ ಯಜನವನ್ನ ಮಾಡ್ತಾ ಇರಬೇಕು ಅಂತ. ಜೊತೆಗೆ ದಾನ, ಪ್ರತಿಗ್ರಹಣ ಅಂತ. ಅಂದ್ರೆ ಬ್ರಾಹ್ಮಣನಾದವನಿಗೆ ಯಾವಾಗ ಪ್ರತಿಗ್ರಹಣದ ಅಧಿಕಾರ ಬರುತ್ತೆ ಅಂದ್ರೆ ತಾನೂ ಕೂಡ ದಾನವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಬ್ರಾಹ್ಮಣರ ಕರ್ತವ್ಯ ಅಂತ. ಆದರೆ ಈ ಒಂದು ಕಾಲಕ್ಕೆ ತಕ್ಕ ಹಾಗೆ ಎಲ್ಲವೂ ಕಳೆದು ಹೋಗಿದೆ. ಹಾಗಾಗಿ ನಾವು ಎಲ್ಲವನ್ನ ಬಿಡ್ತಾ ಇದ್ದೇವೆ. ಆದರೆ ನಮಗೆ ವೇದದಲ್ಲಿ ಅಧಿಕಾರಿಗಳು ಸಿಗದೇ ಇರಬಹುದು, ಅಂದ್ರೆ ಎಲ್ಲರೂ ವೇದ ಅಧ್ಯಯನ ಮಾಡಲಿಕ್ಕೆ ಆಗದೇ ಇರಬಹುದು. ಅದಕ್ಕೋಸ್ಕರನೇ ಏನು ಅಂತ ಹೇಳಿದ್ರೆ, ವೇದವ್ಯಾಸ ದೇವರು ಎಲ್ಲರ ಪ್ರಾರ್ಥನೆಯಂತೆ ಪಂಚಮ ವೇದ ಅಂತ ಕರೆಸಿಕೊಳ್ಳುವಂತಹ ಮಹಾಭಾರತವನ್ನ ವೇದವ್ಯಾಸರು ರಚನೆಯನ್ನ ಮಾಡಿದರು. ಈ ಮಹಾಭಾರತದ ಎಂತಹ ಮಹತ್ವವುಳ್ಳದ್ದು ಅಂತ ಹೇಳಿದರೆ, ಈ ಮಹಾಭಾರತವನ್ನ ಮನುಷ್ಯನು ಜೀವನದಲ್ಲಿ ಒಮ್ಮೆ ಅಧ್ಯಯನವನ್ನ ಮಾಡಿದರೆ ಸಾಕು, ಅವನಿಗೆ ಹೇಗಾಗ್ತಾನೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಸ್ಥಿತಪ್ರಜ್ಞರು ಅಂತ ಕರೆಸಿಕೊಳ್ಳುತ್ತಾರೆ. ಸ್ಥಿತಪ್ರಜ್ಞರು ಅಂದ್ರೆ ಯಾರು ಸ್ಥಿತಪ್ರಜ್ಞರು ಅಂತ ಹೇಳಿದ್ರೆ, ಸುಖ ದುಃಖಗಳನ್ನು ಸಮವಾಗಿ ಸ್ವೀಕಾರ ಮಾಡುವಂತಹ, ಅಂದ್ರೆ ದುಃಖದ ಸ್ಥಿತಿಯಲ್ಲಿಯೂ ಕೂಡ ಒಂದೇ ಮನಸ್ಥಿತಿ, ಸುಖದ ಸ್ಥಿತಿಯಲ್ಲಿಯೂ ಒಂದೇ ಮನಸ್ಥಿತಿ, ಹೀಗೆ ಅಂತಹ ಸ್ಥಿತಪ್ರಜ್ಞರಾಗ್ತಾರೆ ಈ ಮಹಾಭಾರತವನ್ನು ಓದಿದರೆ ಅಂತ. ಆದ್ರೆ ಈಗಿನ ಹೈಯರ್ ಎಜುಕೇಶನ್ಗೋಸ್ಕರ ನಾವು ಕಾಲೇಜ್ಗೆಲ್ಲ ಹೋಗ್ತಾ ಇರುತ್ತೆ, ಬೇರೆ ಬೇರೆ ಅನೇಕ ಅಧ್ಯಯನಗಳನ್ನು ಮಾಡ್ತಾರೆ. ಆದರೆ ಇದರಲ್ಲಿ ಮಹಾಭಾರತವನ್ನು ಒಮ್ಮೆ ಜೀವನದಲ್ಲಿ ಅಧ್ಯಯನವನ್ನ ಮಾಡಿದರೆ ಸಾಕು, ತಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಪ್ರಾಬ್ಲಮ್ಸ್ಗಳಿಗೂ ಕೂಡ ಮಹಾಭಾರತ ಉತ್ತರವಾಗಿರುತ್ತೆ. ಅವನ ತನ್ನ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಆಗುವುದಿಲ್ಲ, ಅದರ ಜೊತೆಗೆ ಅನೇಕರ ಕಷ್ಟಗಳನ್ನು ಕೂಡ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಅವನಿಗೆ ಬರುತ್ತೆ. ಇದು ಒಂದು ಮಹಾಭಾರತದ ಮಹಿಮೆ. ಮಹಾಭಾರತದ ಮಹಿಮೆಯನ್ನ ತಿಳಿಸುವಾಗ ಅಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಈ ಮಹಾಭಾರತ ಎಂತಹದ್ದು ಅಂತ ಹೇಳಿದ್ರೆ, ಲೋಕೇಶ ಬ್ರಹ್ಮರುದ್ರಾದ್ಯ ಸಂಸಾರೇ ಕ್ಲೇಶಿನಂ ಜನಂ ವೇದಾರ್ಥಾಗ್ನ ಮದೀಕಾರಂ ವರ್ಜಿತಂ ಚ ಸ್ತ್ರಿಯಾದಿಕಂ ಅವೇಕ್ಷ ಪ್ರಾರ್ಥಯಾಮಾಸು ದೇವೇಶಂ ಪುರುಷೋತ್ತಮಂ ತತಃ ಪ್ರಸನ್ನೋ ಭಗವಾನ್ ವ್ಯಾಸೋ ಭೂತ್ವಾ ಚ ತೇನ ಚ ಅನ್ಯಾವತಾರ ರೂಪೈಶ್ಚ ವೇದಾನುಕ್ತಾರ್ಥ ಭೂಷಿತಂ ಕೇವಲೇನಾತ್ಮಬೋಧೇನ ದುಷ್ಟಂ ವೇದಾರ್ಥ ಸಂಯುತಂ ವೇದಾದಪಿ ಪರಂ ಚಕ್ರೆ ಪಂಚಮಂ ವೇದಮುತ್ತಮಂ ಅಂತ ಈ ವೇದವ್ಯಾಸರಿಂದ ರಚಿತವಾಗಿರ್ತಕ್ಕಂತಹ ಮಹಾಭಾರತ ಅನ್ನೋದು ಬಹಳ ಉತ್ತಮವಾದದ್ದು ಅಂತ ಹೇಳಿ, ಬ್ರಹ್ಮಾದ್ಯೈ ಪ್ರಾರ್ಥಿತೋ ವಿಷ್ಣು ಭಾರತಂ ಸ ಚಕಾರಃ ಯಸ್ಮಿನ್ ದಶಾರ್ಥ ಸರ್ವತ್ರ ನಗ್ನೇಯ ಸರ್ವತಂತ್ರಿ ಅಂತ. ಈ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥನೆ ಮಾಡಿರ್ತಕ್ಕಂತಹ ವಿಷ್ಣು ದೇವರು ಆ ವ್ಯಾಸ ರೂಪವನ್ನ ತಾಳಿ ವ್ಯಾಸಾವತಾರವನ್ನ ಮಾಡಿ ಈ 5ನೇ ವೇದವನ್ನ ರಚನೆಯನ್ನ ಮಾಡಿದ್ರು. ಅದಕ್ಕೆ ಮಹಾಭಾರತಕ್ಕೆ 10 ಅರ್ಥಗಳನ್ನ ಆ ವೇದವ್ಯಾಸರು ನಮಗೆ ತಿಳಿಸಿಕೊಟ್ರು. ಹೀಗೆ ಅಲ್ಲೇನು ಅಂತ ಹೇಳಿದ್ರೆ, ಜೊತೆಗೆ ಇನ್ನೊಂದು ಆ ಮಹಾಭಾರತದ ಒಂದು ಉತ್ತಮವಾದಂತಹ ವಾಕ್ಯ ಏನು ಅಂದ್ರೆ, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತು ಅಂತ. ಅಂದ್ರೆ ನಾವೀಗೆಲ್ಲ ನೋಡ್ತಾ ಇದ್ದೇವೆ, ಅನೇಕ ವಿಜ್ಞಾನವನ್ನ ನೋಡ್ತಾ ಇದ್ದೀವಿ, ಗಣಿತವನ್ನ ನೋಡ್ತಾ ಇದ್ದೀವಿ, ಸಮಾಜವನ್ನ ನೋಡ್ತೀವಿ. ಈ ವಿಷಯಗಳು ನಮಗೆ ಈಗ ಲೌಕಿಕವಾಗಿ ಕಾಣಿಸ್ತಾ ಇದೆ. ಆದರೆ ಒಂದು ಮಹಾಭಾರತವನ್ನ ಕೂಲಂಕುಷವಾಗಿ
ಸರಿಯಾಗಿ ಅರ್ಥವನ್ನು ಮಾಡಿಕೊಂಡ್ರೆ ಈ ಜಗತ್ತಿನಲ್ಲಿ ಏನಾದರೂ ವಿಷಯ ಇದೆಯಲ್ವಾ, ಅದು ಯಾವುದೂ ಕೂಡ ಮಹಾಭಾರತವನ್ನು ಬಿಟ್ಟು ಇಲ್ಲವೇ ಇಲ್ಲ. ಅಕಸ್ಮಾತ್ ಬೇರೆ ಮಹಾಭಾರತದಲ್ಲಿ ಏನಾದರೂ ವಿಷಯ ಇಲ್ಲ ಅಂತಂದ್ರೆ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಲ್ಲ ಅಂತ. ಅಂದ್ರೆ ಅದಕ್ಕೆ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳಿದ್ದಾರೆ. ಹಾಗಾಗಿ ವೇದವ್ಯಾಸ ದೇವರು ಹೇಳಿದ್ದೇ ಇಡೀ ಜಗತ್ತನ್ನ ಆವರಿಸಿಕೊಂಡಿದೆ ಅಂತ. ಆದರೆ ನಾವು ನೋಡುವಂತಹ ನಮಗೆ ಅಜ್ಞಾನದಿಂದ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಏನೇನು ಕಲಿಯುವಂತಹ ವಿಷಯಗಳಿದೆಯೋ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಸಿಗುವುದಿಲ್ಲ. ಇಲ್ಲಿ ಇಲ್ಲ ಅಂತಾದ ಜಗತ್ತಿನಲ್ಲಿ ಆ ವಿಷಯ ಎಲ್ಲಿಯೂ ಕೂಡ ಇಲ್ಲ ಅನ್ನೋದನ್ನ ಮಹಾಭಾರತ ತಿಳಿಸ್ತಾ ಇದೆ. ಭಾರತಂ ಸರ್ವಶಾಸ್ತ್ರ ಇತ್ತು, ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಧ್ಯೇಯಂ ಪಾಠ್ಯಂ ಚ ತದ್ವಯಂ ಅಂತ. ಇದು ಮಹಾಪೂರ್ವ ಪುರಾಣದಲ್ಲಿ ಹೇಳ್ತಾರೆ. ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಅತ್ಯುತ್ತಮವಾದ ಶಾಸ್ತ್ರ ಅಂತ ಹೇಳಿದ್ರೆ ಅದು ಮಹಾಭಾರತ. ಆ ಮಹಾಭಾರತದಲ್ಲಿಯೂ ಕೂಡ ಗೀತೆ ಎನ್ನುವುದು, ಆ ಗೀತೆಯಲ್ಲಿಯೂ ಕೂಡ ವಿಷ್ಣು ಸಹಸ್ರನಾಮ ಅಂತಕ್ಕಂತಹದ್ದು ಬಹಳ ಉತ್ತಮ ಅಂತ. ಜೊತೆಗೆ ಈ ಮಹಾಭಾರತದ ಹಿರಿಮೆಯನ್ನು ತಿಳಿಸಬೇಕಾದ್ರೆ ತಿಳಿಸ್ತಾ ಇದೆ. ನಿರ್ಣಯ ಸರ್ವಶಾಸ್ತ್ರಾಣ ಭಾರತಂ ಪರಿಕೀರ್ತಂ ಭಾರತಾನ್ ಅವಿರಾಗಾಯ ಭಾರತಾನ್ನ ವಿಮುಕ್ತಯೇ ಅಂತ. ಅಂದರೆ ಬೇರೆ ಎಲ್ಲ ಶಾಸ್ತ್ರಗಳನ್ನ ನಿರ್ಣಯ ಮಾಡಬೇಕು ಅಂತ ಆದ್ರೆ ಹೇಗೆ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ರೆ ವೇದಗಳಿಂದ, ನಮ್ಮ ಆಲಮಗಳಿಂದ ಅಂತ. ಜೊತೆಗೆ ಮಹಾಭಾರತದಿಂದ ಅವೆಲ್ಲವನ್ನೂ ಕೂಡ ನಿರ್ಣಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಮಹಾಭಾರತದ ಹಿರಿಮೆ. ಇಂತಹ ಮಹಾಭಾರತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಅತ್ಯದ್ಭುತ ಪಾತ್ರಗಳಿವೆ. ಈ ಮಹಾಭಾರತದಲ್ಲಿ ನಾಯಕರು ನಾವೆಲ್ಲ ನೋಡುವ ಹಾಗೆ ಒಂದು ಶ್ರೀಕೃಷ್ಣ ಅಂತ ನೋಡ್ತೇವೆ. ಜೊತೆಗೆ ಇಲ್ಲಿ ಕೇವಲ ಒಬ್ಬ ನಾಯಕ ಮಾತ್ರ ಅಲ್ಲ, ಅನೇಕ ನಾಯಕರಿದ್ದಾರೆ. ಆದರೆ ಪ್ರಧಾನ ನಾಯಕರು ಅಂತ ಆದ್ರೆ ಇಬ್ಬರು ಪ್ರಧಾನ ನಾಯಕರು ಮಹಾಭಾರತದಲ್ಲಿ. ಒಂದು ಶ್ರೀಕೃಷ್ಣ ಪರಮಾತ್ಮ, ಇನ್ನೊಂದು ಭೀಮಸೇನ ದೇವರು. ಯಾಕೆ ಭೀಮಸೇನ ದೇವರು ಅಂತ ಹೇಳಿದ್ರೆ ಮಹಾಭಾರತದುದ್ದಕ್ಕೂ ಕೂಡ ಒಂದು ಕೃಷ್ಣ ಪರಮಾತ್ಮ ಅವನ ಹಿರಿಮೆ ಗರಿಮೆ ನಮಗೆ ಕಾಣಿಸ್ತಾರೆ. ಜೊತೆಗೆ ಅದನ್ನ ಬಿಟ್ಟರೆ ಪಾಂಡವರ ಆ ಒಂದು ಹಿರಿಮೆ ಗರಿಮೆ, ಅದರಲ್ಲಿಯೂ ಕೂಡ ನಮ್ಮ ಭೀಮಸೇನ ದೇವರ ಆ ಒಂದು ಹಿರಿಮೆ ಗರಿಮೆ ನಮಗೆ ಕಾಣಿಸ್ತಾ ಇದೆ. ಭೀಮಸೇನ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಭೃತಾಹ ಮಾಹ ಏನ ಸಹ ಭೀಮಃ ಅಂತ ಹೇಳಿ. ಅಂದ್ರೆ ಭೃತಾಹ ಮಾಹ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ವಿದ್ಯೆ ಅಂತ ಅರ್ಥ. ಯಾವ ವಿದ್ಯೆ? ನಾವೆಲ್ಲ ಭೀಮಸೇನ ದೇವರು ಅಂತ ಹೇಳಿದ್ರೆ ಬಲಕ್ಕೆ ಅಭಿಮಾನಿ ದೇವತೆ ಅಂತ ಮಾಡ್ತಿದ್ದೀವಿ. ಭೀಮಸೇನ ದೇವರು ಕೇವಲ ಬಲಕ್ಕೆ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಯಾವ ಯಾವ ವಿದ್ಯೆಗಳು ಅಂತ ಇದೆಯೋ ಆ ಎಲ್ಲ ವಿದ್ಯೆಗಳನ್ನ ಒಂದೇ ಕಡೆ ಇದೆ ಅಂದ್ರೆ ಅದು ಭೀಮಸೇನ ದೇವರಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದನ್ನ ವ್ಯಾಸರು ನಮಗೆ ಆ ಮಹಾಭಾರತದಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಸಕಲ ವಿದ್ಯೆಗಳಿಂದ ಭೃತಾಹ ಅಂದ್ರೆ ಪರಿಪೂರ್ಣರಾದವರು ಭೀಮಸೇನ ದೇವರು. ಹಾಗಾಗಿ ಇವರೇನು ಅಂತ ಕರೀತಾರೆ, ಇವರಿಗೆ ಭೀಮಸೇನ ಅಂತ ಕರೀತಾರೆ. ಇನ್ನೊಂದು ಅರ್ಥವೂ ಇದೆ. ನಾವು ಒಂದೇ ಆ ಅರ್ಥವನ್ನೇ ಹಿಡಿದುಕೊಂಡು ಆ ಭೀಮಸೇನ ದೇವರ ಪಾತ್ರವನ್ನು ನೋಡ್ತಾ ಇದ್ದೇವೆ. ಇನ್ನೇನ ವಿಷ್ಣುನ ಇತಿ ಸೇನಃ ಅಂತ. ಅಂದ್ರೆ ಭೀಮಸೇನ ದೇವರನ್ನ ನಾವು ಮಹಾಭಾರತವನ್ನು ಅಧ್ಯಯನವನ್ನು ಮಾಡಿದಾಗ ಗೊತ್ತಾಗುತ್ತೆ, ಒಂದು ಕ್ಷಣವೂ ಕೂಡ ಭೀಮಸೇನ ದೇವರು ವಿಷ್ಣುವನ್ನ ಅಂದ್ರೆ ಕೃಷ್ಣ ಪರಮಾತ್ಮನನ್ನ ಬಿಟ್ಟು ಇರಲೇ ಇಲ್ಲ. ಅಂದ್ರೆ ಸದಾ ಕಾಲ ಅವರು ಏನೇ ಮಾಡಲಿ, ಕುತ್ಕೊಳ್ಳಿ, ಮಲ್ಕೊಳ್ಳಿ, ಏಳಿ, ಮಲಗಲಿ, ಯುದ್ಧ ಮಾಡಿ, ಅವರು ಏನೇ ಮಾಡಿದ್ರು ಕೃಷ್ಣ ನನ್ನ ಜೊತೆಯಲ್ಲಿದ್ದಾನೆ, ಕೃಷ್ಣ ನನ್ನ ಸನಿಹದಲ್ಲಿದ್ದಾನೆ, ಈ ಕಾರ್ಯವನ್ನ ಕೃಷ್ಣನೇ ಮಾಡಿಸ್ತಾನೆ ಇದ್ದಾನೆ ಎನ್ನುವಂತಹ ಆ ಜ್ಞಾನ ಅವರಲ್ಲಿತ್ತು. ಹಾಗಾಗಿ ವಿಷ್ಣುನ ಸಹಿತ ಇತಿ ಸೇನಃ ಭೀಮಸೇನಃ ಅನ್ನುವಂತಹ ಅರ್ಥ. ಭೀಮಶ್ಚಾಸು ಸೇನಶ್ಚ ಭೀಮಸೇನಃ ಅನ್ನುವಂತಹ ಹೀಗೆ ಭೀಮಸೇನ ದೇವರು ಏನು ಅಂತ ಹೇಳಿದ್ರೆ ಅವರ ಹೆಸರೇ ಅನ್ವರ್ಥವಾಗುವಂತೆ ಅವರು ಆ ರೀತಿಯಾಗಿ ಇದ್ರು. ಇನ್ನೊಂದು ಈ ಭೀಮಸೇನ ದೇವರು ಅವರ ಜನನ ಆಗುತ್ತೆ. ಜನನ ಆಗಬೇಕಾದ್ರೆ ಏನು ಅಂತ ಹೇಳಿದ್ರೆ ಮೊದಲಿಗೆ ಆ ಪಾಂಡುರಾಜನ ಅನೇಕ ವರ್ಷಗಳಾದರೂ ಕೂಡ ಕುಂತಿಯಲ್ಲಿ ಆ ಮಾದರಿಯಲ್ಲಿ ಮಕ್ಕಳಾಗದಿರುವಾಗ ಆಗ ಪಾಂಡುರಾಜ ಹೇಳಿದ ಕುಂತಿಗೆ ಏನು ಅಂತ ಹೇಳಿದ್ರೆ ಧರ್ಮರಾಜ ಹುಟ್ಟಿಲ್ಲ. ಧರ್ಮರಾಜ ಯುಧಿಷ್ಠಿರನ ಜನನ ಅವತಾರ ಆದ ಮೇಲೆ ಆಗವ ಹೇಳ್ತಾ ಇದ್ದಾರೆ ಧರ್ಮ ಅಂತ ನೋಡಿದ್ರೆ, ಯಾಕಂದ್ರೆ ಸಾಕ್ಷಾತ್ ಯಮಧರ್ಮನೇ ಯುಧಿಷ್ಠಿರಾಗಿ ಬಂದಿದ್ದಾರೆ. ಧರ್ಮದ ವಿಷಯದಲ್ಲಿ ನಮಗೆ ಯಾವ ಸಮಸ್ಯೆಗಳೇ ಇಲ್ಲ, ಯಾಕಂದ್ರೆ ಅವರೇ ಅವತಾರವನ್ನ ಮಾಡಿದ್ದಾರೆ ಈಗ. ಆದರೆ ಪಾಂಡುರಾಜ ಹೇಳಿದ
ಈ ಧರ್ಮ ಇದೆ ಅಲ್ವಾ, ಧರ್ಮವನ್ನು ಉಳಿಸಬೇಕು ಅಂತ ಆದ್ರೆ ನಮಗೆ ಬಲ ಬೇಕು. ಬಲ ಇಲ್ಲದಿದ್ರೆ ಈ ಧರ್ಮವನ್ನು ರಕ್ಷಣೆ ಮಾಡುವುದು ಕಷ್ಟ ಅಂತ. ಹಾಗಾಗಿ ನಾವು ಕೂಡ ಈಗ ನೋಡಿ, ನಾವು ನೋಡ್ತಾ ಇದ್ದೇವೆ ಪ್ರಸಕ್ತ ಈ ಒಂದು ಕಲಿಯುಗದಲ್ಲಿ ನೋಡ್ತಾ ಇದ್ದೇವೆ. ಏನೇ ಧರ್ಮವನ್ನ ನಾವು ಒಟ್ಟಿಗೆ ನಿಂತುಕೊಂಡು ಆ ಧರ್ಮವನ್ನ ನಮ್ಮಲ್ಲಿ ಬಲ ಇತ್ತು ಅಂತ ಹೇಳಿದ್ರೆ ಆ ಧರ್ಮ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈಗಲೂ ಕೂಡ ಅನೇಕ ಸಂಘಟನೆಯವರೆಲ್ಲ ಸೇರಿಕೊಂಡು ಒಂದು ಗುಂಪನ್ನು ಮಾಡಿಕೊಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ನನ್ನಲ್ಲಿ ದೇಶಾಭಿಮಾನ, ನನ್ನಲ್ಲಿ ದೈವ ಭಕ್ತಿ ಇರಬಹುದು, ಆದ್ರೆ ಸಂಘೇ ಶಕ್ತಿ ಕೆಲವಿರುವುದೇ ಅಂತ. ಈ ಕಲಿಯುಗದಲ್ಲಿ ಸಂಘವಿದ್ದಾಗ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಆಗ ಅವರು ಕೇಳಿದರು, ಪಾಂಡುರಾಜ ಬಲ ಇರುವಂತಹ ಮತ್ತು ಜ್ಞಾನ ಇರುವಂತಹ ಇನ್ನೊಬ್ಬ ಮಗನನ್ನು ನಾವು ಪಡೆದುಕೊಳ್ಳಬೇಕು. ಹಾಗಾಗಿ ನೀವು ವಾಯುದೇವರ ಒಂದು ವಿಶೇಷ ಉಪಾಸನೆಯನ್ನ ಮಾಡಿ ಅಂತ ಹೇಳಿದಾಗ, ಆ ನಂತರದಲ್ಲಿ ಆ ವಾಯುದೇವರ ಉಪಾಸನೆಯನ್ನ ಮಾಡಿದ ನಂತರದಲ್ಲಿ ಆ ವಾಯುದೇವರು ಅನುಗ್ರಹವನ್ನ ಮಾಡಿದಾಗ ಭೀಮಸೇನ ದೇವರ ಅವತಾರವಾಗುತ್ತೆ. ಭೀಮಸೇನ ದೇವರ ಅವತಾರವಾಗುವಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಬದರಿಕಾಶ್ರಮದ ಸುತ್ತಮುತ್ತ ಓಡಾಡಿದಂತಹ ಪವಿತ್ರ ಪುಣ್ಯಭೂಮಿ. ಇನ್ಮೇಲೆ ಬದರಿಗೆ ಹೋದಾಗ ಆ ಚಿಂತನೆಯು ನಮ್ಮಲ್ಲಿ ಇರಬೇಕು. ಕೇವಲ ಅಂದ್ರೆ ಬದರಿನಾರಾಯಣನ ಒಂದು ವಿಶೇಷ ಸನ್ನಿಧಾನದ ಜೊತೆಗೆ ಪಾಂಡವರೆಲ್ಲರೂ ಕೂಡ ಓಡಾಡಿದಂತಹ ಪುಣ್ಯ ಭೂಮಿ ಆ ಬದರಿಕಾಶ್ರಮದ ಪರ್ವತ ಶ್ರೇಣಿಗಳೆಲ್ಲವೂ ಕೂಡ. ಹಾಗಾಗಿ ಅದೊಂದು ಬಹಳ ಪುಣ್ಯಕರವಾದಂತಹ ಭೂಮಿ. ಆ ಭೀಮಸೇನ ಅವತಾರವಾದ ನಂತರದಲ್ಲಿ ನೋಡಿ, ಭೀಮಸೇನ ಯಾಕೆ ಅಷ್ಟು ಬಲಿಷ್ಠನಾಗಿದ್ದ ಅಂತ ಹೇಳಿದ್ರೆ, ಭೀಮಸೇನ ಅವತಾರವನ್ನ ಮಾಡಿ ಕೇವಲ 16 ದಿನ ಮಾತ್ರ ಆಗಿದೆ. 16 ದಿನ ಆದಾಗ ತಾಯಿಯಾದಂತಹ ಕುಂತಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಆ ದೇವರ ಆರಾಧನೆಗೋಸ್ಕರ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ದೇವರ ಆರಾಧನೆಗೋಸ್ಕರ ಅಲ್ಲಿ ಬದರಿಕಾಶ್ರಮ ಎಲ್ಲ ಕಪ್ಪಲಿನ ಹತ್ತಿರ ಹೋಗ್ತಾ ಇದ್ದಾಳೆ. ಹೋಗ್ತಾ ಇರ್ಬೇಕಾದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವಳ ಕೈಯಲ್ಲಿ ಇರ್ತಕ್ಕಂಥ ಅಲ್ಲಿ ಮಗುವನ್ನು ಎತ್ಕೊಂಡು ಹೋಗ್ತಾ ಇದ್ದಾಳೆ. ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಒಂದು ಹುಲಿ ಬರುತ್ತೆ. ಹುಲಿ ಬಂದಾಗ ಭಯಭೀತಳಾಗಿ ತನ್ನ ಕೈಯಲ್ಲಿ ಚಿಕ್ಕ ಕೂಸು ಇದೆ ಎನ್ನುವುದನ್ನ ಮರೆತು ಬಿಟ್ಟು ಅವಳು ಭಯದಿಂದ ನಡಗಿ ಹೋಗ್ತಾಳೆ. ಕೈಯಲ್ಲಿರುವಂತಹ ಆ ಮಗುವನ್ನ ಕೆಳಗಡೆ ಬಿಟ್ಬಿಡ್ತಾಳೆ. ಬಿಟ್ಟಾಗ ಯಾವುದೋ ಇನ್ನೊಂದು ಮೇಲಿನ ಬೆಟ್ಟದಿಂದ ಆ ಮಗು ಕೆಳಗಡೆ ಜಾರಿ ದಪ್ಪ ಅಂತ ಕೆಳಗಡೆ ಬೀಳುತ್ತೆ. ಕುಂತಿ ಭಯದಿಂದ ಓಡೋಡಿ ಬರ್ತಾ ಇದ್ದಾರೆ. ಮಗು ಮಾತ್ರ ನಷ್ಟ ಆಗಿದೆ. 16 ವರ್ಷದ ಕೂಸು. ಆ ಮಗು ಬಿದ್ದಾಗ ಏನಾಯ್ತು ಅಂತ ಹೇಳಿದ್ರೆ, ಆ ಬೆಟ್ಟ ಪುಡಿ ಪುಡಿಯಾಗಿ 100 ಹೋಳಾಗಿ ಹೋಗುತ್ತೆ ಆ ಬೆಟ್ಟ. ಕುಂತಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಆ ಬಲ ಇದೆ ಅಂತ ಗೊತ್ತು, ಇಂತಹ ಬಲ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. 16 ದಿನದ ಕೂಸು ಮೇಲಿನಿಂದ ಬಿದ್ದಾಗ ಬೆಟ್ಟ ಪುಡಿ ಪುಡಿ ಆಗೋಯ್ತು. 100 ಹೋಳಾಗಿದ್ದರಿಂದಾಗಿ ಆ ಬೆಟ್ಟಕ್ಕೆ ಅಂದಿನಿಂದ ಶತಶೃಂಗಿ ಪರ್ವತ ಅಂತ. ಶತ ಅಂತ ಹೇಳಿದ್ರೆ 100, ಶೃಂಗಿ ಅಂದ್ರೆ ಬೆಟ್ಟ. 100 ಪುಡಿ ಆಗಿದ್ದರಿಂದಾಗಿ ಅದಕ್ಕೆ ಶತಶೃಂಗಿ ಪರ್ವತ ಅಂತ ಹೇಳಿ ಆ ದಿವಸದಿಂದ ನಾಮಕರಣವನ್ನ ಮಾಡಿದ್ರು. ಇದು ಭೀಮಸೇನ ದೇವರ ಬಲ ಆಗಿನಿಂದಲೇ ನಮಗೆ ಗೊತ್ತಾಗ್ತಾ ಇದೆ. ಈ ಭೀಮ ಹುಟ್ಟಿದಾಗ, ಭೀಮ ಹುಟ್ಟುವ ಅಂದ್ರೆ ಅವತಾರ ಇಲ್ಲಿ ಹುಟ್ಟುವಂತ ಬಂತು ಅಂದ್ರೆ ಇದೊಂದು ಏನು ಅಂತ ಹೇಳಿದ್ರೆ, ನಾವು ಸದಾ ಕಾಲ ಯೋಚನೆಯನ್ನ ಮಾಡಬೇಕು. ದೇವತೆಗಳೇ ಆದರೂ ಕೂಡ ಅವರು ಹುಟ್ಟಿದರು, ಅವರ ಜನನ ಆಯಿತು ಅಂತ ಹೇಳಿದ್ರೆ ಅವತಾರ ಮಾಡಿದರು ಎನ್ನುವ ಅರ್ಥದಲ್ಲಿಯೇ ಎಲ್ಲ ಕಡೆ ಅದನ್ನ ಬಳಸಿರ್ತಾರೆ. ಅವರೆಲ್ಲರಿಗೂ ಕೂಡ ನಮ್ಮ ತರ ಹುಟ್ಟು ಸಾವುಗಳು ಯಾವುದೂ ಕೂಡ ಇರುವುದಿಲ್ಲ. ಹಾಗಾಗಿ ಅವರ ನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಭೀಮಸೇನ ದೇವರು ಅವತಾರ ಮಾಡುವಾಗಲೇನೆ ಆಗ ರಾಕ್ಷಸರ ವಿರುದ್ಧ ಭಯ ಅಡಗಿ ಹೋಗಿತ್ತು. ಅವರೆಲ್ಲ ಕೂಡ ರಕ್ತಕಾರಿ, ಆ ರಾಕ್ಷಸರೆಲ್ಲರೂ ಕೂಡ ರಕ್ತ ಕಾರ್ತಾ ಇದ್ದಾರೆ. ಆ ಅಸುರರೆಲ್ಲರೂ ಕೂಡ ಹೆದರಿ ಓಡಿ ಹೋಗ್ತಾ ಇದ್ದಾರೆ. ಹೀಗೆ ಆ ರಾಕ್ಷಸರಿಗೆಲ್ಲ ಭೀಮಸೇನ ದೇವರು ಹುಟ್ಟಿದಾಗಲೇನೆ ಅಲ್ಲಿ ಅವರಲ್ಲಿ ಭಯ ಶುರುವಾಗಿತ್ತು. ಅಂದ್ರೆ ಭೀಮಸೇನ ದೇವರು ಅವತಾರ ಮಾಡಿದ ಮೇಲೆ ಎಲ್ಲರಿಗಿಂತಲೂ ಭಯ ಮೊದಲಿಗೆ ಕಾಡಿದ್ದು ಆ ದುರ್ಯೋಧನಾದಿಗಳೇ, ಕೌರವರಿಗೆ. ಯಾಕೆ ಅಂತ ಹೇಳಿದ್ರೆ, ಪಾಂಡುಪುತ್ರ ವಿರಾಜಂತ 5 ಸಂವತ್ಸರ ಇವ 5 ಮಕ್ಕಳು 5 ಸಂವತ್ಸರದ ತರ ಅವರು ಬೆಳೆತಾ ಇದ್ದಾರೆ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಮಕ್ಕಳ ಒಂದು 5 ಮಕ್ಕಳ ಅವತಾರ ಆದ ಮೇಲೆ ನಂತರದಲ್ಲಿ ಆ ಪಾಂಡುರಾಜನಿಗೆ ಕಿಂದಮ ಋಷಿಗಳ ಆ ಒಂದು ಶಾಪದಿಂದ ಆ ಮಾತ್ರಿಯ ಜೊತೆಗೆ ಸಂಘವನ್ನು ಮಾಡಿದಾಗ ಅವರು ಮರಣವನ್ನು ಹೊಂದುತ್ತಾರೆ. ಆಗ ಆ ತಾಯಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಕುಂತಿ ದೇವಿ ಚಿಕ್ಕ ಮಕ್ಕಳು 16 ವರ್ಷ, 15, 13, 14 ವರ್ಷದ ಮಕ್ಕಳನ್ನ
ತಾನೇ ಆ ಮಕ್ಕಳ ರಕ್ಷಣೆ ಇದೆಲ್ಲ ಮಾಡ್ತಾಳೆ. ಮಕ್ಕಳ ರಕ್ಷಣೆಯನ್ನು ಮಾಡಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಹಸ್ತಿನಾವತಿಗೆ ಎಲ್ಲ ಬರ್ತಾರೆ. ಹಸ್ತಿನಾವತಿಗೆ ಬಂದಿದ್ದಾಗ ಅಲ್ಲಿ ಏನು ಪ್ರಾಬ್ಲಮ್, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಸ್ತಿನಾವತಿಯಲ್ಲಿ ಬಂದಾಗ ಆಗಿನಿಂದಲೇ ಏನಾಗುತ್ತೆ ಅಂತ ಹೇಳಿದ್ರೆ, ಇವರ ಸೌಂದರ್ಯವನ್ನ, ಇವರ ಶಕ್ತಿಯನ್ನ, ಇವರ ಬಲವನ್ನ, ಇವರು ಕಲಿಯುವಂತಹ ವಿದ್ಯೆಗಳನ್ನ ನೋಡಿ ನಿಧಾನಕ್ಕೆ ಈ ಕೌರವಾದಿಗಳಲ್ಲಿ ಏನು ಅಂತ ಹೇಳಿದ್ರೆ ಒಂದು ಮಾತ್ಸರ್ಯ ಶುರುವಾಗುತ್ತಾರೆ ಎಲ್ಲರಿಗೂ, ದುರ್ಯೋಧನಾದಿಗಳಿಗೆ. ಈ ಭೀಮಸೇನ ದೇವರು ಅಲ್ಲಿ ಎಲ್ಲರಿಗೂ ಅಷ್ಟೇ ಬೆಳೆಯಿತು. ವಿಶೇಷವಾಗಿ ಭೀಮಸೇನ ದೇವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಧೃತರಾಷ್ಟ್ರ 105 ಜನ ಮಕ್ಕಳಿಗೂ ಕೂಡ ಆಚಾರ್ಯರಲ್ಲಿ ವಿದ್ಯೆಗಾಗಿ ಬಿಡ್ತಾನೆ. 105 ಅಂತ ಹೇಳಿದ್ರೆ, ಈ ಕೌರವರು ಅಂತ ಹೇಳಿದ್ರೆ ಅದರಲ್ಲಿ ಪಾಂಡವರು ಕೂಡ ಕೌರವರೇ. ಯಾಕೆ ಅಂತ ಹೇಳಿದ್ರೆ ಕುರುವಿನ ವಂಶದಲ್ಲಿ ಬಂದವರು ಆದ್ದರಿಂದಾಗಿ ಇವರು ಕೌರವರನ್ನು ಅಂತ ಕರೀತಾರೆ. ಇವರನ್ನ ಪ್ರತ್ಯೇಕಿಸುವಾಗ ಪಾಂಡವ ಪುತ್ರರು ಆದ್ದರಿಂದಾಗಿ ಪಾಂಡವರು ಅನ್ನುವಂಥದ್ದು. ಹಾಗಾಗಿ ಕೌರವರು ಅಂದ್ರೆ ಕುರುವಂಶದಲ್ಲಿ ಬಂದವರು ಅಂತ ಅರ್ಥ. ಹಾಗಾಗಿ ಇವರು ಕೂಡ ಅದರಲ್ಲಿ ಸೇರಿಕೊಳ್ತಾರೆ. ಇವರನ್ನ ಶಿಕ್ಷಣಕ್ಕೆ ಬಿಟ್ಟಾಗ ಅಲ್ಲಿ ಅನೇಕ ವಿಧವಾದಂತಹ ಶಿಕ್ಷಣವನ್ನ ಕಲಿಸ್ತಾ ಇದ್ರು. ಶಿಕ್ಷಣವನ್ನ ಕಲಿಸಿದಾಗ ಅಲ್ಲಿ ಮಕ್ಕಳಿಗೆ ಓಡುವುದನ್ನ ಕಲಿಸ್ತಾ ಇದ್ರು. ಆ ಲಕ್ಷ್ಯವನ್ನ ಭೇದಿಸಿ, ಅಂದ್ರೆ ಈ ಬಿರುವಿದ್ಯೆಯನ್ನ ಕಲಿಸಿ ಒಂದೇ ಒಂದು ಕಡೆ ಗುರಿಯನ್ನ ಇಟ್ಟು ಎಲ್ಲಿಯೂ ಕೂಡ ಆ ಗುರಿ ತಪ್ಪದೆ ಆ ಬಾಣ ಅಲ್ಲಿಗೆ ಹೋಗಿ ಬೀಳಬೇಕು, ಆ ರೀತಿಯಾದಂತಹ ವಿದ್ಯೆಗಳನ್ನ ಕಲಿಸ್ತಾ ಇದ್ರು. ಜೊತೆಗೆ ಆ ಮರಳ ದಿನಗಳಲ್ಲಿ ಆ ಗುಂಡಿ ತೋಡಿ ಅನೇಕ ರೀತಿಯಾದಂತಹ ಸಾಹಸದ ಕೆಲಸಗಳನ್ನ ಕಲಿಸ್ತಾ ಇದ್ರು. ಊಟ ಮಾಡುವುದನ್ನು ಕಲಿಸ್ತಾ ಇಲ್ಲ. ಅಂದ್ರೆ ಪ್ರತಿಯೊಂದರಲ್ಲಿಯೂ ಕೂಡ ಭೀಮಸೇನ ದೇವರೇ ಜಯವನ್ನು ಸಾಧಿಸ್ತಾ ಇದ್ರು. ಎಲ್ಲರಿಗೂ ಇದೇ ಭಯ ಶುರುವಾಗೋಗಿತ್ತು. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಅವರು ಭೀಮಸೇನ ದೇವರಂತೆ ಅತ್ಯಂತ ಬಲಶಾಲಿಯಾಗಿ ಅವರ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಅವರು ಜಲಕ್ರೀಡೆ ಆಡ್ಲಿಕ್ಕೆ ಹೋದಾಗ ಅಲ್ಲಿಯೇ ಭೀಮಸೇನ ದೇವರ ಜಯ. ಅವರು ಏನಾದ್ರು ಆಟ ಆಡ್ತಾ ಇದ್ರೆ ಅಲ್ಲಿಯೇ ಭೀಮಸೇನ ದೇವರ ಜಯ. ಹೀಗೆ ಅವರು ಒಮ್ಮೆ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಒಮ್ಮೆ ಜಲಕ್ರೀಡೆ ಆಡ್ತಾ ಇದ್ರು. ಜಲಕ್ರೀಡೆ ಆಡಬೇಕಾದ್ರೆ 100 ಮಂದಿ ಕೌರವರು ಸೇರಿಕೊಂಡು ಅವರೇನ್ ಮಾಡ್ತಾ ಇದ್ರು ಅಂದ್ರೆ, ಭೀಮಸೇನ ದೇವರು ಒಂದು ಕಡೆ, ಈ 100 ಮಂದಿ ಕೌರವರೆಲ್ಲರೂ ಒಂದು ಕಡೆ. ಆಗ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ಭೀಮಸೇನ ದೇವರನ್ನ ಹಿಡಿದುಕೊಂಡು 100 ಜನರು ಕೂಡ ಅವರು ಆ ನೀರಿನಲ್ಲಿ ಮುಳುಗಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ಒಬ್ಬ ಭೀಮಸೇನ ದೇವರು ಆ 100 ಮಂದಿಗಳನ್ನು ಕೂಡ ನೀರಿನಲ್ಲಿ ತಲೆ ಸಹಿತವಾಗಿ ಅವರನ್ನ ಮುಳುಗಿಸಿ ವಾಪಸ್ ಬರಬೇಕು ಅಂದ್ರೆ ಅವರಿಗೆ ಆಗ್ತಾನೆ ಇರಲಿಲ್ಲ. ಭೀಮಸೇನ ದೇವರು ಮನಸ್ಸು ಮಾಡಿದ್ರೆ ಮಾತ್ರ ಅವರು ವಾಪಸ್ ಬರ್ತಾ ಇದ್ರು. ಇಂತಹ ಶಕ್ತಿ ಅವರಿಗಿತ್ತು. ಜೊತೆಗೆ ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ಮರಗಳಲ್ಲಿ ಬಾಲ್ಯದ ಒಂದು ಲೀಲೆಯನ್ನ ಹೇಳ್ತಾ ಇದ್ದಾರೆ ವ್ಯಾಸರು ಭೀಮಸೇನ ದೇವರ ಬಗ್ಗೆ. ಹೇಗಿತ್ತು ಅಂತ ಹೇಳಿದ್ರೆ, ಅವರು ಮರಕೋತಿಗಳನ್ನ ಮೊದಲಾದ ಆಟಗಳನ್ನೆಲ್ಲ ಆಡ್ತಾ ಇದ್ರು. ಆಟ ಆಡ್ತಾ ಇರ್ಬೇಕಾದ್ರೆ ಏನಾಗಬೇಕು ಅಂತ ಹೇಳಿದ್ರೆ, ಒಮ್ಮೆ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮರಗಳನ್ನ ಹತ್ತಿ ಬೇರೆ ಬೇರೆ ಕಡೆ ಕುಳಿತುಕೊಂಡು ಆಟವನ್ನ ಆಡ್ತಾ ಇದ್ದಾರೆ. ಭೀಮಸೇನ ದೇವರಿಗೆ ಯಾವ ಯೋಚನೆಗಳು ಕೂಡ ಬಲ ಇದೆ, ಶಕ್ತಿ ಇದೆ, ಜ್ಞಾನ ಇದೆ, ಎಲ್ಲವೂ ಕೂಡ ಇದೆ. ಮತ್ತೆ ಮತ್ತೆ ಭೀಮಸೇನ ದೇವರು ಆ ಕ್ರೀಡೆಯಲ್ಲಿ ಸೋತಾಗ ಅವನ್ನ ಅಣಗಿಸ್ತಾ ಇದ್ರು. ಇವರೆಲ್ಲ ಮರಕ್ಕೆ ಹತ್ತಿ ಕೂತ್ಕೊಂಡಾಗ ಭೀಮಸೇನ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಇವರು ಮರ ಹತ್ತುವ ಕೆಲಸವೇ ಇಲ್ಲ. ಮರದ ಕೆಳಗಡೆ ಹೋಗಿ ನಿಂತುಕೊಂಡ್ರೆ ಮರ ಅಲ್ಲಾಡಿಸಿದ್ರೆ ಸಾಕು, ಹಣ್ಣುಗಳ ಜೊತೆ ಆ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಎಲ್ಲರೂ ಕೆಳಗಡೆ ದಪ್ಪ ಅಂತ ಬೆಳ್ತಾ ಇದ್ರು. ಅದನ್ನೇ ವ್ಯಾಸರು ಅವರ ಬಲವನ್ನ ತಿಳಿಸುವಾಗ ನಾವು ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಫಲಾನಿ ವೃಕ್ಷಮಾರೋಪ್ಯ ವಿಚಿನ್ವಂತಿ ಹೇಗೆ ತದಾ ಪಾದ ಪ್ರಹಾರೇಣ ಭೀಮಃ ಕಂಪಯತೆ ಧ್ರುವ ಅನ್ನಂತ. ಅವರೇನಾದ್ರು ಈ ಪಾಂಡು ತನಯರು ಎಲ್ಲರೂ ಕೂಡ ಯಾರಾದರೂ ಅವರ ಸ್ನೇಹಿತರು ಬಂದು ಭೀಮಸೇನ ದೇವರ ಬಳಿ ಬಂದು, ನಾನು ಆ ಹಣ್ಣುಗಳನ್ನು ಸ್ವೀಕಾರ ಮಾಡಬೇಕು ಅಂತಾದ್ರೆ ಕಷ್ಟಪಟ್ಟು ಯಾವ ಮರವನ್ನು ಹತ್ತಾನೇ ಇರಲಿಲ್ಲ. ಅವರು ಒಂದೇ ಒಂದು ಕಾಲಿನಿಂದ ಅದರ ಮೇಲೆ ಪ್ರಹಾರ ಮಾಡಿದ್ರೆ ಸಾಕು, ಏನಾಗ್ತಿತ್ತು ಅಂತ ಹೇಳಿದ್ರೆ, ಹಣ್ಣುಗಳ ಜೊತೆಗೆ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ಎಲ್ಲರೂ ಕೂಡ ಕೆಳಗಡೆ, ಧೃತರಾಷ್ಟ್ರನ ಮಂದಿ ಎಲ್ಲ ಕೆಳಗಡೆ ಬಿಡ್ತಾ ಇದ್ರು. ಕೆಲವರು ನೆಲವನ್ನು ಚಚ್ಚಿಕೊಳ್ತಾ ಇದ್ರು, ಕೆಲವರು ನೆಲವನ್ನು ಜಜ್ಜಿಕೊಳ್ತಾ ಇದ್ರು, ಕೆಲವರ ಸೊಂಡ ಮುಂದೆ ಹೋಗ್ತಾ ಇತ್ತು, ಕೆಲವರ ಮೂಗಿ ಜಜ್ಜಿಕೊಳ್ತಾ ಇತ್ತು. ಈ ಎಲ್ಲ ಶಕ್ತಿಗಳನ್ನ ಆ ಭೀಮಸೇನ ದೇವರ ಆ ಒಂದು ಬಲವನ್ನು ನೋಡಿ ಅವನಿಗೆ ಪ್ರತಿ ಕ್ಷಣವೂ ಕೂಡ ದುರ್ಯೋಧನನ ಒಂದು ಹೊಟ್ಟೆಯಲ್ಲಿ ಬೆಂಕಿ ಹಾಕಿದಾಗ ಹಾಕ್ತಾ ಇದ್ದ. ಅವನು ಪ್ರತಿ ಕ್ಷಣವೂ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದ. ಅವನು ಆಗಿನಿಂದಲೇ
ಇವರ ವಿರೋಧ, ಪಾಂಡವರನ್ನ ವಿರೋಧಿಸುವಂತಹ ಬುದ್ಧಿ ಆ ಕೌರವರಿಗೆ ಬರಲಿಕ್ಕೆ ಪ್ರಾರಂಭವಾಯಿತು. ಅವ್ರೇನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅನೇಕ ಈ ವಾಮಚಾರಗಳ ಮಾಟಮಂತ್ರಗಳ ಮೂಲಕ ಕೃತ್ರಿಮಗಳನ್ನ ಅವರ ಮೇಲೆ ಮಾಡಿಸಲಿಕ್ಕೆ ಪ್ರಾರಂಭವನ್ನ ಮಾಡಿದರು. ಅನೇಕ ಷಡ್ಯಂತ್ರಗಳನ್ನ ಮಾಡಿಸಲಿಕ್ಕೆ ಪ್ರಾರಂಭವನ್ನ ಮಾಡಿದರು. ಏನ್ ಮಾಡಿದ್ರು ಕೂಡ ಅವನೇನು ಅಂತ ಹೇಳಿದ್ರೆ, ಪ್ರಾಣವಾನ್ ವಿಕ್ರಮೀ ಚೈವ ಶೌರ್ಯೇಣ ಮಹತಾನ್ವಿತಃ ಸ್ಪರ್ಧತೆ ಛಾಪಿ ಸಹಿತಾನ್ ಅಸ್ಮಾನೇಕೋ ಋಗೋದರ. ಅವನಿಗೆ ಗೊತ್ತಿತ್ತು ಏನು ಅಂತ ಹೇಳಿದ್ರೆ, ಅವರು ಪರಾಕ್ರಮದಲ್ಲಿ, ಶೌರ್ಯದಲ್ಲಿ ಸಂಪನ್ನಲ್ಲಿ 100 ಮಂದಿ ಮಕ್ಕಳಿಗೂ ಕೂಡ ಸಮನಾಗಿರ್ತಕ್ಕಂಥವನು ಈ ಭೀಮಸೇನ ದೇವರು ಮಾತ್ರ ಅಂತ. ಆಗ ಇವರು ಒಂದು ಉಪಾಯವನ್ನು ಮಾಡಿದರು. ಇವನು ಹೀಗೆ ಬಿಟ್ಟರೆ ಮುಂದೆ ಇನ್ನೂ ಬಲಿಷ್ಠನಾದ್ರೆ ನಮ್ಮ ಅವನತಿ ಖಂಡಿತ ಅಂತ ಹೇಳಿ, ಆ ನಂತರದಲ್ಲಿ ಆ ದುರ್ಯೋಧನ ಒಂದು ಕೆಟ್ಟ ಆಲೋಚನೆಯನ್ನ ಮಾಡ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಈ ಗಂಗಾ ನದಿ ತಟದಲ್ಲಿ ಅವರಿಗೆ ಒಂದು ಉತ್ಸವದ ರೀತಿಯಲ್ಲಿ ನಾವು ಅನೇಕ ಕ್ರೀಡೆಗಳನ್ನ, ಅನೇಕ ಮಹೋತ್ಸವವನ್ನು ತಯಾರಿ ಮಾಡೋಣ ಅಂತ ಹೇಳಿ ಗಂಗಾ ನದಿಯ ತಟದಲ್ಲಿ ಡೇರೆಗಳನ್ನ ಮಾಡಿಕೊಂಡು, ಅಲ್ಲಿ ವಿಶ್ರಾಂತಿ ಧಾಮಗಳನ್ನ ಮಾಡಿಕೊಂಡು ಅಲ್ಲೇ ಇದ್ರು. ಅಲ್ಲೇ ಇರಬೇಕಾದ್ರೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಭೀಮಸೇನ ದೇವರನ್ನ ಹೇಗಾದ್ರೂ ಕೂಡ ಸಾಯಿಸಬೇಕು ಅಂತ ಯೋಚನೆ ಮಾಡಿ ಗಂಗಾ ಭೂಮಿಯ ತಳವನ್ನು ಭೇದಿಸಿ ಗಂಗಾ ನದಿಯಲ್ಲಿ ಒಂದು ಮಡುವು, ಆ ಮಡುವೆ ಅಂದ್ರೆ ಪ್ರಮಾಣ ಕೋಟಿ ಎನ್ನುವಂತಹ ಮಡುವು. ಆ ಮಡುವಿನಲ್ಲಿ ಏನಂತ ಹೇಳಿದ್ರೆ, ಎಷ್ಟು ಹಣ ಅಂತ ಹೇಳಿದ್ರೆ ಅದಕ್ಕೊಮ್ಮೆ ಏನಾದ್ರು ಹೋದ್ರೆ ಯಾರು ಕೂಡ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಡುವಿನಲ್ಲಿ ಅವನನ್ನ ಮುಳುಗಿಸುವಂತಹ ಯೋಜನೆಯನ್ನ ಮಾಡಿದ. ಆದ್ರೆ ಅವರಿಗೆ ಎಷ್ಟು ಭಯ ಅಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ತಳ್ಳಿ ಹಾಕೋಣ ಅಂತ ಹೇಳಿ ಅವನಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕೈಗಳನ್ನ ಕಾಲುಗಳನ್ನ ಚೆನ್ನಾಗಿ ಆ ಬಳ್ಳಿಗಳಿಂದ ಬೆಳೆದು ಅವನನ್ನೆಲ್ಲ ಅಲ್ಲಲ್ಲಿ ನೂಕಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅವರಿಗೆ ಯೋಚನೆ ಇತ್ತು, ಇಷ್ಟು ಮಾಡಿದ್ರೆ ಭೀಮಸೇನ ದೇವರಿಗೆ ಸಾಕಾಗತ್ತಾ ಅಂತ. ಆಗ ಅವ್ರು ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಭೀಮಸೇನ ದೇವರಿಗೆ ತಿನ್ನುವುದು ಅಂದ್ರೆ ಪಂಚ ಪ್ರಾಣ, ಎಲ್ಲಾದ್ರೂ ತಿನ್ನೋದಿತ್ತು ಅಂತ ಹೇಳಿದ್ರೆ ಫಸ್ಟ್ ಹೊರಗೆ ಹೋಗ್ತಾ ಇದ್ರು. ಈ ಇಡೀ ಪಾಂಡವರ ಒಂದು ಊಟದ ಸಂದರ್ಭ ಬಂದಾಗ ಮಾಡಿದಂತಹ ಇಡೀ ಪದಾರ್ಥದಲ್ಲಿ 2 ಭಾಗ ಮಾಡ್ತಾ ಇದ್ರು. 2 ಭಾಗ ಮಾಡಿದಾಗ ಒಂದು ಅರ್ಧ ಭಾಗ ಸಂಪೂರ್ಣವಾಗಿ ಭೀಮಸೇನ ದೇವರಿಗೆ ಇಟ್ಟು, ಉಳಿದ ಅರ್ಧ ಭಾಗದಲ್ಲಿ ಎಲ್ಲರೂ ಹಂಚಿಕೊಂಡು ತಿಂತಾ ಇದ್ರು. ಹೀಗೆ ಕೌರವರಿಗೆ ಗೊತ್ತಿತ್ತು ಇವನು ತಿಂಡಿಕೋತ ಅಂತ. ಆದ್ರೆ ಹಾಗಲ್ಲ, ಭೀಮಸೇನ ದೇವರಿಗೆ ಎಷ್ಟೇ ತಿಂದರೂ ಅರಗಿಸಿಕೊಳ್ಳುವಂತಹ ಶಕ್ತಿ ಇತ್ತು. ಅದನ್ನು ಯೋಚನೆಯನ್ನು ಮಾಡಿದವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕಾಲಕೂಟ ವಿಷವನ್ನ ಆ ಪದಾರ್ಥದಲ್ಲಿ ಬರೆಸಿದ್ರು. ಕಾಲಕೂಟ ವಿಷ ಹೇಗೆ ಅಂತ ಹೇಳಿದ್ರೆ, ಆ ವಿಷವನ್ನು ತಯಾರಿಸುವುದು ಇಡೀ ಆಗಿನ ಕ್ರೂರ ಸರ್ಪಗಳು ಅಂತ ಏನಿತ್ತು, ಆ ವಿಷವನ್ನ ಸಂಗ್ರಹ ಮಾಡಿಕೊಂಡು, ಆ ವಿಷವನ್ನ ಸಂಗ್ರಹಣೆ ಮಾಡಬೇಕಾದ್ರೆ ಅನೇಕ ಪ್ರಕ್ರಿಯೆಗಳಿದೆ. ಯಾಕಂದ್ರೆ ಅದರ ಗಾಳಿ ಸೋಕಿದ್ರೆ ಸಾಕು ಮರಣವನ್ನು ಹೊಂದು ಬಿಡ್ತಾ ಇದೆ, ಅಂದ್ರೆ ಅದರ ಗಾಳಿ ತಗ್ಗಿದ್ರೆ ಸಾಕು ಸತ್ಯ ಹೋಗ್ತಾ ಇದೆ. ಅಂತಹ ಕಾಲಕೂಟ ವಿಷ ಅದು ಒಂದು ಸರ್ಪದ್ದಲ್ಲ, ಅನೇಕ ಸಾವಿರಾರು ಸರ್ಪಗಳ ವಿಷವನ್ನು ಸೇರಿಸಿ ಅದನ್ನ ಅವರು ತಿನ್ನೋದೇ ಬೇಡ, ಅದರ ಗಾಳಿ ಸಾಕಿದ್ರೆ ಸಾಕು ಅನೇಕ ಜೀವರಾಶಿಗಳು ಸತ್ತು ಹೋಗ್ತಾ ಇದೆ. ಅಂತಹ ವಿಷವನ್ನ ಅವರಿಗೆ ಬೆಳೆಸಿ ಅದನ್ನ ತಿಂದ ಮೇಲೆ ಅವರು ವಿಶ್ರಾಂತಿ ಮಾಡ್ತಾರೆ. ಮಾಡಿದಾಗ ಭೀಮಸೇನ ದೇವರು ಮರಣ ಹೊಂದಿದ್ರು ಅಂತ ಹೇಳಿ ಅವರನ್ನ ಆಮೇಲೆ ಹಗ್ಗಗಳಿಂದ ಬಿಗಿದು ಪ್ರಮಾಣ ಕೋಟಿ ಎನ್ನುವಂತಹ ಮಡುವಿನಲ್ಲಿ ಬಿಟ್ಟುಬಿಡ್ತಾರೆ. ಬಿಟ್ಟಾಗ ಏನಾಯ್ತು ಅಂತ ಹೇಳಿದ್ರೆ, ಇವರೆಲ್ಲ ಬಹಳ ಸಂತೋಷದಿಂದ ಹೋಗ್ತಾ ಇರ್ತಾರೆ. ಆಗ ಪಾಂಡವರು ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕಾದ್ರೆ ಭೀಮಸೇನ ದೇವರು ಮುಂದೆ ಹೋಗಿದ್ದಾರೆ ಅಂತ ಅಂದ್ಕೊಂಡು ಅವರು ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ, ಆ ಭೀಮಸೇನ ದೇವರು ಏನಾಯ್ತು ಅಂತ ಹೇಳಿದ್ರೆ, ಹಾಗೆ ಕೆಳಗಡೆ ಹೋಗಿ ಆ ಸರ್ಪಲೋಕಕ್ಕೆ ಹೋಗಿ ತಲುಪಿದ್ದಾರೆ. ಸರ್ಪಲೋಕಕ್ಕೆ ಹೋಗಿ ತಲುಪಿದ ಮೇಲೆ ಅಲ್ಲೆಲ್ಲ ಸರ್ಪಗಳು ನೋಡ್ತಾ ಇದೆ, ಇದು ಯಾವುದೋ ಭಯಂಕರವಾದಂತಹ ದೇಹ, ನಮ್ಮ ಯಾವ ಸರ್ಪಗಳಲ್ಲಿ ಇರತಕ್ಕಂತಹ ದೇಹ, ವಿಚಿತ್ರವಾದಂತಹ ದೇಹ ನಮಗೆ ಬಂದ್ಬಿಟ್ಟಿದೆ ಅಂತ ಅದೆಲ್ಲ ಭಯದಿಂದ ಕಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಕಚ್ಚಿದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವರ ಒಳಗೆ ಇರ್ತಕ್ಕಂತಹ ವಿಷ ಹೊರಗೆ ಬರ್ತಾ ಇದೆ. ಕಚ್ಚಿದ್ರೆ ಅವುಗಳ ಹಲ್ಲುಗಳು ಮುಂದೆ ಹೋಗ್ತಾ ಇದೆ, ಅವುಗಳಿಗೆ ಒಂದು ನೋವು ಆಗ್ತಾ ಇದೆ ಸರ್ಪಗಳಿಗೆ. ಆ ಸರ್ಪಗಳೆಲ್ಲ ಓಡಿ ಹೋಗಿ ವಾಸುಕಿಗೆ ಹೇಳಿದ್ರು. ವಾಸುಕಿಗೆ ಹೇಳಿದ ತಕ್ಷಣ ಆ ಸರ್ಪಗಳ ಒಡೆಯನಾಗಿರ್ತಕ್ಕಂಥ ವಾಸುಕಿಗೆ ಹೇಳಿದ್ರು, ಯಾವುದೋ ಒಂದು ಭಯಂಕರವಾದಂತಹ ದೇಹ ಬಂದ್ಬಿಟ್ಟಿದೆ, ಅದನ್ನು ನೋಡಿದ್ರೆ ನಮಗೆ ಭಯ ಆಗ್ತಾ ಇದೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಏನು ಹೇಳಿದ್ರೆ, ಅಲ್ಲಿಯೇ ಒಬ್ಬ ನಾಗರಾಜ ಇದ್ದ, ಆರ್ಯಕ ಎನ್ನುವಂತಹ ನಾಗರಾಜ. ಅವ್ರು ಯಾರು ಅಂತ ಹೇಳಿದ್ರೆ ಕುಂತಿಯ ತಾಯಿಯ ತಂದೆ, ಮಾತಾಮಹ, ಮಾತ್ರಿಯ ಮಾತಾಮಹ.
ಅವರು ಬಂದು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಹೀಗೆ ಕುಂತಿಯ ಅವರ ತಾಯಿಯ ತಂದೆ ಆರ್ಯಕನವರು ಬಂದ್ರು. ಅವರಿಗೆ ಖುಷಿ ಆಗ್ತಾ ಇದೆ, ನನ್ನ ಮೊಮ್ಮಗನ ಇಂತಹ ಪರಾಕ್ರಮವನ್ನು ನೋಡಿಕೊಂಡು ಅವರು ಹೇಳಿದ್ರು. ಆಗ ವಾಸುದೇವಿಗೆ ಗೊತ್ತಾಯಿತು, ಇದು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದಂತಹ ಪಾಂಡುರಾಜನ ಮಗನಾಗಿರ್ತಕ್ಕಂತಹ ಭೀಮಸೇನ ದೇವ ಅಂತ ಗೊತ್ತಾಗಿ ಅವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಆದರವನ್ನ ಮಾಡಿದ್ರು, ಅವರಿಗೆ ಘೋಷಣೆಯನ್ನ ಮಾಡಿದ್ರು. ಇದನ್ನೆಲ್ಲವನ್ನ ಮಾಡಿದ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಹೇಳಿದ್ರು, ನಿಮ್ಗೆ ಏನು ವರ ಬೇಕು, ನಿಮ್ಗೆ ಏನ್ ಬೇಕು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಗ ಅವ್ರು ಹೇಳಿದ್ರು, ನಮ್ಮ ಹತ್ರ ಒಂದು ಒಳ್ಳೆಯ ಔಷಧ ಇದೆ, ಅಂದ್ರೆ ರಸ ಇದೆ. ಆ ರಸವನ್ನ ಕುಡಿದ್ರೆ ಏನು ಅಂತ ಹೇಳಿದ್ರೆ 1000 ಆನೆಗಳ ಬಲ ಆ ಔಷಧಿಯನ್ನ ಕುಡಿದ್ರೆ, ರಸವನ್ನು ಕುಡಿದ್ರೆ ಬರುತ್ತೆ, ಅದನ್ನ ಸ್ವೀಕಾರ ಮಾಡಿ ಅಂತ ಹೇಳಿದ್ರಿ. 8 ಪಾತ್ರೆಗಳಲ್ಲಿ ಇದ್ದಂತಹ ಆ ರಸವನ್ನ ಇವರಿಗೆ ಕುಡಿಲಿಕ್ಕೆ ಕೊಟ್ಟರು. ಅದನ್ನೆಲ್ಲವನ್ನು ಭೀಮಸೇನ ದೇವರು ಕುಡಿದು ಆರಾಮವಾಗಿ ಅವರು ಮಲಗಿದ್ರು. ಯಾವ ಯೋಚನೆಯನ್ನು ಮಾಡಿಲ್ಲ. 10,000 ಆನೆಗಳನ್ನ ಏಕಕಾಲದಲ್ಲಿ ಸೋಲಿಸುವಂತಹ ಬಲ ಭೀಮಸೇನ ದೇವರಿಗೆ ಬಂತು. ಅವರಿಗೆ ಮೊದಲಿಗೆ ಬಹಳ ಬಲ, ಆದರೆ ಇನ್ನೂ ಆ ರಸವನ್ನ ಸ್ವೀಕಾರವನ್ನ ಮಾಡಿ ಏಕಕಾಲದಲ್ಲಿ 10,000 ಆನೆಗಳನ್ನ ಬಂದ್ರೆ ಅವರ ವಿರುದ್ಧ ಹೇಗೆ ಹೋರಾಟ ಮಾಡಬಹುದು ಆ ರೀತಿಯಾದಂತಹ ಬಲ ಅವರಿಗೆ ಬಂತು. ಬಂದಾಗ ಇವರು ಪುನಃ ಮನೆಗೆ ಹೋದ್ರು. ಅಲ್ಲೂ ಭೀಮಸೇನ ದೇವರು ಕಾಣಲೇ ಇಲ್ಲ. ಅವರಿಗೆಲ್ಲ ಚಿಂತೆ ಆಯಿತು. ಚಿಂತೆಯಾದಾಗ ಅವರು ವಿದುರನ ಹತ್ರ ಎಲ್ಲ ವಿಷಯ ಗೊತ್ತಾಯಿತು. ವಿದುರನ ಹೇಳಿದ ಸೂಕ್ಷ್ಮವಾಗಿ ಏನು ಅಂತ ಹೇಳಿದ್ರೆ, ಈ ಭೀಮಸೇನ ದೇವರ ಮೇಲೆ, ನಿಮ್ಮ ಮೇಲೆ ಆ ದುರ್ಯೋಧನನಿಗೆ ಮಾಡಿದಿಂದಲೂ ಕೂಡ ಆ ಮಾತ್ಸರ್ಯದಿಂದ ಕೂಡಿದ್ದಾನೆ ನಿಮ್ಮ ಮೇಲೆ ಅವನು. ಹಾಗಾಗಿ ಅವನು ರಾಜ್ಯದ ಆಸೆಗಾಗಿ ಮುಖ್ಯವಾದಂತಹ ನೋಡಿ, ಅಲ್ಲಿ ದುರ್ಯೋಧನನಿಗೆ ಟಾರ್ಗೆಟ್ ಒಂದು ಭೀಮಸೇನ ದೇವರು ಮಾತ್ರ. ಹಾಗಾಗಿ ನಾನು ಆಗಲೇ ಮೊದಲು ಹೇಳಿದ ಹಾಗೆ ಮಹಾಭಾರತದಲ್ಲಿ 2 ಪ್ರಧಾನ ನಾಯಕರು ಅಂತ, ಒಂದು ಕೃಷ್ಣ, ಇನ್ನೊಂದು ಭೀಮಸೇನ ದೇವರು. ಅವ್ರು ಉಳಿದವರು ಯಾರನ್ನೂ ಟಾರ್ಗೆಟೇ ಮಾಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಭೀಮನ ಬಲ ಗೊತ್ತಿತ್ತು, ಭೀಮನ ಜ್ಞಾನ ಗೊತ್ತಿತ್ತು, ಭೀಮನ ವಿದ್ಯೆಗಳ ಬಗ್ಗೆ ಅರಿವಿತ್ತು ಅವರಿಗೆ. ಹಾಗಾಗಿ ಭೀಮಸೇನ ದೇವರ ಬಗ್ಗೆ ಭಯವೂ ಅಷ್ಟೇ ಇತ್ತು. ಎಷ್ಟು ಭಯ ಅಂತ ಹೇಳಿದ್ರೆ ರಾತ್ರಿ ನಿದ್ರೆ ಮಾಡ್ತಾ ಇರಲಿಲ್ಲ ಅವರು. ರಾತ್ರಿ ನಿದ್ರೆ ಮಾಡಿದ್ರು ಕೂಡ ಕನಸಲ್ಲಿ ಭೀಮಸೇನ ದೇವರು ಬರ್ತಾ ಇದ್ರು. ಅವ್ರು ಎಲ್ಲಾದ್ರೂ ವಿಹಾರಕ್ಕೆ ಹೋದ್ರೆ ಅಲ್ಲೂ ಭೀಮಸೇನ ದೇವರ ಜ್ಞಾನ. ಯಾರು ಊಟ ಮಾಡ್ಬೇಕು ಅಂದ್ರೆ ಅಲ್ಲೂ ಭೀಮಸೇನ ದೇವರು. ಕಾಡಿನಲ್ಲಿ ಆರಾಮಾಗಿ ವಿಶ್ರಾಂತಿ ಮಾಡ್ಬೇಕು ಅಂದ್ರೆ ಭೀಮಸೇನ ದೇವರು. ಆಗಿನಿಂದಲೇ ಭೀಮಸೇನ ದೇವರ ಬಗ್ಗೆ ಅಷ್ಟು ಅವರಿಗೆ ಭಯ ಅನ್ನೋದು ಕಾಡ್ತಾ ಇತ್ತು. ವೇದವ್ಯಾಸ ಮಹರ್ಷಿಗಳು ಕೂಡ ಬಂದರು, ಹೇಳಿದ್ರು. ಇದೆಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ಆ ದುರ್ಯೋಧನಾದಿಗಳ ಕೆಲಸ ಆಗಿದೆ, ಆದರೆ ಯಾವುದನ್ನು ಯೋಚನೆ ಮಾಡಬೇಡಿ. ವೇದವ್ಯಾಸ ದೇವರು ಹೇಳಿದ್ರು, ನಿಮ್ಮ ಆ ಭೀಮಸೇನ ದೇವರಿಗೆ ಏನು ಆಗುವುದಿಲ್ಲ. ಕಾರಣ ಏನು ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವಿದೆ. ಹಾಗಾಗಿ ಅವರಿಗೆ ಏನು ಆಗುವುದಿಲ್ಲ, ಬರ್ತಾರೆ ಅಂತ ಹೇಳಿದಾಗ 8 ದಿನಗಳ ಆದಮೇಲೆ ಆ ವಿಷವನ್ನು ಅರಗಿಸಿಕೊಳ್ಳಲಿಕ್ಕೆ 8 ದಿನ ಬೇಕಾಯ್ತು ಭೀಮಸೇನ ದೇವರಿಗೆ. ಅಂದ್ರೆ ನೋಡಿ, ಭೀಮಸೇನ ದೇವರಿಗೆ 8 ದಿನ ಬೇಕಾಯ್ತು ಅಂದ್ರೆ ಆ ಕಾಲ ಕೂಡ ವಿಷದ ಪ್ರಭಾವ ಹೇಗಿತ್ತು ಅಂತ. ಅಂದ್ರೆ ಎಂತಹ ವಿಷವಾಗಿದ್ರು ಕೂಡ ಅರಗಿಸಿಕೊಳ್ಳುವಂತಹ ಶಕ್ತಿ ಆ ಭೀಮಸೇನ ದೇವರಿಗಿತ್ತು. ಅದನ್ನು ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆಗ ಎದ್ದ ಮೇಲೆ ಸರ್ಪಾದಿಗಳೆಲ್ಲವೂ ಕೂಡ ಮೇಲೆ ತಂದು ಅವರನ್ನ ಬಿಟ್ಟುಕೊಟ್ರು. ನಂತರದಲ್ಲಿ ಅವರು ಹಾಗೆ ಮೇಲೆ ಬಂದಾಗ ಪುನಃ ಅವರು ಬಂದು ಎಲ್ಲರನ್ನ ಸೇರಿಕೊಂಡು ನಡೆದಿರ್ತಕ್ಕಂತಹ ವಿಚಾರಗಳನ್ನು ಹೇಳಿದರು. ನನಗೆ ಹೀಗಾಯಿತು, ನಾನು ನಾಗಲೋಕಕ್ಕೆ ಹೋಗಿದ್ದೆ, ಎಲ್ಲ ಆಧಾರವನ್ನು ಮಾಡಿ ನನ್ನನ್ನು ಕಳಿಸಿಕೊಟ್ರು ಅಂತ ಹೇಳಿ ಅವರು ಈ ಚಿಕ್ಕ ವಯಸ್ಸಲ್ಲಿರುವಾಗಲೇ ಆ ಭೀಮಸೇನ ದೇವರನ್ನ ಈ ರೀತಿಯಾದಂತಹ ಒಂದು ದುರಾಲೋಚನೆಯಿಂದ ಇಲ್ಲಿಗೆ ಬಿಟ್ಟರು. ಇದು ನಾವು ಭೀಮಸೇನ ದೇವರ ಒಂದು ಬಲವನ್ನು ನೋಡುವಾಗ ಅವರ ವ್ಯಕ್ತಿತ್ವ ನಮಗೆ ಗೊತ್ತಾಗ್ತಾ ಇದೆ. ಮುಂದೆ ಭೀಮಸೇನ ದೇವರನ್ನ ಗೊತ್ತಾಯ್ತು ಅವರಿಗೆ. ಇದಕ್ಕೂ ಕೂಡ ಭೀಮಸೇನ ದೇವರು ಸಾಯಲಿಲ್ಲ ಅಂತ ಗೊತ್ತಾದಾಗ ಪ್ರತಿ ಕ್ಷಣವೂ ಕೂಡ ಅವರಲ್ಲಿ ಒಬ್ಬ ಕಣಿಕ ಎನ್ನುವಂತಹ ಮಂತ್ರಿಗಳು, ಅಂದ್ರೆ ನಾಯಕ ಹೇಗಿದ್ನೋ ನಾಯಕ ಅವನ ಜೊತೆಗೆ ಅವರ ಮಂತ್ರಿಗಳನ್ನ ಅಂತವ್ರನ್ನ ಸೇರಿಸಿಕೊಂಡಿದ್ದ. ಯಾಕಂತ ಹೇಳಿದ್ರೆ ಅವನಿಗೆ ಉಪಾಯಗಳನ್ನ ಕೊಡ್ಲಿಕ್ಕೆ ಒಳ್ಳೆಯ ನೀತಿ ಮಾತುಗಳನ್ನ ಹೇಳಿದ್ರೆ ವಿದುರನ ಮಾತುಗಳನ್ನ ಕೇಳ್ತಾ ಇರಲಿಲ್ಲ, ಭೀಷ್ಮ ದ್ರೋಣ ಮೊದಲಾದವರ ಮಾತುಗಳನ್ನ ಕೇಳ್ತಾ ಇರಲಿಲ್ಲ. ಹಾಗಾಗಿ ಯಾಕಂತ ಹೇಳಿದ್ರೆ ಕೆಟ್ಟ ನಾಯಕನಿಗೆ ಒಳ್ಳೆಯ ಮಾತುಗಳು ಹೇಳಿದ್ರೆ ಅದು ಹಿಡಿಸೋದಿಲ್ಲ, ಅಂಥದ್ದೇ ಬೇಕು ಅವರಿಗೆ. ಅಂದ್ರೆ ಅವರನ್ನ ಪ್ರಚೋದಿಸುವಂತಹ ಕೆಟ್ಟ ಕುಯುಕ್ತಿಗಳೇ ಬೇಕು. ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅನೇಕ ದುರ್ಮಂತ್ರಿಗಳೆಲ್ಲ ಇದ್ರು, ಅವರಿಗೆ ಸೇರಿಕೊಂಡು ಇನ್ನೊಂದು ಯೋಜನೆ ಪ್ಲಾನ್ ಅನ್ನ ಮಾಡಿದರು. ಏನ್ ಪ್ಲಾನ್ ಅಂತ ಹೇಳಿದ್ರೆ ದುರ್ಯೋಧನಾದಿಗಳು
ಇಷ್ಟೆಲ್ಲ ಮಾಡಿದ್ರು ಕೂಡ ಸಾಯ್ತಾ ಇಲ್ಲ ಅಂತ ಹೇಳಿದ್ರೆ ಈ ಪಾಂಡವರ ಎಲ್ಲರನ್ನೂ ಕೂಡ ವಂಶವನ್ನೇ ನಾವು ನಿರ್ವಂಶ ಮಾಡಲಿಕ್ಕೆ ಇನ್ನೊಂದು ಉಪಾಯವನ್ನು ಮಾಡೋಣ ಅಂತ ಹೇಳಿ ಅವರನ್ನ ವಾರಣಾವತಕ್ಕೆ ಕಳಿಸೋಣ ಅಂತ ಒಂದು ಯೋಚನೆಯನ್ನ ಮಾಡಿದರು. ಅಲ್ಲಿ ಮಾಡಿದಾಗ ಏನಾಯಿತು ಅಂತ ಹೇಳಿದ್ರೆ ಈ ದುರ್ಯೋಧನನ ಒಂದು ಕುತಂತ್ರ ವಿದುರನಿಗೆ ಗೊತ್ತಾದಾಗ ವಿದುರ ಸೂಕ್ಷ್ಮವಾಗಿ ಹೋಗಿ ಧೃತರಾಷ್ಟ್ರನಿಗೆ ಹೇಳಿದ್ದ ಏನು ಅಂತ ಹೇಳಿದ್ರೆ ಅವರು ಕೂಡ ನಿನ್ನ ಮಕ್ಕಳೇ, ಹಾಗಾಗಿ ಇವರಿಗೆ ಬಹಳ ಅನ್ಯಾಯವಾಗ್ತಾ ಇದೆ, ಅವರನ್ನ ದುರ್ಯೋಧನ ಅನೇಕ ಉಪಾಯಗಳಿಂದ ಈ ರೀತಿಯಾದಂತಹ ಕೆಟ್ಟ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ, ಹಾಗಾಗಿ ನೀನು ಏನು ಅಂತ ಹೇಳಿದ್ರೆ ಕೇವಲ ಕಣ್ಣಿಂದ ಕುರುಡು ಮಾತ್ರ ಆಗಬೇಡ, ಈಗ ಹೇಗಾಗಿದೆಯಾ ಅಂತ ಹೇಳಿದ್ರೆ ಮತಿಯಿಂದಲೂ ನೀನು ಕುರುಡನಾಗಿದ್ದೀಯಾ, ಹಾಗಾಗಿ ಇದನ್ನೆಲ್ಲವನ್ನ ತಡಿದೇ ಇದ್ರೆ ಮುಂದೊಂದು ಅವನಿಗೆ ನಿನಗೆ ಖಂಡಿತವಾಗಿದೆ ಅಂತ ಹೇಳಿದ್ರು ಕೂಡ ಅವನಿಗೆ ಪುತ್ರದ ವ್ಯಾಮೋಹದಿಂದ ಅವನಿಗೆ ಯಾವುದು ಕೂಡ ಅರ್ಥ ಆಗ್ತಾನೆ ಇರಲಿ. ಈ ಧೃತರಾಷ್ಟ್ರ ದುರ್ಯೋಧನ ಮೊದಲಾದವರೆಲ್ಲರೂ ಕೂಡ ಆ ಪ್ಲಾನ್ ಅನ್ನ ಯೋಜನೆಯನ್ನ ಮಾಡಿದಾಗ ಏನಾಯಿತು ಅಂತ ಹೇಳಿದ್ರೆ ವಾರಣಾವತದಲ್ಲಿ ಒಂದು ಮಹೋತ್ಸವ, ಆ ಮಹೋತ್ಸವಕ್ಕೆ ನೀವು ಹೋಗಿ ಬನ್ನಿ ಅಂತ ಅವರನ್ನ ಕಳಿಸಿದಾಗ ನಿಮಗೋಸ್ಕರ ಸುಂದರವಾದಂತಹ ಒಂದು ಅರಮನೆಯನ್ನ ನಿಮಗೆ ಅಲ್ಲಿ ಮಾಡಿದ್ದೇವೆ ಅಂತ ಹೇಳಿದಾಗ ಇವರೆಲ್ಲರೂ ಕೂಡ ಅವರ ಜೊತೆಗೆ ಹೊರಟರು. ಒಬ್ಬ ಪುರೋಚನ ಎನ್ನುವಂತಹ ದುರ್ಯೋಧನ ಒಂದು ಆಪ್ತ ಮಂತ್ರಿ ಅವನು ಪುರೋಚನ. ಆ ಪುರೋಚನ ಒಂದು ಅರಗಿನ ಮನೆಯನ್ನು ನಿರ್ಮಾಣವನ್ನ ಮಾಡಿದ. ನೋಡಿ, ಆ ದುರ್ಯೋಧನ ಏನನ್ನು ಹೇಳಿ ಕಳಿಸಿದ ಅಂತ ಹೇಳಿದ್ರೆ, ನೀನು ಅವರೆದುರುಗಡೆ ಹೋಗಿ ನನ್ನನ್ನು ಬೈಬೇಕು, ನನ್ನನ್ನ ಬೈದು ನನ್ನ ಇವನು ಕೆಟ್ಟವನಾಗಿದ್ದಾನೆ, ಇವನ ಕೆಟ್ಟದ್ದನ್ನು ಯೋಚನೆ ಮಾಡ್ತಾನೆ, ನಿಮಗೆ ಹಿತವನ್ನು ಬಯಸುವುದಿಲ್ಲ ಅಂತ ನೀನು ಅವನಿಗೆ ಹೇಳು, ಅವ್ರ ಜೊತೆಗೆ ಈ ರೀತಿಯಾದಂತಹ ವಾರ್ತಾಲಾಪಗಳನ್ನು ಮಾಡು, ಆಗ ನಿನ್ನ ಮೇಲೆ ಅವರಿಗೆ ನಂಬಿಕೆ ಬರುತ್ತೆ, ಅವರ ಜೊತೆಗೆ ಸ್ನೇಹವನ್ನ ಬೆಳೆಸಿಕೋ, ಒಂದು ಸಮಯ ಸಂದರ್ಭಗಳನ್ನು ನೋಡಿಕೊಂಡು ನೀನೇನು ಮಾಡುವ ಅಂತ ಹೇಳಿದ್ರೆ ಅರಗೆ ನನಗೆ ಬೆಂಕಿಯನ್ನು ಹಚ್ಚುವ ಅಂತ ಕಳಿಸಿ. ನೋಡಿ, ನಾಯಕನಾದವನು ಯಾವ್ಯಾವ ರೀತಿಯಾಗಿ ಯೋಚನೆಯನ್ನ ಮಾಡಿದ ಅಂತ ಈ ರೀತಿಯಾಗಿ ಯೋಚನೆಯನ್ನ ಮಾಡಿ ಅವನೇನು ಮಾಡಿದ ಅಂತ ಹೇಳಿದ್ರೆ, ಈಗಿನ ನಾವು ಈ ಸೂಸೈಡ್ ಬಾಂಬ್ ಕಿಲ್ಲರ್ಸ್ಗಳಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ದುರ್ಯೋಧನ ಒಂದು ಯುಕ್ತಿಗಳಂತೆ ಬಂದಿರತಕ್ಕಂಥವರು. ಹೀಗೆ ತಮ್ಮ ಒಂದು ಜೀವವನ್ನು ಪಣಕ್ಕಿಟ್ಟು ಕೆಟ್ಟದನ್ನು ಬಯಸ್ತಕ್ಕಂತಹವರು. ಇದು ಈಗ ಮಾತ್ರ ಅಲ್ಲ, ಅದು ಆಗಿನಿಂದ ಮಹಾಭಾರತದಿಂದಲೇ ಅದು ನಮಗೆ ಎಲ್ಲ ಕಾಣಿಸ್ತಾ ಇದೆ. ಅವನು ಏನ್ ಮಾಡಿದ ಅಂತ ಹೇಳಿದ್ರೆ, ಪುರೋಚನ ಈ ತರದ ಒಂದು ಸುಂದರವಾದಂತಹ ಭವನಗಳನ್ನ, ಒಂದು ವಿಚಿತ್ರವಾದಂತಹ ಭವನಗಳನ್ನ ನಿರ್ಮಾಣವನ್ನ ಮಾಡುವುದರಲ್ಲಿ ಅವನು ಬಹಳ ಚತುರನಾಗಿದ್ದ. ಅವನೇನ್ ಮಾಡಿದ ಅಂತ ಹೇಳಿದ್ರೆ, ಅರಗಿನ ಮನೆಯನ್ನ ಅವನು ನಿರ್ಮಾಣವನ್ನ ಮಾಡಬೇಕಾದ್ರೆ ಆ ಅರಗಿನ ಮನೆ ಹೇಗಿತ್ತು ಅಂತ ಹೇಳಿದ್ರೆ, ಆ ಅರಗಿನಿಂದ ಆ ಮನೆಯನ್ನ ನಿರ್ಮಾಣವನ್ನ ಮಾಡಿದಾಗ, ಮೇಣದಿಂದ ನಿರ್ಮಾಣ ಮಾಡಿದಾಗ ಅದರ ಎಲ್ಲವೂ ಕೂಡ ಅದಕ್ಕೇನಾದ್ರೂ ಒಂದು ಬೆಂಕಿ ಕಿಡಿ ಬಿದ್ರೆ ಸಾಕು, ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ಬಿಡ್ತಾ ಇತ್ತು. ಅಂತಹ ಭವನವನ್ನ ನಿರ್ಮಾಣವನ್ನ ಮಾಡಿ ಕೊನೆಗೇನಾಯ್ತು ಅಂತ ಹೇಳಿದ್ರೆ, ಅವರೆಲ್ಲ ಪಾಂಡವರು ಬಂದರು ಅಲ್ಲಿ ವಿಶ್ರಾಂತಿ ಮಾಡಲಿಕ್ಕೆ ಅಂತ ಆ ಒಂದು ಅರಗಿನ ಮನೆಯಲ್ಲಿ ಉಳಿದುಕೊಂಡಾಗ ಏನಾಯ್ತು ಅಂತ ಹೇಳಿದ್ರೆ, ಅವರ ಸೇವೆಗಾಗಿ ಈ ಪುರೋಚನನ ಅಕ್ಕ ಒಬ್ಬಳಿದ್ರು. ಇವಳು ಏನು ಅಂತ ಹೇಳಿದ್ರೆ, ಈ ಪುರೋಚನ ಅಕ್ಕ ಇವಳೇನ್ ಮಾಡಿದ್ಲು ಅಂತ ಹೇಳಿದ್ರೆ, ಅವಳ ಹೆಸರು ನಿಷಾದಿ ಅಂತ ಹೇಳಿ ಅವಳ ಹೆಸರು. ಅವಳು ಕುಂತಿಗೆ ಮೊದಲಿಂದಲೂ ಕೂಡ ಸ್ನೇಹಿತೆಯಾಗಿದ್ದವಳು. ಇವಳು ಏನ್ ಮಾಡಿದಂದ್ರೆ, ಆಗ ಕುಂತಿಗೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕಾಡಿನಲ್ಲಿ ಇರಬೇಕಾದ್ರೆ ಗೆಡ್ಡೆ ಗೆಣಸುಗಳು, ಜೇನುತುಪ್ಪ ಮೊದಲಾದವುಗಳನ್ನ ಒಂದು ಸ್ನೇಹ ಭಾವದಿಂದ ತಂದು ಕೊಡ್ತಾ ಇದ್ದು. ಆದ್ರೆ ಪುರೋಚನನ ಒಂದು ಆದೇಶದಂತೆ ಈ ನಿಷಾದಿಯನ್ನು ಅವಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವಳಿಗೆ 5 ಜನ ಮಕ್ಕಳಿದ್ರು. ಆ 5 ಜನ ಮಕ್ಕಳಿಂದ ಸಹಿತವಾಗಿ ಇವರ ಸೇವೆಗೋಸ್ಕರ ಅದೇ ಅರಗಿನ ಮನೆಗೆ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ, ಪುರೋಚನ ಪ್ರಣಿಹಿತ ಪೃಥಾಂಗಿಯ ಸೇವಿತೆಯ ಸದಾ ನಿಷಾದಿ ದುಷ್ಟ ಹೃದಯ ನಿತ್ಯ ಮಂತರ ಚಾರಿಣಿ ಅಂತ. ಅವಳು ಪುರೋಚನನ ಆಜ್ಞೆಯಂತೆ ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಸೇವೆಗೋಸ್ಕರ ಅವಳು ಬಂದಾಗ ಏನಾಯ್ತು ಅಂತ ಹೇಳಿದ್ರೆ, ಒಂದು ದಿವಸ ಈ ವಿಚಾರ ಎಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ಪಾಂಡವರಿಗೆ ಗೊತ್ತಿತ್ತು. ಯಾಕೆಂತ ಹೇಳಿದ್ರೆ, ವಿದುರ ಇವರಿಲ್ಲಿ ಬರಬೇಕು ಅಂತ ಆದ್ರೆ ಸೂಕ್ಷ್ಮವಾಗಿ ಒಂದು ಮಾತಿನಲ್ಲಿ ಹೇಳಿದ್ದ. ಏನು ಹೇಳಿದ್ದ ಅಂತ ಹೇಳಿದ್ರೆ, ನೀವು ಹೋಗುವಂತಹ ದಾರಿಗಳಲ್ಲಿ ಬೆಂಕಿಯ ಅವಘಡಗಳ ಏನಾದರೂ ಸಂಭವಿಸಬಹುದು, ನೀವು ಸ್ವಲ್ಪ ಹುಷಾರಾಗಿರಿ. ಹಾಗಾಗಿ ಅವರೇನ್ ಮಾಡಿದ ಅಂತ ಹೇಳಿದ್ರೆ, ಈ ಎಲ್ಲ ವಿಚಾರವನ್ನ ತಿಳಿದ ಮೇಲೆ ವಿದುರ ಏನ್ ಮಾಡಿದ ಅಂತ ಹೇಳಿದ್ರೆ, ಅವನ ಭೃತ್ಯರನ್ನ ಕಳಿಸಿ ಹೇಳಿದ, ಅವರಿಗೆ ಒಂದು ಸುರಂಗ ಮಾರ್ಗವನ್ನ ಮಾಡಿ
ಅವರು ಅಂತ ಹೇಳಿ ಆ ಭಕ್ತರೆಲ್ಲರೂ ಕೂಡ ಸುರಂಗ ಮಾರ್ಗವನ್ನು ಮಾಡಿ ಆ ದಾರಿ ಹೊರಗಡೆ ಬರಬೇಕಾದ್ರೆ ಒಂದು ಸೇಫ್ ಆಗಿರ್ತಕ್ಕಂತಹ ಒಂದು ಜಾಗದಲ್ಲಿ ಅವರು ಹೊರಗೆ ಬರಬೇಕು ಅಂತ ಹೇಳಿ ಅವರನ್ನ ಕರೆಸಿದ್ರು. ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ದಿವಸ ಒಂದು ದಿವಸ ಕಾದು ಈ ಪುರೋಚನನ ಸೇವಕರಾಗಿರ್ತಕ್ಕಂತಹ ನಿಶಾದಿ ಅವರ 5 ಜನ ಮಕ್ಕಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಊಟದಲ್ಲಿ ಒಂದು ವಿಷವನ್ನ ಬೆರೆಸಿದಾಗ ಅದನ್ನ ತಿಂದಂತಹ ಇವರು ಗಾಢ ನಿದ್ರೆಗೆ ಹೋದ್ರು. ಇವರಿಗೆ ಸಂತೋಷ ಆಯಿತು, ನಮ್ಮ ಕಾರ್ಯ ಸಾಧಿಸಿದ್ದಾಯ್ತು ಅಂತ ಹೇಳಿ ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಚೆನ್ನಾಗಿ ಮದ್ಯಪಾನವನ್ನು ಮಾಡಿದ್ರು. ಮದ್ಯಪಾನವನ್ನು ಮಾಡಿಬಿಟ್ಟು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆಗ ಚೆನ್ನಾಗಿ ಆ ನಂತರದಲ್ಲಿ ಇವರಿಗೆ ನಾವು ಮದ್ಯಪಾನವನ್ನು ಮಾಡಿ ಸುಖದಿಂದ ನಾವು ಈಗ ಮನೆಗೆ ಬೆಂಕಿ ಹೆಚ್ಚು ಹೋಗೋಣ ಅಂತ ಕಾಯ್ತಾ ಇದ್ರು. ಅವರು ಮದ್ಯಪಾನ ಮಾಡಿದಾಗ ಅವರು ಮದ್ಯಪಾನ ಅತಿಯಾದ್ದರಿಂದಾಗಿ ಅವರು ಅಲ್ಲೇ ಮಲಗಿಬಿಟ್ರು. ಭೀಮ ಸರಿಯಾದ ಸಮಯ ಅಂತ ಅಂದ್ಕೊಂಡು ಏನ್ ಮಾಡಿದ ಅಂತ ಹೇಳಿದ್ರೆ ಭೀಮದೇವರು ಸ್ಕಂದಮಾರೋಪ್ಯ ಜನನೀಂ ಯಮಾವಂಕೇನ ವೀರ್ಯವಾನ್ ಪಾರ್ಥೋ ಗೃಹೀತ್ವಾ ಪಾಣಿಭ್ಯ ಗಾತ್ರವು ಸಮಹಾಬಲಃ ಅಂತ ಆ ಭೀಮಸೇನ ದೇವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಕುಂತಿಯನ್ನ ಹೆಗಲಿನಲ್ಲಿ, ನಕುಲ ಸಹದೇವರನ್ನ ಸೊಂಟದಲ್ಲಿ ಕೂಡಿಸಿಕೊಂಡು, ಅರ್ಜುನ ಧರ್ಮರಾಜರನ್ನ 2 ಕೈಗಳಲ್ಲಿ ಹಿಡಿದುಕೊಂಡು ಹೊತ್ತುಕೊಂಡು ಸುರಂಗ ಮಾರ್ಗದಿಂದ ನಡೆದರು ಅಂತ ಹೇಳಿ ಮಹಾಭಾರತದ ಆದಿಪರ್ವದಲ್ಲಿ ಒಂದು ಹೇಳ್ತಾರೆ. ಇದನ್ನ ಇನ್ನೊಂದು ಹೇಳಿದ್ರೆ ವನಪರ್ವದಲ್ಲಿ ಇನ್ನೊಂದು ರೀತಿಯಾಗಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ ಆರ್ಯಾಂಕೇನ ವಾಮೇನ ರಾಜಾನಂ ದಕ್ಷಿಣೇನ ಚ ಅಸಂದೋಷ್ಟ ಯಮೋ ಕೃತ್ವ ಪೃಷ್ಠೆ ವಿಭತ್ಸು ಮೇ ವಚ ಅಂತ ಸೊಂಟದ ಎಡಕ್ಕೆ ಕುಂತಿದೇವಿಯನ್ನ, ಬಲಕ್ಕೆ ಧರ್ಮರಾಜನನ್ನ, ಹೆಗಲಿನಲ್ಲಿ ನಕುಲ ಸಹದೇವರನ್ನ, ಬೆನ್ನಿನಲ್ಲಿ ಅರ್ಜುನನ್ನ ಹೊತ್ತುಕೊಂಡು ಅವನು ನಡೆದ ಅಂತ ಇದು 2 ರೀತಿಯಾಗಿ ಕೂಡ ಹೇಳಿದ್ರು. ಇಲ್ಲಿ ನಾವೇನು ಅಂತ ಹೇಳಿದ್ರೆ ಅವನೇನು ಅಂತ ಹೇಳಿದ್ರೆ ಹೀಗೆ ನಡೆಯಬೇಕಾದ್ರೆ ಅವನಿಗೆ ಅನೇಕ ಯೋಜನೆಗಳ ದೂರವನ್ನು ನಡೆದ. ಹೀಗೆ ಏನು ಅಂತ ಹೇಳಿದ್ರೆ 20 ಗಂಟೆಗಳ ದಾರಿಯನ್ನ ಕೇವಲ ಒಬ್ಬ ಭೀಮಸೇನ ದೇವರು ಅವರನ್ನು ಹೊತ್ತುಕೊಂಡು ನಡೆದ. ಅವನು ಏನು ಅಂತ ಹೇಳಿದ್ರೆ 20 ಗಂಟೆಗಳ ದಾರಿಯನ್ನ ಅವರೇನು ಅಂತ ಹೇಳಿದ್ರೆ ಸುಮಾರು 20 ಕಿಲೋಮೀಟರ್ಗಿಂತ ಅದಕ್ಕೆಲ್ಲೂ ಕೂಡ ಒಂದು ದಾರಿಯನ್ನ ಅವನು 3-4 ಗಂಟೆಗಳಲ್ಲಿ ಕ್ರಮಿಸಿದ. ಹೀಗೆ ಎಷ್ಟು ಅಂತ ಹೇಳಿದ್ರೆ 350 ಕಿಲೋಮೀಟರ್ ಪರಿಮಿತವಾದಂತಹ ಸುರಂಗ ಮಾರ್ಗ. ಆ ಸುರಂಗ ಮಾರ್ಗವನ್ನ ಅವನು 20 ಗಂಟೆಗಳಲ್ಲಿ ಅವನು ಹೊತ್ತು ನಡೆದ. ಅಲ್ಲಿ ಕೆಲವರನ್ನ ಕುಂತಿ ಅದನ್ನು ಬದಲಾದಾಗ ಅಂದ್ರೆ ಸ್ವಲ್ಪ ದೇಹಕ್ಕೆ ಭಾರ ಆದಾಗ ಸ್ವಲ್ಪ ಇಳಿಸಿ ಮತ್ತೆ ಪುನಃ ಅದನ್ನು ಬದಲು ಮಾಡಿಕೊಂಡು ಅನ್ನುವಂಥದ್ದನ್ನ ಅನೇಕ ಗ್ರಂಥಗಳಲ್ಲಿ ಇರ್ತಾರೆ. ಆದ್ರೆ ಭೀಮಸೇನ ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರೊಬ್ಬರೇ 5 ಜನರನ್ನ ಹೊತ್ತುಕೊಂಡು ಸುರಂಗ ಮಾರ್ಗದಲ್ಲಿ 350 ಕಿಲೋಮೀಟರ್ ಪರಿಮಿತವಾಗಿ ಅವರು ನಡೆದು ಹೊರಗಡೆ ಬರ್ತಾರೆ. ಬರಬೇಕಾದ್ರೆ ಉರಸ ಪಾದಪಾನ್ ಭಂಜನ್ ಮಹೀಂ ಪದ್ಭ್ಯಾಂ ವಿದಾರಯನ್ ಸಜಗಮಾರು ತೇಜಸ್ವಿ ವಾತರಂಹ ರೂಪೋದರ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸುರಂಗ ಮಾರ್ಗವನ್ನು ಮಾಡಿದ್ದಾರೆ. ಸುರಂಗ ಮಾರ್ಗದಲ್ಲಿ ಅನೇಕ ಮರ ಗಿಡಗಳು ಅದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಅವರು ಹೋಗ್ತಾ ಇರಬೇಕಾದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವರ ವೇಗಕ್ಕೆ ಆ ಮರಗಳೆಲ್ಲ ಗಿಡಗಳು ಆ ಗೋಡೆಗಳೆಲ್ಲವೂ ಕೂಡ ಛಿದ್ರವಾಗಿ ಹೋಗ್ತಾ ಇದೆ. ಹೀಗೆ ತಮ್ಮ ಒಂದು ಬಲದಿಂದ ಅವರೇನ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲರನ್ನು ಹೊತ್ತುಕೊಂಡು ಬಂದರು. ಇಲ್ಲಿ ನಮಗೆ ಸಂದೇಹ ಬರುತ್ತೆ. ಯಾಕೆ ಅಂತಂದ್ರೆ ಉಳಿದವರಿಗೆ ಯಾರಿಗೂ ಕೂಡ ಅಲ್ಲಿ ತೋರುವಂತಹ ಶಕ್ತಿ ಇಲ್ವಾ ಅರ್ಜುನ ಧರ್ಮರಾಜನಿ ಮೊದಲಾದವರಿಗೆ ಅಂತ. ಆದ್ರೆ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಭೀಮಸೇನ ದೇವರ ಒಂದು ಪಾತ್ರವನ್ನು ನಾವು ಗಮನಿಸಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಉಳಿದವರೆಲ್ಲರಿಗೂ ಕೂಡ ಶಕ್ತಿಯಿಂದ ತುಂದು ಹೋಗಿದ್ರು. ಯಾಕೆ ಶಕ್ತಿಯಿಂದ ತುಂದು ಹೋಗಿದ್ರು ಅಂತ ಹೇಳಿದ್ರೆ ಅವರು ಯೋಚನೆಯನ್ನ ಮಾಡ್ತಾ ಇದ್ರು, ನಮಗಿಷ್ಟೆಲ್ಲ ಅನ್ಯಾಯವನ್ನು ಮಾಡ್ತಕ್ಕಂತಹ ಆ ಕೌರವರಿದ್ದಾರಲ್ವಾ, ಕೌರವರಿಗೆ ಮುಂದೆ ಏನು ಗತಿ ಬರಬಹುದು ಅಂತ ಧರ್ಮರಾಜ ಯೋಚನೆಯನ್ನ ಮಾಡ್ತಾ ಇದ್ದ. ಅಂದ್ರೆ ಅವರ ವಿರುದ್ಧ ನಾವು ನಿಂತುಕೊಂಡು ಹೋರಾಡುವಂತಹ ಯುದ್ಧ ಪ್ರಸಂಗಗಳು ಬರುತ್ತೆ. ಅವರು ಎಲ್ಲರೂ ಕೂಡ ಅವರ ಸಂಹಾರ ಆಗುತ್ತೆ. ಅಂತಹ ಸಂಹಾರವಾದಂತಹ ರಾಜ್ಯದಲ್ಲಿ ನಾವು ಹೇಗೆ ಜೀವನವನ್ನು ಮಾಡುವುದು, ಈ ರೀತಿಯಾದಂತಹ ಒಂದು ಯೋಚನೆಗಳನ್ನ ಮಾಡಿಕೊಂಡು ಧರ್ಮರಾಜ ಶಕ್ತಿಗೊಂಡು ಹೋಗಿದ್ದ. ಹೀಗೆ ಅವರೆಲ್ಲರೂ ಶಕ್ತಿ ಕಳೆದುಕೊಂಡಾಗ ಭೀಮಸೇನ ದೇವರು ಯಾವ ವಿಚಲಿತರಾಗದೇನೆ ಅವರು ಬಹಳ ಸ್ಥೈರ್ಯರಾಗಿದ್ದರು. ಹಾಗಾಗಿ ಧರ್ಮರಾಜನೇ ಹೇಳಿದ ಏನು ಅಂತ ಹೇಳಿದ್ರೆ, ನೀನು ಹೀಗೆ ಅವರು ಸುರಂಗ ಮಾರ್ಗದಿಂದ ಹೊರಗಡೆ ಬಂದರು. ನೋಡಿ, ಇಲ್ಲಿ ವ್ಯಾಸ ಮಹರ್ಷಿಗಳು ಈ ಒಂದು ಪ್ರಸಂಗದಿಂದ ಇದು ಕೇವಲ ಭೀಮಸೇನ ದೇವರ ವೃತ್ತಾಂತ ಅಲ್ಲ, ನಮ್ಮೆಲ್ಲರ ವೃತ್ತಾಂತವನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಮಗೆ ಈ ಒಂದು ಪ್ರಸಂಗದಿಂದ
ಅತ್ಯದ್ಭುತವಾದಂತಹ ಒಂದು ಸಂದೇಶವನ್ನು ವ್ಯಾಸ ಮಹರ್ಷಿಗಳು ನಮಗೆ ಸಾರ್ತಾ ಇದ್ದಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಇದು ಈ ಒಂದು ಪ್ರಸಂಗ ನಮ್ಮೆಲ್ಲರ ಜೀವನಕ್ಕೆ ಅನ್ವಯವಾಗುವಂತಹ ಪ್ರಸಂಗ. ಹೇಗೆ ಅಂತ ಹೇಳಿದ್ರೆ, ಈ ದುರ್ಯೋಧನಾದಿಗಳು ಅರಗಿನ ಮನೆಯನ್ನ ನಿರ್ಮಾಣವನ್ನ ಹೇಗೆ ಮಾಡಿದ್ರು, ನಾವು ಕೂಡ ಈ ದೇಹ ಪರಮಾತ್ಮ ರಚನೆ ಮಾಡಿರ್ತಕ್ಕಂತಹ ಈ ದೇಹ ಏನಿದೆಯೋ ಇದು ಕೂಡ ಒಂದು ಅರಗಿನ ಮನೆ ಅಂತ. ಈ ಅರಗಿನ ಮನೆ ಯಾಕೆ ಅಂತ ಹೇಳಿದ್ರೆ, ಅರಗಿನ ಮನೆ ಒಂದು ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ತಾ ಇತ್ತು. ಹೀಗೆ ನಮ್ಮ ದೇಹ ಇದು ಶಾಶ್ವತವಾಗಿರ್ತಕ್ಕಂತಹದ್ದಲ್ಲ, ಯಾವಾಗ ಸುಟ್ಟು ಹೋಗುತ್ತೆ ಗೊತ್ತೇ ಇಲ್ಲ. ಇದೂ ಕೂಡ ಒಂದು ಅರಗಿನ ಮನೆ ಅಂತ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಪಂಚ ಪಾಂಡವರು ಇರುವ ಹಾಗೆ ಪಂಚ ಪ್ರಾಣಗಳು ನಮ್ಮನ್ನ ನಿಯಮನ ಮಾಡ್ತಾ ಇದೆ ಅಂತ. ಈ ಪಂಚ ಪ್ರಾಣಗಳು ಹೇಗೆ ಆ ಪಂಚ ಪಾಂಡವರು ಅದರಲ್ಲಿ ವಾಸವನ್ನ ಮಾಡಿದ್ರು, ಈ ಒಂದು ನಮ್ಮ ದೇಹವೆಂಬಂತಹ ಅರಗಿನ ಮನೆಯಲ್ಲಿ ಪಂಚ ಪ್ರಾಣಗಳು ವಾಸವಾಗಿರ್ತವೆ ಅಂತ. ವಾಸವಿದ್ದಾಗ ಇಲ್ಲಿ ವಿದುರನು ಹಾಗೆ ಕೃಷ್ಣ ಪರಮಾತ್ಮನು ವಿದುರನು ಅವರಿಗೆಲ್ಲರಿಗೂ ಸಹಾಯ ಮಾಡಿದಂತೆ ಆ ಭಗವಂತನ ಮೇಲಿನ ನಂಬಿಕೆ ವಿಶ್ವಾಸ ಅನ್ನುವುದನ್ನು ನಮಗೆ ಯಾವಾಗಲೂ ಕೂಡ ನಮಗೆ ಸಹಾಯವನ್ನು ಮಾಡ್ತಾ ಇರುತ್ತೆ. ಅಲ್ಲಿ ಪುರೋಚನ ಅಂದ್ರೆ ದುರ್ಯೋಧನ ಮಂತ್ರಿಯಾದಂತಹ ಪುರೋಚನ ಈ ಪಾಂಡವರನ್ನ ಸುಡಬೇಕು ಅನ್ನುವಂತಹ ಹಪಹಪಿಯಿಂದ ಕಾಯ್ತಾ ಇದ್ದ. ಆದರೆ ಆ ಕೃಷ್ಣನ ಸೇವಕನಾಗಿರ್ತಕ್ಕಂತಹ ಭೀಮಸೇನ ದೇವರು ಅವನನ್ನೇ ಹಿಂದೆ ಸಂಹಾರ ಮಾಡೋಣ ಅಂತ ಅವನು ಕಾಯ್ತಾ ಇದ್ದ. ಹೀಗೆ ನಮ್ಮ ದೇಹದಲ್ಲಿಯೂ ಕೂಡ ಹಾಗೆ ಕೃಷ್ಣನ ಆ ಒಂದು ಅನುಗ್ರಹದಿಂದ ಒಳ್ಳೆಯ ಅಂಶಗಳು ಒಳ್ಳೆಯ ಯೋಚನೆಗಳು ನಮ್ಮ ಜೊತೆಗೆ ಸದಾ ಇರುತ್ತೆ. ಆದರೆ ನಮ್ಮ ಅರಿಷಡ್ವರ ವರ್ಗಗಳು ಹಾಗೆ ದುರಾಲೋಚನೆಯಿಂದ ಆ ದುರ್ಯೋಧನನ ಕುತಂತ್ರಗಳು ಕೂಡ ನಮ್ಮಲ್ಲಿ ಇರುತ್ತೆ. ಯಾವಾಗಲೂ ಇದು ನಮ್ಮ ದೇಹವೆಂಬಂತಹ ಅರಗಿನ ಮನೆ. ಹಾಗಾಗಿ ಇಂತಹ ದೇಹವೆಂಬಂತಹ ಅರಗಿನ ಮನೆಯಲ್ಲಿ ಆ ಅರಗಿನ ಮನೆಯಲ್ಲಿ ಏನಂತ ಹೇಳಿದ್ರೆ ಅನೇಕ ದ್ವಾರಗಳಿತ್ತು. ಆ ದ್ವಾರದಲ್ಲಿ ಹೇಗಾದ್ರೂ ಹೋಗಿ ಬರ್ಬಹುದು, ಹೇಗಾದ್ರೂ ಬರಬಹುದು. ಹೀಗೆ ಬಹಳ ಸುಂದರವಾದಂತಹ ಅರಗಿನ ಮನೆ. ಹೊರಗಡೆ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ. ಈ ದೇಹವು ಹಾಗೆ ಅನೇಕ 9 ದ್ವಾರಗಳಿಂದ ಕೂಡಿದಂತಹ ದೇಹ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಇದೆ. ಆದರೆ ಇಂತಹ ಅರಗಿನ ಮನೆಯನ್ನ ಏನು ಅಂತ ಹೇಳಿದ್ರೆ, ಇದು ಶಾಶ್ವತವಾದಂತಹ ಅರಗಿನ ಮನೆಯಲ್ಲ. ಇಲ್ಲಿ ಕೃಷ್ಣನ ಅನುಗ್ರಹ ಇದ್ರೆ ಆ ಪಾಂಡವರೆಲ್ಲರೂ ಕೂಡ ಅಂತಹ ಅರಗಿನ ಮನೆ ಇದ್ರೂ ಕೂಡ ಅದು ಸುಟ್ಟು ಭಸ್ಮವಾಗಿ ಹೋದರೂ ಕೂಡ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಅವರು ಬದುಕಿಕೊಂಡು ಬಂದರು. ಹೇಗೆ ಬಂದರು ಅಂತ ಹೇಳಿದ್ರೆ, ಅವರು ಅನೇಕ ದ್ವಾರಗಳ ಅರಗಿನ ಮನೆಗಿತ್ತು. ಆದರೆ ಕೃಷ್ಣ ಪರಮಾತ್ಮ ಪ್ರೇರಿತನಾಗಿ ವಿದುರ ಇನ್ನೊಂದು ಮಾರ್ಗವನ್ನು ಮಾಡಿಕೊಟ್ಟ. ಹಾಗೇನೆ ಈ ನಮ್ಮ ಶರೀರದಲ್ಲಿ ಈ ಒಂದು ಅರಗಿನ ಮನೆಯಲ್ಲಿ ಅನೇಕ ದ್ವಾರಗಳು ಅಂದ್ರೆ 9 ದ್ವಾರಗಳು ನಮಗೆಲ್ಲವೂ ಕೂಡ ಇದೆ. ಕಣ್ಣುಗಳು, ಹಾಗೆ ಆ ಮಲಮೂತ್ರ ವಿಸರ್ಜಿಸುವಂತಹ ಕಿವಿಗಳು, ಹೀಗೆ 9 ದ್ವಾರಗಳು ನಮಗೆ ಇದೆ. ಆ 9 ದ್ವಾರಗಳು ಇದ್ರೂ ಕೂಡ ಇನ್ನೊಂದು ದ್ವಾರ, ಅದು ಹೇಗೆ ದ್ವಾರ, ಎಂತಹ ದ್ವಾರ ಅಂದ್ರೆ ಉಳಿದ 9 ದ್ವಾರಗಳಿಂದ ಹೋಗಿ ಬರುವ ಅವಕಾಶ ಇದೆ. ಅರಗಿನ ಮನೆಗೂ ಹಾಗೂ ಇತ್ತು, ಹೋಗಿ ಬರುವ ಅವಕಾಶ. ಆದರೆ ಸುರಂಗ ಮಾರ್ಗದ ದ್ವಾರ ಹೋಗಿ ಹೋದ ಮೇಲೆ ಮತ್ತೆ ಪುನಃ ಬರುವಂತಹ ಅವಕಾಶ ಇರಲಿಲ್ಲ. ನಮ್ಮ ದೇಹದಲ್ಲಿಯೂ ಕೂಡ ಒಂದು ದ್ವಾರವನ್ನ ನಾವು ಅದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆ ದ್ವಾರವನ್ನ ನಾವು ಎಚ್ಚರಿಸಬೇಕು ಅಂತ. ಅದು ಯಾವುದು ಅಂತ ಹೇಳಿದ್ರೆ ಸುಷುಮ್ನಾ ನಾಡಿ ಅಂತ. ನಮ್ಮ ಉಳಿದ ದ್ವಾರಗಳಿಂದ ಪ್ರಾಣ ಹೋಯಿತು ಅಂತ ಹೇಳಿದ್ರೆ ಪುನಃ ಹೋಗಿ ಬರ್ತೇವೆ, ಅಂದ್ರೆ ಈ ಜನ್ಮದಲ್ಲಿಯೇ ಪುನಃ ನಾವು ಬಂದೇ ಬರ್ತೇವೆ ಅಂತ. ಆದ್ರೆ ಸುಷುಮ್ನಾ ನಾಡಿ ಎನ್ನುವಂತಹ ಆ ದ್ವಾರದಿಂದ ನಮ್ಮ ಪ್ರಾಣ ವಿಸರ್ಜನೆ ಆಯಿತು ಅಂತ ಆದ್ರೆ ಪುನಃ ಈ ಒಂದು ಆ ದ್ವಾರಕ್ಕೆ ಬರುವಂತಹ ಅವಕಾಶ ಇಲ್ಲ, ಅಂದ್ರೆ ಈ ಒಂದು ದೇಹವನ್ನು ಪಡೀಲಿಕ್ಕೆ ಅವಕಾಶ ಇಲ್ಲ ಅಂತ ಆ ವ್ಯಾಸ ಮಹರ್ಷಿಗಳು ಆ ಒಂದು ಅರಗಿನ ಮನೆಯ ಒಂದು ಪ್ರಸಂಗದಿಂದ ನಮ್ಮ ಒಂದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹೀಗೆ ಅಂತ ಅವನ ಅರಗಿನ ಮನೆ ಇದ್ದ ಹಾಗೆ ಈ ಅರಗಿನ ಮನೆ ಮೇಲೆ ಯಾವತ್ತೂ ವ್ಯಾಮೋಹವನ್ನು ಇಡಬಾರದು ಅಂತ. ಹಾಗಾಗಿ ಭೀಮಸೇನ ದೇವರು ಯಾರು ಕೂಡ ಗೊತ್ತಿತ್ತು ಇದು. ಅವರಿಗೆ ಏನೇ ಎಂತ ಎಚ್ಚರಿಕೆ ಇತ್ತು ಅಂದ್ರೆ, ನಮ್ಗೆ ಎಷ್ಟು ದಿನ ಇದ್ದೇವೋ ಅಷ್ಟು ದಿನವೂ ನಮಗೆ ಅಪಾಯ ಎನ್ನುವುದು ಖಂಡಿತ ಅನ್ನುವಂತ ಎಚ್ಚರಿಕೆ ಇತ್ತು. ನಮಗೂ ಕೂಡ ಅಂತಹ ಎಚ್ಚರಿಕೆ ಇರಬೇಕು. ಏನಂದ್ರೆ ಈ ದೇಹದಲ್ಲಿ ನಾವು ಎಷ್ಟು ದಿನ ಇದ್ದೇವೋ ಅಷ್ಟು ದಿನ ಖಂಡಿತ ಅಪಾಯ ಅಂತ. ಯಾಕೆ ಅಪಾಯ ಅಂತ ಹೇಳಿದ್ರೆ, ಇದು ಸಾಧನೆ ಆಗದೇ ಇದ್ರೆ ಅಪಾಯ ಅಂತ. ಆದ್ರೆ ಈ ದೇಹವನ್ನ ನಾವು ಸಾಧನ ಮಾರ್ಗವಾಗಿ ಉಪಯೋಗಿಸಿಕೊಂಡಾಗ ಆಗ ನಂತರದಲ್ಲಿ ಏನು ಕೂಡ ಆಗುತ್ತದೆ. ಒಂದು ವ್ಯಾಸರು ನಮಗೆ ತತ್ವವನ್ನು ತಿಳಿಸಿಕೊಟ್ರು. ಅರಗಿನ ಮನೆ ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ದುರ್ಯೋಧನಾದಿಗಳಂತಹ ಕೆಟ್ಟವರಿದ್ರೆ ಅದರ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ, ಈಗ ನಮಗೆ ಅಲ್ಲಿ ಪ್ರಸಂಗವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ,
ಆ ನಿಷಾದಿ ಅವಳ 5 ಜನ ಮಕ್ಕಳ ಜೊತೆಗೆ ಅರಗಿನ ಮನೆಗೆ ಬೆಂಕಿಯನ್ನ ಭೀಮಸೇನ ದೇವರೇ ಇವರು ಸುರಂಗ ಮಾರ್ಗಕ್ಕೆ ಹೋಗುವಾಗ ಬೆಂಕಿಯನ್ನ ಇಟ್ಟರು. ಇಟ್ಟಾಗ ಅವರ 5 ಜನರು ಸುಟ್ಟು ಭಸ್ಮರಾದರು. ಆಗ ಅಲ್ಲೇನಂದ್ಕೊಂಡು ಬಂದ್ರೆ ಒಬ್ಬ ತಾಯಿ ಜೊತೆಗೆ 5 ಜನ ಮಕ್ಕಳಿದ್ದರಿಂದಾಗಿ ಪಾಂಡವ ಶತ್ರು ಅನ್ನುವಂತಹ ವಿಷಯ ಎಲ್ಲ ಕಡೆ ಹರಡು ಬಿಟ್ಟು ಅದನ್ನ ಕೇಳಿ ಬಹಳ ಸಂತೋಷವನ್ನು ಪಡ್ತಾ ಇದ್ದ ದುರ್ಯೋಧನ. ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಯಾವ ಮನುಷ್ಯನು ಭಗವಂತನ ಜೊತೆಗೆ ಇರ್ತಾನೋ ಭಗವಂತ ಅವರನ್ನ ಹೇಗಾದ್ರೂ ಪಾರು ಮಾಡ್ತಾನೆ ಅಂತ ಬರೀ ಆ ಒಂದು ಭೀಮಸೇನ ದೇವರ ತತ್ವವನ್ನು ನಮಗೆ ತಿಳಿಸಿಕೊಟ್ರು. ಭೀಮಸೇನ ದೇವರು ಅವನು ನಂಬಿದ್ದು ಯಾವುದನ್ನೂ ಅಲ್ಲ, ಅವನಿಗೆ ಗೊತ್ತು ನೋಡಿ, ಅವನಿಗೆ ಆಪತ್ತಿದೆ ಅಂತ ಗೊತ್ತು ಅವರಿಗೆ ಪಾಂಡವರಿಗೆ. ಆದ್ರೆ ಆಪತ್ತಿದೆ ಅಂತ ಗೊತ್ತಿದ್ರು ಅವರು ಆ ಅರಗಿನ ಮನೆಗೆ ಹೋದ್ರು. ಅಂದ್ರೆ ಅವರ ಧೈರ್ಯ ಏನು ಅಂತ ಹೇಳಿದ್ರೆ ಅವರ ಧೈರ್ಯ ಅಲ್ಲ, ನಮ್ಮ ಜೊತೆ ಕೃಷ್ಣ ಪರಮಾತ್ಮ ಇದ್ದಾನೆ, ಭೀಮಸೇನ ದೇವರಿದ್ದಾರೆ ಎನ್ನುವಂತ ನಂಬಿಕೆ ಧೈರ್ಯದಿಂದ ಅವರು ಅರಗಿನ ಮನೆಯಿಂದ ಪ್ರವೇಶ ಮಾಡಿದರು. ನಮ್ಮಲ್ಲಿ ಹಾವಿದೆ ಹೋಗಿ ಅಂದ್ರೆ ಯಾರು ಹೋಗ್ತೀವ ನಾವು? ಇಲ್ಲ. ಬಾವಿ ಇದೆ ಬೀಳಿದ್ರೆ ಯಾರು ಬೀಳ್ತೀವ? ನಮಗೆ ಇಲ್ಲ. ಆದ್ರೆ ಬೀಳುವಂತಹ ಶಕ್ತಿ, ಸಾಮರ್ಥ್ಯ, ನಂಬಿಕೆ ನಮಗೆ ಬರಬೇಕು ಅಂತ. ಅಂದ್ರೆ ಅರ್ಥನ ಹೇಳಿದ್ದೀನಿ, ಯೋಗ್ಯ ಆತರ ಮಾಡುವುದಲ್ಲ. ಅಂದ್ರೆ ಪರಮಾತ್ಮನಲ್ಲಿ ಅವಿಚ್ಛಿನ್ನವಾದಂತಹ ಭಕ್ತಿ ಇದ್ರೆ ನಾವು ಹಾಗಾಗಿ ಆಗ ನಮ್ಮ ಒಂದು ಉತ್ತಮ ಮಾರ್ಗ ಅನ್ನೋದನ್ನ ಹೇಳ್ತಾರೆ. ಅವರಿಗೆ ಆ ನಂಬಿಕೆ ಇತ್ತು, ಏನ್ ಬೇಕಾದ್ರೂ ಮಾಡ್ತೇವೆ. ನಮಗೆ ವಿಷ ಸರ್ಪ ಇದೆ, ಕೃಷ್ಣ ಆ ಲಡ್ಡುವಿನಲ್ಲಿ ವಿಷ ಹಾಕಿದ್ದು ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಚೆನ್ನಾಗೇ ಗೊತ್ತಿತ್ತು. ಅವನೇನು ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಅವನ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಭೀಮಸೇನ ದೇವರಿಗೆ ನನಗೇನಾದ್ರೂ ಕೃಷ್ಣ ಇದ್ದಾನೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಇಲ್ಲೇನಾಯ್ತು ಅಂತ ಹೇಳಿದ್ರೆ, ಅರಗಿನ ಮನೆಯಲ್ಲಿ ಅವ್ರು ಹೋಗ್ಬೇಕಾದ್ರೆ ಕುಂತಿಗೂ ಗೊತ್ತಿದೆ, ಉಳಿದವರೆಲ್ಲರಿಗೂ ಕೂಡ ಗೊತ್ತಿದೆ, ಹೋದ್ರು. ಯಾಕೆ? ಕೃಷ್ಣ ಪರಮಾತ್ಮ ಇದ್ದಂತೆ. ಹಾಗೆ ಇವರು ಈ ನಿಷಾದಿ ತನ್ನ ಮಕ್ಕಳ ಜೊತೆಗೆ ಆ ಭಗವದ್ ಭಕ್ತರ ವಿರೋಧವನ್ನ ಮಾಡ್ಲಿಕ್ಕೆ ಹೋದ್ರು. ಅವಳಿಗೆ ಅವನತಿ ಆಯಿತು. ಆದ್ರೆ ವಿದುರ ಏನ್ ಮಾಡಿದ, ಇವರಿಗೆ ಆ ಭಗವದ್ ಭಕ್ತರನ್ನ ಉಳಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ, ಅವನಿಗೆ ಸದ್ಗತಿ ಆಯಿತು ಅಂತ. ಹಾಗಾಗಿ ನಾವು ಏನು ಅಂತ ಹೇಳಿದ್ರೆ, ಈ ದೇಹ ಏನಿದೆ ಅಲ್ವಾ, ಈ ದೇಹ ಅರಗಿನ ಮನ ಇದ್ದ ಹಾಗೆ, ಇಲ್ಲಿ ಪಂಚ ಪಾಂಡವರು ಇದ್ದ ಹಾಗೆ ನಮ್ಮ ಪಂಚ ಪ್ರಾಣಿಗಳು ನಮ್ಮನ್ನ ನಿಯಮನೆ ಮಾಡ್ತಾ ಇದೆ. ಈ ಅರಗಿನ ಮನೆ, ಆ ಅರಗಿನ ಮನೆ ತರನೇ ಈ ಅರಗಿನ ಮನೆಯು, ಈ ದೇಹವಿರುವಂತಹ ಮನೆಯು ಕೂಡ ನಶ್ವರವಾಗಿದೆ. ಆದರೆ ಸುಷುಮ್ನ ನಾಡಿಯ ಮೂಲಕ ನಮ್ಮ ಪ್ರಾಣವನ್ನು ಕಳೆದು ಆ ಭಗವಂತನನ್ನ ನಾವು ಹೋಗಬೇಕು, ಅವನನ್ನ ಸೇರಬೇಕು, ಆ ಕೃಷ್ಣ ಪರಮಾತ್ಮನನ್ನು ಹೊಂದಬೇಕು ಅನ್ನುವಂತಹ ಉತ್ತಮ ಮಾರ್ಗ ನಮಗೆ ಇದರಲ್ಲಿ ಈ ಒಂದು ಪ್ರಸಂಗದಿಂದ ತಿಳಿಸಿಕೊಟ್ರು. ಮುಂದೆ ಭೀಮಸೇನ ದೇವರ ವ್ಯಕ್ತಿತ್ವವನ್ನು ತಿಳಿಸಿಕೊಡುವಾಗ ಮುಂದೆ ಹಿಡಿಂಬನ ಕತೆ ಬರುತ್ತೆ. ಹಿಡಿಂಬ ಅಂದ್ರೆ ಅವರು ಹೋಗುವಂತಹ ಕಾಡಿನ ಮುಂದೆ ಹಾಗೆ ಸುರಂಗ ಮಾರ್ಗದಿಂದ ಹೊರಗಡೆ ಬಂದಾಗ, ಸ್ವಲ್ಪ ದೂರದಲ್ಲಿ ಬಂದಾಗ ಹಿಡಿಂಬವನ ಅಂತ ಅವನು ಹಾಗೆ ಇದ್ದ. ಅವನು ಹೇಗೆ ಅಂತ ಹೇಳಿದ್ರೆ, ಆ ಹಿಡಿಂಬವನ ಅಂತಾನೆ ಪ್ರಸಿದ್ಧ ಆಗಿತ್ತು. ಅವನು ಹಿಡಂಕಾಲ ಇದ್ದಿದ್ರಿಂದಾಗಿ ಅವನ ಕದೆ ಕೂದಲುಗಳನ್ನ, ಮೀಸೆಗಳನ್ನೆಲ್ಲ ಒಂದು ಉದ್ದುದ್ದವಾಗಿ ಬಿಟ್ಟುಕೊಂಡು ಒಂದು ಈಟಿ ತರ ಅವನಿಗೆ ಅಷ್ಟು ಶಾರ್ಪ್ ಆಗಿ ಒಂದು ಕೂದಲುಗಳು, ಮೀಸೆಗಳೆಲ್ಲ ಇತ್ತು. ಅವನಿಗೆ ಕೊರಳೆಲ್ಲ ಹಾರವನ್ನು ಹಾಕೊಂಡಿದ್ದ ಹಿಡಿಂಬ. ಎಂತಹ ಹಾರಗಳು ಅಂತ ಹೇಳಿದ್ರೆ, ಈ ಹಂದಿ, ಕೋಣ, ಆ ಹೆಣಗಳ ಅವುಗಳನ್ನೇ ಹಾರವಾಗಿ ಮಾಡಿಕೊಂಡು ಅಷ್ಟು ವಿಕಾರವಾಗಿ ನರಭಕ್ಷಕನಾಗಿ ಕೇವಲ ಮನುಷ್ಯನ ವಾಸನೆಯಿಂದಲೇ ಅವನನ್ನ ಆ ಬೇಟೆಯಾಡುವಂತಹ ಒಂದು ಶಕ್ತಿ ಅವನಿಗಿತ್ತು. ಇರಬೇಕಾದ್ರೆ ಹೀಗೆ ಅವನೇನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವಳಿಗೆ ಹಿಡಿಂಬೆ ಎನ್ನುವಂತಹ ಒಬ್ಬಳು ಮಗಳಿದ್ದು. ಆ ಮಗಳಿದ್ದು ಏನಂತ ಹೇಳಿದ್ರೆ, ಅವಳು ಹೀಗೆ ಆ ಪಾಂಡವರು ಅಲ್ಲಿ ಬಂದಾಗ ಅವರ ವಾಸನೆಯನ್ನ ಕಂಡು ಹಿಡಿದು ಅವಳು ಬರ್ತಾಳೆ. ಬಂದಾಗ ಅವಳು ನೋಡ್ತಾ ಇದ್ದಾಳೆ, ಭೀಮಸೇನ, ಅವ್ರಲ್ಲಿ 5 ಜನ ಇದ್ರೂ ಕೂಡ ಭೀಮಸೇನ ದೇವರನ್ನ ನೋಡಿಬಿಟ್ಟು ಅವಳ ಭೀಮಸೇನ ದೇವರನ್ನ ನೋಡಿ ಮೋಹಗೊಳ್ತಾ ಇದ್ದಾಳೆ. ಅಂದ್ರೆ ಭೀಮಸೇನ ದೇವರ ರೂಪ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಹೇಳ್ತಾ ಇದ್ದಾರೆ, ವೃಷಭದ ಆ ಎತ್ತಿನ ಭುಜಗಳು ಹೇಗಿರುತ್ತೋ ಅಂತಹ ಭುಜಬಲದ ಪರಾಕ್ರಮ ಭೀಮಸೇನ ದೇವರಿಗೆ, ಒಳ್ಳೆಯ ಸುಂದರವಾದಂತಹ ಕಣ್ಣುಗಳು. ಹೀಗೆ ಭೀಮಸೇನ ದೇವರನ್ನು ನೋಡಿ ಮೋಹಗೊಳ್ತಾಳೆ. ಅವರ ಹತ್ರ ಬಂದು ಕೇಳ್ತಾ ಇದ್ದಾರೆ ಅವರು, ಏನು ಅಂತ ಹೇಳಿದ್ರೆ, ನಾನು ಏನು ಅಂತ ಹೇಳಿದ್ರೆ ಹಿಡಿಂಬ ಎನ್ನುವಂತಹ ಮಹಾ ದೊಡ್ಡ ರಾಕ್ಷಸನ ಮಗಳಾಗಿದ್ದೇನೆ, ಆದರೆ ನಿನ್ನ ಮೇಲೆ ಮೋಹ ಹೊಂದಿದ್ದರಿಂದಾಗಿ ನಿನ್ನ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದೆ. ಏನು ಅಂದ್ರೆ, ನನಗೆ ನೀನು ಬೇಕು. ಹಾಗಾಗಿ ಒಂದು ಇಲ್ಲಿ ಹಿಡಿಂಬ ಎನ್ನುವಂತಹ ನನ್ನ ತಂದೆ ದೊಡ್ಡ ರಾಕ್ಷಸ ಇದ್ದಾನೆ. ಹಾಗಾಗಿ ಅವನೇನು ಅಂತ ಹೇಳಿದ್ರೆ, ಈ ವಾಸನೆಯಿಂದಲೇ ಎಲ್ಲರನ್ನ ಬೇಟೆಯಾಡುವಂತ ದೊಡ್ಡ ಸಾಮರ್ಥ್ಯ ಅವನು. ಹೇಗೆ ಅಂತ ಹೇಳಿದ್ರೆ, ಯಾರು ಬಂದ್ರು ಕೂಡ ಅವನನ್ನ
ಸೋಲ್ಲಿಕ್ಕೆ ಆಗೋದು ಬಹಳ ಕಷ್ಟ ಇದೆ. ಹಾಗಾಗಿ ಅವನು ಬರುವಷ್ಟರಲ್ಲಿ ನಮ್ಮಿಂದ ಬೇರೆ ಕಡೆ ಹೋಗೋಣ, ನನ್ನ ಜೊತೆಗೆ ಬರ್ತಾನೆ ಅಂತ ಅವಳು. ಆಗ ಅವನು ಭೀಮಸೇನ ದೇವರು ಅವಳನ್ನು ನಿರಾಕರಣೆಯನ್ನ ಮಾಡ್ತಾನೆ. ನಿರಾಕರಣೆಯನ್ನ ಮಾಡಿದಾಗ ಆಗ ಆ ಕುಂತಿ ಹೇಳ್ತಾಳೆ, ನೋಡಿ ಇಲ್ಲಿ ನಮಗೆ ಈ ಪ್ರಸಂಗದಿಂದ ಒಂದು ಉತ್ತಮ ಸಂದೇಶವನ್ನ ಕುಂತಿ ನಮಗೆ ಕೊಡ್ತಾ ಇದ್ದಾರೆ. ಹಿಡಿಂಬೆ ಎನ್ನುವಂತಹ ರಾಕ್ಷಸಿ ಅದನ್ನು ಕೂಡ ಆ ಕುಂತಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಅವಳನ್ನ ನೀನು ಸ್ವೀಕಾರ ಮಾಡು ಅಂತ ಹೇಳಿದ್ರು. ಯಾಕೆ ಸ್ವೀಕಾರ ಮಾಡು ಅಂತ ಹೇಳಿದ್ರೆ, ಅವಳು ಮುಂದೆ ಕಥೆ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ, ಇವಳು ಶೂರ್ಪಣಕಿಯ ತರ ಒಂದು ಕೆಟ್ಟ ಬುದ್ಧಿಯಿಂದ ಬಂದವಳಲ್ಲ. ಇವಳು ರಾಕ್ಷಸ ಕುಲದಲ್ಲಿಯೇ ಹುಟ್ಟಿದವಳಾಗಿರಬಹುದು, ಆದರೆ ಇವಳಲ್ಲಿ ನಿನ್ನ ಮೇಲೆ ಸರಿಯಾದಂತಹ ಮೋಹ ಇದೆ ಹೊರತು ಯಾವ ಕೆಟ್ಟ ಬುದ್ಧಿ ಇವಳ ಕೆಟ್ಟ ಯೋಚನೆಗಳನ್ನು ಇವಳು ಮಾಡ್ತಾ ಇಲ್ಲ. ಹಾಗಾಗಿ ಇವಳನ್ನು ಸ್ವೀಕಾರ ಮಾಡಿ ಅಂತ ಹೇಳಿ. ಅಲ್ಲಿ ಹಿಡಿಂಬೆ ಯಾರು ಅಂತ ಹೇಳಿದ್ರೆ ಶ್ರೀ ಎನ್ನುವಂತಹ ಒಬ್ಬಳು ಅಪ್ಸರೆ. ಇವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಶಚಿ ದೇವಿಯ ಜೊತೆಗೆ ಸ್ಪರ್ಧೆಯನ್ನ ಮಾಡಿದ್ರಿಂದಾಗಿ ಶಚಿ ದೇವಿಯ ಶಾಪದಿಂದ ಅವಳೇನ್ ಮಾಡ್ತಾಳೆ ಅಂತ ಹೇಳಿದ್ರೆ ರಾಕ್ಷಸ ಕುಲದಲ್ಲಿ ಹುಟ್ಟಿರ್ತಾಳೆ. ಹಾಗಾಗಿ ಹಿಡಿಂಬೆ ಎನ್ನುವವಳು ಮೂಲತಃ ಶ್ರೀ ಎನ್ನುವಂತಹ ಅಪ್ಸರೆ ಆದ್ದರಿಂದಾಗಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹೀಗೆ ಅವಳು ಭೀಮಸೇನ ದೇವರ ಜೊತೆಗೆ ಆ ವಿವಾಹವಾದರೆ ಅವಳಿಗೆ ಆ ಸದ್ಗತಿಯಾಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಅವಳನ್ನೇನ ಆ ಒಳ್ಳೆಯ ಬುದ್ಧಿ ಮಾತುಗಳನ್ನು ಹೇಳಿದ. ಆಗ ಭೀಮಸೇನ ದೇವರು ನೋಡಿ, ಈಗಿನ ಕಾಲದಲ್ಲಿ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಮದುವೆ ಮಾಡುವಾಗ ದೊಡ್ಡ ಚಾಲೆಂಜ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ತಂದೆ ತಾಯಿಗಳು ಹುಡುಕುವುದೇ ಬೇಡ, ತಾವೇ ಹುಡುಕೊಂಡು ಬಿಟ್ಟಿರ್ತಾರೆ. ಒಂದು ಜೊತೆಗೆ ಅವರದೊಂದು ಏನು ಅಂತ ಹೇಳಿದ್ರೆ ತಂದೆ ತಾಯಿಗಳಿಗೆ ಒಪ್ಪಿಗೆ ಬೇಕು ಅಂತ ಇಲ್ಲ, ನಮಗೆ ಹಿಡಿಸ್ತೋ ಮುಗಿದೋಯ್ತು ಅಂತ ಅರ್ಥ. ಭೀಮಸೇನ ದೇವರು ತಾವು ಒಪ್ಪಲಿಲ್ಲ, ಅವರು ತಾಯಿ ಹೇಳಿದ್ರು. ತಾಯಿ ಹೇಳಿದಾಗ ಅಸುರ ಕುಲದಲ್ಲಿ ಹುಟ್ಟಿದವಳು ಅನ್ನುವಂಥ ಯೋಚನೆಯನ್ನು ಭೀಮಸೇನ ದೇವರು ಮಾಡಲಿಲ್ಲ. ಯಾಕೆಂದ್ರೆ ತಾಯಿ ಹೇಳಿದ್ದಾಳೆ, ತಂದೆ ಹೇಳಿದ್ದಾರೆ ಅಂದ್ರೆ ಮುಗಿದು ಹೋಯ್ತು, ಅದರಲ್ಲಿ ವಿಚಾರವನ್ನು ಮಾಡಬಾರ್ದು ಅಂತ. ಹಾಗಾಗಿ ಮುಂದೆ ಆ ದ್ರೌಪದಿಯ ಒಂದು ವಸ್ತ್ರಾಪರಣ ಆದಾಗ ಭೀಮಸೇನ ದೇವರಿಗೆ ಎಷ್ಟು ಆಕ್ರೋಶ ಇತ್ತು ಅಂತ ಹೇಳಿದ್ರೆ, ಆ ಮುಂದೆ ಎಲ್ಲ ಬರುತ್ತೆ, ಅವನು ಅಷ್ಟು ಆಕ್ರೋಶವನ್ನ ಅವನ ಅಣ್ಣಂದಿರ ಎಲ್ಲರ ಮೇಲೆ ತೋರಿಸ್ತಾ ಇದ್ದ. ಆದ್ರೆ ಅವನು ಯಾವಾಗಲೂ ಕೂಡ ಅಷ್ಟೆಲ್ಲ ಮೋಸದ ದ್ಯೂತ ನಡೀತಾ ಇದ್ರು ಕೂಡ ಅವನು ಯೋಚನೆಯನ್ನು ಮಾಡ್ತಾ ಇದ್ದ. ಯಾಕಂದ್ರೆ ನನ್ನ ಅಣ್ಣ ಧರ್ಮರಾಜ, ಅವನೇನಾದ್ರು ಮಾಡಿದ್ದಾನೆ ಅಂದ್ರೆ ಅದು ಒಂದು ಹರಿಯ ಸಂಕಲ್ಪ, ಅವನು ದೊಡ್ಡಣ್ಣ, ಅವನೆಂದಿಗೂ ತಪ್ಪು ಮಾಡುವುದಿಲ್ಲ ಅನ್ನುವಂತಹ ಒಂದು ದೃಢ ವಿಶ್ವಾಸ ಅವನಿಗೆ. ಹಾಗಾಗಿ ಅವಳು ಹಿಡಿಂಬೆ ಆಗಿದ್ರು ಕೂಡ ಅವಳನ್ನ ಏನ್ ಮಾಡಿದ ಅಂತ ಹೇಳಿದ್ರೆ ಆ ಭೀಮಸೇನ ದೇವರ ಅವರನ್ನ ಸ್ವೀಕಾರವನ್ನ ಮಾಡಿದ. ಆ ಭೀಮಸೇನ ದೇವ ಆ ನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಹಿಡಿಂಬ ಬಂದ. ಆಗ ಅವಳನ್ನು ನೋಡಿಬಿಟ್ಟು ಏನ್ ಮಾಡಿದ ಅಂತ ಹೇಳಿದ್ರೆ, ನಾನು ನಿನಗೆ ಹೇಳಿದ್ದೇನೆ, ಯಾರೋ ಬಂದಿದ್ದಾರೆ, ಒಳ್ಳೆ ಆಹಾರ ಸಿಕ್ಕಿದೆ, ತಗೊಂಡು ಬಾ ಅಂತ ಹೇಳಿದ್ರೆ ನೀನು ಅವನ ಮೇಲೆ ಮೋಹ ಪರವಶಳಾಗಿ ರಾಕ್ಷಸ ಕುಲಕ್ಕೆ ಅಪಮಾನವನ್ನ ಮಾಡ್ತಾ ಇದೀಯ ಅಂತ ಹೇಳಿ ಅವಳನ್ನೇ ಸಂಹಾರ ಮಾಡಬೇಕು ಅಂತ ಹಿಡಿಂಬ ಅವಳ ಮೇಲೆ ಆಕ್ರಮಣವನ್ನ ಮಾಡಿದ. ಆಕ್ರಮಣ ಮಾಡಿದ ತಕ್ಷಣನೇ ಆಗ ಭೀಮಸೇನ ದೇವರು ಒಂದು ಯುದ್ಧವನ್ನ ಮಾಡಿ ಆ ಹಿಡಿಂಬಾಸುರರನ್ನ ಸಂಹಾರವನ್ನ ಮಾಡ್ತಾರೆ. ಇದಕ್ಕೆಲ್ಲವೂ ಕಾರಣ ಮೂಲ ಏನು ಅಂತ ಹೇಳಿದ್ರೆ ಕುಂತಿ ದೇವಿ ಅದೆಲ್ಲ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಮುಂದೆ ಇವಳಲ್ಲಿ ಒಬ್ಬ ಘಟೋತ್ಕಚ ಎನ್ನುವಂತಹ ಮಹಾಬಲಶಾಲಿ ಅವನು ಹುಡ್ತಾನೆ. ಅವನೇನು ಅಂತ ಹೇಳಿದ್ರೆ ಮುಂದೆ ನಡೆಯಬೇಕಾದಂತಹ ಯುದ್ಧದಲ್ಲಿ ಅವನ ಒಂದು ನಮಗೆ ಸಹಾಯವು ಕೂಡ ಅತ್ಯಗತ್ಯ. ಆದ್ದರಿಂದಾಗಿ ಆ ಘಟೋತ್ಕಚ ಅಂತ ಹೇಳಿದ್ರೆ ಅವರ ಕೂದಲು ಮಡಿಕೆ ತರ, ಅವನ ತಲೆ ಮಡಿಕೆ ತರ ಇರುತ್ತೆ. ನಂತರದಲ್ಲಿಯೇ ಅವನಿಗೆ ಶೀಘ್ರವಾಗಿ ಆ ಕೂದಲುಗಳು ನಿಮಿರಿಗಿಂತ ಮೇಲೆ ಬಂದಿದ್ದರಿಂದಾಗಿ ಅವನಿಗೆ ಅದನ್ನು ನೋಡಿ ಅವನಿಗೆ ಘಟೋತ್ಕಚ ಎನ್ನುವಂತ ಅವನ ಹೆಸರಿಗೆ ಅನ್ವರ್ಥವಾಗಲಿಕ್ಕೋಸ್ಕರ ಘಟೋತ್ಕಚ ಎಂಬುದಾಗಿ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಆ ವ್ಯಾಸರು ಕೊಡ್ತಕ್ಕಂತಹ ಸಂದೇಶ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ಮನುಷ್ಯ ಒಳ್ಳೆಯ ಸದ್ಗುಣಗಳಿಂದ ಬಂದರೂ ಕೂಡ ಅವನು ಎಂತಹ ದುಷ್ಟ ಪ್ರವೃತ್ತನಾಗಿದ್ರು ಕೂಡ, ದುಷ್ಟ ಕುಲದಲ್ಲಿ ಹುಟ್ಟಿದ್ರು ಕೂಡ ಅವನನ್ನು ಯಾವತ್ತೂ ನಾವು ಸಂಹಾರವನ್ನ ಮಾಡಬಾರದು ಅಂತ. ಯಾಕೆ ಅಂತ ಹೇಳಿದ್ರೆ ಹಿರಣ್ಯಕಶಿಪುವನ್ನ ದೇವತೆಗಳೆಲ್ಲರೂ ಕೂಡ ಸಂಹಾರ ಮಾಡಲಿಕ್ಕೆ ಭಗವಂತನ ಹತ್ರ ಹೋದ್ರು. ಭಗವಂತನ ಹತ್ರ ಹೋದಾಗ ಅಲ್ಲಿ ಏನ್ ಮಾಡ್ತು ಅಂತ ಹೇಳಿದ್ರೆ, ಭಗವಂತ ಹೇಳಿದ, ಹಿರಣ್ಯಕಶಿಪುವನ್ನು ನಾನು ಇಲ್ಲೇ ಸಂಹಾರ ಮಾಡಿದ್ರೆ ಮುಂದೊಂದು ದಿನ ಏನಾಗಬೇಕು ಅಂತ ಹೇಳಿದ್ರೆ ಅವರಲ್ಲಿ ಒಂದು ಭಾಗವತೋತ್ತಮನಾದಂತಹ ಪ್ರಹ್ಲಾದ ರಾಜ ಜನಿಸ್ಲಿಕ್ಕೆ ಇದೆ. ಅಂತಹ ಒಂದು ಆಗಮನ ಇಲ್ಲದೆ ಹೋಗ್ಬಿಡುತ್ತೆ. ಹಾಗಾಗಿ ಈಗಲೇ ಅವನನ್ನ ಸಂಹಾರ ಬೇಡ ಅಂತ ಅವರು ಕಾಯ್ತಾ ಇದ್ರು. ಹಾಗೆ ಈ ಹಿಡಿಂಬೆಯನ್ನ ಅವರನ್ನ ವಿವಾಹವಾದಾಗ ಅವಳಿಗೂ ಒಂದು ಸದ್ಗತಿ ಆಯಿತು,
ಗದ್ಗೋತ್ಕಚನ ಒಂದು ಅಲ್ಲಿ ಉತ್ಪತ್ತಿಯಾದ್ದರಿಂದಾಗಿ ನಂತರದಲ್ಲಿ ಹೀಗೆ ಆ ಹಿಡಿಂಬೆಯ ಒಂದು ವಿಚಾರವನ್ನು ತಿಳಿಸಿದ ಮೇಲೆ ಮುಂದೆ ಏನು ಅಂತ ಹೇಳಿದ್ರೆ ಹೀಗೆ ಅವರೆಲ್ಲರೂ ಕೂಡ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಪ್ರಯಾಣವನ್ನು ಮಾಡಿದಾಗ ಮುಂದೆ ಏಕಚಕ್ರ ನಗರ ಅಂತ ಇದೆಲ್ಲವೂ ಕೂಡ ನಾವು ಕೇಳಿದ್ದೇವೆ. ಏಕಚಕ್ರ ನಗರದಲ್ಲಿ ಅಲ್ಲಿ ಒಬ್ಬ ಬಕನೆಂಬಂತಹ ದೊಡ್ಡ ರಾಕ್ಷಸನಿರ್ತಾನೆ. ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಬಕನೆಂಬಂತಹ ರಾಕ್ಷಸ ಅಲ್ಲಿ ಎಲ್ಲರಿಗೂ ಬಹಳ ಒಬ್ಬಟವನ್ನು ಕೊಡ್ತಾ ಇರ್ತಾನೆ. ಈ ಏಕಚಕ್ರ ನಗರದಲ್ಲಿ ಇವನೇನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಭೀಮಸೇನ ದೇವರು ಭಿಕ್ಷೆಗೆ ಹೋಗ್ತಾ ಇದ್ರು. ಇವನು ಒಮ್ಮೆ ಏನಾಯ್ತು ಅಂತ ಹೇಳಿದ್ರೆ ಆ ನಗರದಲ್ಲಿ ಒಬ್ಬ ಕುಂಬಾರನ ಮನೆ ಸುತ್ತಲೂ ಬೆಂಕಿ ಬಿದ್ದು ಬಿಟ್ಟಿತ್ತು. ಬೆಂಕಿ ಬಿದ್ದಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಭೀಮಸೇನ ದೇವರು ಅವರ ಮನೆಯನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಅಂದ್ರೆ ಅವರ ಶಕ್ತಿಯಿಂದ ಮನೆಯನ್ನ ಎತ್ತಿ ಅವರು ಬೇರೆ ಕಡೆ ಇಟ್ಟಿದ್ದರಿಂದಾಗಿ ಕುಂಬಾರ ಏನ್ ಮಾಡಿದ ಅಂತ ಹೇಳಿದ್ರೆ ಬಹಳ ಸಂತೋಷ ಪಟ್ಟು ಅವನ ಮನೆ ಗಾತ್ರದ ಅವನಿಗೆ ಪಾತ್ರೆಯನ್ನ ಮಾಡಿಕೊಟ್ಟ. ಯೋಚನೆಯನ್ನ ಮಾಡಿ ಮನೆ ಗಾತ್ರದ ಭಿಕ್ಷಾ ಪಾತ್ರೆಯನ್ನ ಆ ಭೀಮಸೇನದವರಿಗೆ ಮಾಡಿಕೊಟ್ಟ ಕುಂಬಾರ ಸಂತೋಷದಿಂದ. ಆ ಪಾತ್ರೆಯನ್ನು ಹಿಡಿದುಕೊಂಡು ಇವರು ಭೀಮಸೇನ ದೇವರು ಆ ಎಲ್ಲ ಬೀದಿಗಳಲ್ಲಿ ನಗರಗಳಲ್ಲಿ ಅವರು ಭಿಕ್ಷೆಯನ್ನು ಬಿಡ್ತಾ ಇದ್ದಾರೆ. ಹೇಗೆ ಭಿಕ್ಷೆಯನ್ನು ಬಿಡ್ತಾ ಇದ್ರು ಅಂತ ಹೇಳಿದ್ರೆ ತದಾದ ಯಾಗದಂ ದೃಷ್ಟ ಹಸಂತಿ ಪ್ರಹಸಂತಿ ಚ ಭಕ್ಷ್ಯ ಭೋಜ್ಯಾನಿ ದಿವ್ಯಾನ್ ನ್ಯಾಯಾಯ ಪ್ರಕ್ಷಿಪಂತಿ ಚ ಅಂತ ಅವನೊಂದು ಹುಂಕಾರವನ್ನ ಮಾಡ್ತಾ ಇದ್ರು. ಭಿಕ್ಷೆ ಬಿಡ್ಬೇಕಾದ್ರೆ ಆ ಭಿಕ್ಷೆ ಬಿಡ್ಬೇಕಾದ್ರೆ ಹುಂಕಾರವನ್ನ ಮಾಡ್ತಾ ಇದ್ರೆ ಎಲ್ಲರಿಗೂ ಅವ್ರನ್ನ ನೋಡಿದಾಗ ಬಹಳ ಖುಷಿ ಆಗ್ತಾ ಇತ್ತು. ಎಲ್ಲ ಜನರು ಇವನು ಯಾರೋ ಒಂದು ವಿಶೇಷ ವ್ಯಕ್ತಿ ಇದ್ದಾನೆ, ಬಹಳ ಸಂತೋಷ ಪಡ್ತಾ ಇದ್ರು. ಅವನಿಗೆ ತಂದು ಭಿಕ್ಷೆಯನ್ನ ಹಾಕ್ತಾ ಇದ್ರು. ಭಿಕ್ಷೆಯನ್ನ ಹಾಕಬೇಕಾದ್ರೆ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಅವರಿದ್ದಂತಹ ಪಕ್ಕದ ಮನೆಯಲ್ಲಿ ಒಬ್ಬ ಬ್ರಾಹ್ಮಣನ ಪತ್ನಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಜೋರಾಗಿ ಅಳುವಂತಹ ರೋದನ ಕೇಳಿಸ್ತಾ ಇತ್ತು. ಏನು ರೋದನ ಅಂತ ಹೇಳಿದ್ರೆ ಆ ದಿವಸ ಅವರ ಮನೆಗೆ ಒಂದೇನು ಅಂತ ಹೇಳಿದ್ರೆ ಅಲ್ಲಿ ಬಕನೆಂಬಂತಹ ರಾಕ್ಷಸನಿದ್ದಲ್ಲ. ಏನಾಯ್ತು ಅಂತ ಹೇಳಿದ್ರೆ ಬಕನೆಂಬಂತಹ ರಾಕ್ಷಸ ಇವನು ಯಾರು ಅಂತ ಹೇಳಿದ್ರೆ ಇವನು ರಾವಣನ ಸೋದರ ಮಾವ. ಯಾರು ಬಕಾಸುರ. ಕೈಕಸಿ ರಾವಣನ ತಾಯಿ ಕೈಕಸಿ ಏನಿದ್ರು ಆ ಒಂದು ಕೈಕಸಿಯ ತಮ್ಮ ಇವನು ಸೋದರ ಇವನು ಬಕಾಸುರ. ಆ ಬಕಾಸುರ ಆಗಲಿಂದಲೂ ಕೂಡ ಅವನೇನಾಗಿತ್ತು ಅಂತ ಹೇಳಿದ್ರೆ ಆ ಮಾರೀಚನನ್ನ ಸಂಹಾರವನ್ನ ಮಾಡಬೇಕಾದ್ರೆ ಅವನಿಂದ ಪ್ರೇರಿತನಾಗಿ ಅವನು ಬಂದು ರಾವಣನ ಹತ್ರ ಎಲ್ಲ ಹೇಳ್ತಾ ಇದ್ದಾರೆ. ರಾಮನ ಒಂದು ಯುದ್ಧ ಹೇಗಿತ್ತು, ಅವನ ಬಿಲ್ವಿದ್ಯೆ, ಅವನ ಪರಾಕ್ರಮ ಹೇಗಿತ್ತು ಅಂತ ಹೇಳಬೇಕಾದ್ರೆ ಅದಕ್ಕೆ ಹೆದರಿ ಇವನು ಅಲ್ಲಿಂದಲೇ ಅಡಗಿ ಕುತ್ಕೊಂಡಿದ್ದಂತಹ ಬಕಾಸುರ ಒಂದು ಗುಹೆಯಲ್ಲಿ ಹೋಗಿ ಅಡ್ಕೊಂಡು ಬಿಟ್ಟಿದ್ದವನು. ಆಗಲಿಂದಲೇ ಅಡ್ಕೊಂಡಿದ್ದವನು ಏನ್ ಮಾಡಿದ ಅಂತ ಹೇಳಿದ್ರೆ ಆ ಯುಗ ಮುಗೀತು ಅಂತ ಈ ಯುಗದಲ್ಲಿ ಮತ್ತೆ ಚಿಗಿಟ್ಕೊಂಡ. ಆ ಚಿಗಿಟ್ಕೊಂಡ ತಕ್ಷಣ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಎಲ್ಲರನ್ನು ಪೀಡಿಸ್ತಾ ಇದ್ದ. ಹೇಗೆ ಅಂತ ಹೇಳಿದ್ರೆ ಆ ನಗರದಲ್ಲಿ ನೆಮ್ಮದಿಯಾಗಿ ಜೀವನವನ್ನೇ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸಿಕ್ಕವರನ್ನ ಹೇಗೆ ಪ್ರಾಣಿಗಳನ್ನ ಮನುಷ್ಯರನ್ನ ಮನಸ್ಸು ಇಚ್ಛೆ ತಿಂತಾ ಇದ್ದ. ಆದ್ರೆ ಅಲ್ಲಿಯ ರಾಜ ಏನ್ ಮಾಡಿದ ಅಂತ ಹೇಳಿದ್ರೆ ಅವನು ಅಸಮರ್ಥನಾಗಿದ್ದ. ಇದು ನೋಡಿ ನಮಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ನೀತಿ ನಮಗೆ ಕೊಡ್ತಾ ಇದ್ದಾರೆ. ಒಂದು ಊರಿನಲ್ಲಿ ರಾಜ ಅಸಮರ್ಥನಾಗಿದ್ರೆ ಏನೇನಾಗುತ್ತೆ ಅಂತ ಎಲ್ಲ ಬಕಾಸುರನ ಕಂಟ್ರೋಲ್ ಅಲ್ಲೇ. ಅವನು ಯಜ್ಞ ಯಾಗಾದಿಗಳನ್ನ ಮಾಡಿ ಅದೆಲ್ಲವನ್ನು ನನಗೆ ಅರ್ಪಣೆ ಮಾಡಬೇಕು ಅಂತ, ಇವರು ಏನೇ ಕೆಲಸ ಮಾಡಿದ್ರು ನಾನು ಕೇಳೇ ಮಾಡಬೇಕು ಅಂತ, ಇವರು ತಿನ್ನುವುದು ಉಣ್ಣುವುದು ಮಲಗುವುದು ಎಲ್ಲ ಬಕಾಸುರನ ಕಂಟ್ರೋಲ್. ಯಾಕೆ ಅಂದ್ರೆ ರಾಜ ಹಂಗಿದ್ದ. ನಮ್ಮ ಪರಿಸ್ಥಿತಿ ಈಗ ಹಾಗೆ ಆಗಿದೆ. ನಾಯಕರು ಸರಿಯಾಗಿದ್ರೆ ನಮ್ಮ ದೇಶ ಸುಭಿಕ್ಷೆಯಾಗಿರುತ್ತೆ. ನಾಯಕನೇ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶ ಯಾರು ಬೇಕೋ ಹಾಗೂ ಮನಸ್ಸೋ ಇಚ್ಛೆಯಾಗಿ ಅವರು ಸ್ವೇಚ್ಛಂದವಾಗಿ ಅವರು ಹಾಗೆ ವಿಹಾರವನ್ನು ಮಾಡ್ತಾ ಇರ್ತಾರೆ. ಹೀಗೆ ಬಕಾಸುರನಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ತಲೆ ಕೆಟ್ಟೋಯ್ತು ಅವನಿಗೆ, ರಾಜನಿಗೆ. ಅವನಿಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಅಂದ್ರೆ ಒಬ್ಬ ನಾಯಕ ದಕ್ಷನಾಗಿದ್ರೆ ಸಾಮರ್ಥ್ಯದಲ್ಲಿ, ಬಲದಲ್ಲಿ, ಜ್ಞಾನದಲ್ಲಿ ಎಲ್ಲದರ ಅವನಿಗೆ ಸಾಮರ್ಥ್ಯ ಇತ್ತು ಅಂತ ಹೇಳಿದ್ರೆ ಅವನ ರಾಜ್ಯ ಆರಂಭವಾಗಿ ಇರುತ್ತೆ ಅಂತ. ರಾಮ ಇದ್ದ, ದಶರಥ ಮಹಾರಾಜ ಇದ್ದ, ಅಲ್ಲಿ ಯಾವ ಜನಗಳಿಗೆ ಚಿಂತೆಯೇ ಇರಲಿಲ್ಲ. ಅವನ ಊರಿನಲ್ಲಿ ಯಾವುದು ಬೀಗ ಹಾಕುವ ಯೋಚನೆ, ರಾಮರಾಜ್ಯದಲ್ಲಿ ಬೀಗ ಹಾಕುವ ಪರಿಕಲ್ಪನೆಗಳೇ ಇಲ್ಲ. ಯಾರು ಕೂಡ ಇನ್ನೊಬ್ಬರ ವಸ್ತುಗಳನ್ನು ನೋಡಿ ಅದು ನನಗೆ ಬೇಕು ಅನ್ನುವಂತಹ ಆಸೆಗಳೇ ಇರಲಿಲ್ಲ ರಾಮರಾಜ್ಯದಲ್ಲಿ. ಯಾಕಂದ್ರೆ ಅವರ ಮನೆಯಲ್ಲಿ ಹೇರಳವಾಗಿತ್ತು, ಯಾರು ಕೂಡ ಅತಿ ಆಸೆ ಇರಲಿಲ್ಲ. ಬಹಳ ಆರಾಮವಾಗಿ ಜೀವನವನ್ನು ಮಾಡ್ತಾ ಇದ್ರು. ಹೀಗೆ ಇವನಿಗೆ ಅದು ಕಷ್ಟವಾದಾಗ ಅವನು ಏನು ಮಾಡಿದ ಅಂತ ಹೇಳಿದ್ರೆ ಆ ರಾಜ ಬಕಾಸುರ ಅಂತ ಒಂದು ಒಪ್ಪಂದವನ್ನು ಮಾಡಿಕೊಂಡ. ಏನು ಅಂತ ಹೇಳಿದ್ರೆ ಇನ್ನು ಮನಸ್ಸೋ ಇಚ್ಛೆಯ
ಆಗಿ ಅವರೆಲ್ಲ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ನೀನು ಯಾವಾಗ ಬರ್ತೀಯೋ ದಿನಾ ಇಡೀ ಈ ಭಯದಿಂದ ಸಾಯುವ ಬದಲು ಒಂದು ಯೋಚನೆಯನ್ನ ಮಾಡೋಣ. ಏನು ಅಂತ ಹೇಳಿದ್ರೆ, ನಿನಗೆ ನಾನು ಅಲ್ಲೇ ಇದ್ದೀನಿ, ಕಾಡಲ್ಲಿ ಬರ್ಲಿಕ್ಕೆ ಹೋಗಬೇಡ, ಊರಲ್ಲಿ ಬರ್ಲಿಕ್ಕೆ ಹೋಗಬೇಡ, ನಿನಗೆ ಏನ್ ಬೇಕೋ ಅದನ್ನ ನಾನೇ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ. ನೋಡಿ, ಬಕಾಸುರನ ಆಹಾರ ಎಷ್ಟಿತ್ತು ಅಂತ ಹೇಳಿದ್ರೆ 4 ಪಾವು ಅಂದ್ರೆ 1 ಸೇರು. ಅವನಿಗೆ ಹೀಗೆ 2 ಅಥವಾ 3 ಸೇರುಗಳು ಸೇರಿದ್ರೆ 1 ಕೊಳಗ ಅಂತ ಅಳದೆ. ಹೀಗೆ 16 ಕೊಳಗ ಆಯ್ತು ಅಂದ್ರೆ ಅದನ್ನ 1 ಖಾರಿ ಅಂತ ಕರೀತಾರೆ. 16 ಕೊಳಗ ಅಂದ್ರೆ 1 ಖಾರಿ ಅಂತ. ಹೀಗೆ 20 ಖಾರಿ ಅಂತ ಹೇಳಿದ್ರೆ 1 ಬಂಡಿ ಅನ್ನ ಅಂತ. ಅಂದ್ರೆ ಸಾಮಾನ್ಯವಾಗಿ ಈಗ ನಾವು ಯೋಚನೆಯನ್ನ ಮಾಡೋದಾದ್ರೆ ಒಂದು ಸೇರಿನ ಲೆಕ್ಕದಲ್ಲಿ ಒಂದು 6 ಜನ ನಾವು ಊಟ ಮಾಡ್ಕೊಳ್ಬಹುದು ಅಂತ ಆದ್ರೆ 10,240 ಇಂಟು 6 ಅಂತ ಹೇಳಿದ್ರೆ 61,440 ಜನ ತಿನ್ನುವಂತಹ ಒಂದು ಹೊತ್ತಿನ ಊಟವನ್ನ ಅವನು ಒಂದೇ ಸಲ ತಿಂತಾ ಇದ್ದ. ಇಷ್ಟು ಅವನ ಸಾಮರ್ಥ್ಯ ಇತ್ತು. ಹೀಗೆ ಇದರ ಜೊತೆಗೆ ಅವನಿಗೆ ಹಾಲು, ಮೊಸರು, ತುಪ್ಪ ಎಲ್ಲ ಬಂಡಿ ಅನ್ನವನ್ನ ಕಳಿಸಿಕೊಟ್ಟು, ಜೊತೆಗೆ 2 ಎತ್ತುಗಳು, ಆ ಎತ್ತನ್ನ ಕರೆದುಕೊಂಡು ಬಂಡಿಯನ್ನು ನಡೆಸಿಕೊಂಡಿರ್ತಕ್ಕಂತಹ ಒಬ್ಬ ಮನುಷ್ಯ ಗಾಡಿ ಹೋಗ ಬರಬೇಕು. ಇಷ್ಟೆಲ್ಲ ನಾನು ನಿಮಗೆ ಪರ್ಯಾಯ ವ್ಯವಸ್ಥೆಯಲ್ಲಿ ಕಳಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ರು. ಹೇಳಿದಾಗ ಅವನಿಗೆ ಖುಷಿ. ಅವನಿಗೆ ಯಾಕೆಂದ್ರೆ ನಾನು ಪರಿಶ್ರಮದಿಂದ ಎಲ್ಲ ಓಡಾಡ್ಕೊಂಡು ಸಿಕ್ಕಿಕೊಂಡನ್ನೆಲ್ಲ ನಾನು ಹೊಡೆದಾಡ್ಕೊಂಡು ತಿಂತಾ ಇದ್ದೆ, ನನಗೆ ಆರಾಮಾಗಿ ಬರುತ್ತೆ, ನಾನು ಯಾಕೆ ಯೋಚನೆ ಮಾಡಲಿ ಅಂತ ಅವನು ಯೋಚನೆಯನ್ನ ಮಾಡಲಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಹೀಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡಾಗ ಆ ಊರಿನಲ್ಲಿ 13 ವರ್ಷಗಳಿಗೆ 1 ಮನೆಗೆ ಪರ್ಯಾಯವನ್ನು ಬರ್ತಾರೆ. ಹೀಗೆ ಪರ್ಯಾಯ ಬಂದಾಗ ಒಂದು ದಿವಸ ಏನಾಗಿತ್ತು ಅಂದ್ರೆ, ಈ ಭೀಮಸೇನ ದೇವರ ಕುಂತಿ ಇರುವಂತಹ ಪಕ್ಕದ ಮನೆಯಲ್ಲಿ ಆ ಬ್ರಾಹ್ಮಣನ ಮನೆಯವರ ಸರದಿ ಬಂದಿತ್ತು. ಸರದಿ ಬಂದಾಗ ಅಲ್ಲಿ ಬ್ರಾಹ್ಮಣ ಹೆಂಡತಿ ಇಬ್ರು ಕೂಡ ಅಳ್ತಾ ಇದ್ರು. ಸಮಯ ಆಗಿದೆ, ಒಂದು 5 ನಿಮಿಷದಲ್ಲಿ ಈ ಒಂದು ಕಥಾಭಾಗವನ್ನು ಮುಗಿಸ್ಕೊಳ್ಳಿ. 5 ನಿಮಿಷ ಎಕ್ಸ್ಟ್ರಾ ತಗೊಳ್ತಾರೆ, ಲೈಟ್ ಬರ್ತಾರೆ. ಹೀಗೆ ಅವ್ರೇನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಜೋರಾಗಿ ಅಳ್ತಾ ಇದ್ದಾರೆ. ಅಳಬೇಕಾದ್ರೆ ಭೀಮಸೇನ ದೇವರಿಗೆ ತಡ್ಕೊಳಕ್ಕಾಗಲಿಲ್ಲ. ನೋಡಿ, ಫಸ್ಟ್ ಭೀಮಸೇನ ದೇವರಿಗೆ ಕಿವಿಗೆ ಬಿತ್ತು. ಅವ್ರು ಹೇಳಿದ್ರು ಏನು ಅಂತ ಹೇಳಿದ್ರೆ, ಅವರ ಮನೆಯಲ್ಲಿ ಅಳುವ ಧ್ವನಿ ಕೇಳಿಸ್ತಾ ಇದ್ರು. ಅವರು ನೋಡಿ ಎಂತಹ ಆ ವಿನಯವಂತಕ್ಕೆ ಭೀಮಸೇನ ದೇವರಲ್ಲಿ ಇತ್ತು ಅಂತ ಹೇಳಿದ್ರೆ, ಅವರ ಬ್ರಾಹ್ಮಣ ಹೆಂಡತಿ ಏನ್ ವಿಷಯ ಅಂತ ಗೊತ್ತಿಲ್ಲ ನನಗೆ, ಅಳುವ ಧ್ವನಿ ಮಾತ್ರ ಕೇಳಿಸ್ತಾ ಇದ್ರು. ನಾನು ಗಂಡಸು, ಆದ್ರೆ ಕೇವಲ ಹೆಂಗಸರಿದ್ರೆ ಅವರ ಮನೆಯಲ್ಲಿ ನಾನು ಹೋಗೋದು ಸರಿ ಆಗೋದಿಲ್ಲ. ಹಾಗಾಗಿ ನೀನು ಹೋಗಿ ಬಾ, ಏನನ್ನ ವಿಚಾರಿಸು, ಏನೇ ಸಮಸ್ಯೆ ಇರಲಿ ಅದನ್ನ ನಾನು ಬಗೆಹರಿಸ್ತೇನೆ ಅಂತ ಭೀಮಸೇನ ದೇವರು. ಕುಂತಿಯನ್ನು ಹಾಗೆ ನೋಡಿ, ಆ ಭೀಮಸೇನ ದೇವರಿಗೆ ಎಷ್ಟು ವಿನಯವಂತಿಕೆ ಯಾಕೆ ಅಂತಂದ್ರೆ, ತಾಯಿ ಹಾಕಿದ್ದಾರೆ. ಅಂದ್ರೆ ಮಕ್ಕಳಿಗೆ ನಾವು ಬುದ್ಧಿ ಕಲಿಸುವಾಗ ನಾವು ಹೇಳಿದ್ರೆ ಮಕ್ಕಳು ಕಲಿಯೋದೇ, 1000 ಸಲ ಮಾಡಿ ಮಾಡೋದೇ ಇಲ್ಲ. ನೀವು ಮಾಡಿ ಒಂದ್ಸಲ, ಅದನ್ನ ಮಕ್ಕಳು ಮಾಡ್ತಾರೆ. ನಾವು ಈ ವಿದ್ಯೆ ಎನ್ನುವುದು ಹೇಳಿದ್ರೆ ಬರುವಂಥದ್ದಲ್ಲ, ಅಥವಾ ಪ್ರವಚನ ಕೇಳಿದ್ರೆ ಬರುವಂಥದ್ದಲ್ಲ. ನಮ್ಮ ಜೀವನದಲ್ಲಿ ನಾವು ಹಾಗೆ ನಡೆದುಕೊಂಡಾಗ ಮಾತ್ರ ಆ ವಿದ್ಯೆ ಹಾಗೆ ಧಾರೆ ಎಂದು ಅವರಿಗೆ ಬರುವಂಥದ್ದು. ಗುರುಕುಲದಲ್ಲಿ ಹಿಂದೆ ಕಲಿತಾ ಇದ್ದಾರೆ, ಗುರುಗಳು ಹೇಳುವುದು ಬಹಳ ಕಮ್ಮಿ. ಆ ಗುರುಗಳ ಸೇವೆಯನ್ನ ಮಾಡಿ ಅವರ ಗುಣಗಳನ್ನ ಹಾಗೆ ಅವರು ಪಡೆದುಕೊಳ್ತಾ ಇದ್ರು. ಹಾಗಾಗಿ ತಾಯಿ ಏನ್ ಮಾಡಿದ್ರು ಅಂದ್ರೆ, ಅವಳು ಮನೆ ಒಳಗೆ ಹೋಗಿರ್ಲಿಲ್ಲ. ಅವಳು ಯೋಚನೆಯನ್ನ ಮಾಡಿದ್ರು, ಇದು ಅವರ ವೈಯಕ್ತಿಕ ಸಮಸ್ಯೆ ಆಗಿದೆ, ಅದರ ಮಧ್ಯದಲ್ಲಿ ನಾವು ತಲೆ ತುಂಬಿಸಬಾರ್ದು ಅಂತ ಆ ಗೋಡೆ ಹತ್ತಿರ ಕಿವಿ ಕೊಟ್ಟು ಕೇಳಿಸ್ಕೊಂಡಾಗ, ಇದು ಅವ್ರ ಮನೆ ಸಮಸ್ಯೆ ಆಗಿದ್ರೆ ನಾನು ವಾಪಸ್ ಬರ್ತೇನೆ, ಇದು ಬೇರೆ ಸಮಸ್ಯೆ ಆಗಿದ್ರೆ ನಾನು ಅದನ್ನ ಗಮನ ಕೊಡ್ತೇನೆ ಅಂತ ಹೇಳಿದ್ರು. ಆಗ ಗೊತ್ತಾಯ್ತು, ಬಕಾಸುರ ಅನ್ನುವಂತಹ ರಾಕ್ಷಸನ ಬಗ್ಗೆ ಮಾತಾಡಿಕೊಳ್ತಾ ಇದ್ರು. ಮಾತಾಡಿಕೊಂಡಾಗ ಅವರು ಅಳ್ತಾ ಇರ್ಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಪರಸ್ಪರ ಚರ್ಚೆ ನಡೆಯುತ್ತೆ. ಎಷ್ಟು ಅದ್ಭುತ ಅಂದ್ರೆ ಈ ಪ್ರಸಂಗ, ಇದು ನಮ್ಮ ಜೀವನಕ್ಕೆ ಪಾಠ ಇದೆ. ಈಗಿನ ಸಂಸಾರಿಕ ಜೀವನದಲ್ಲಿ ನೋಡಿ, ಮಹಾಭಾರತವನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ 1000 ಚಾಲೆಂಜಸ್ಗಳು ಬರ್ತಾ ಇರುತ್ತೆ. ಅದನ್ನ ಬಂದಾಗ ಅದನ್ನ ಮೀರಿ ನಿಲ್ಲುವಂತಹ ಶಕ್ತಿ ಈ ಜ್ಞಾನದಿಂದ ಮಾತ್ರ ಬರಲಿಕ್ಕೆ ಸಾಧ್ಯ ನಮಗೆ. ಅಂದ್ರೆ ಮಹಾಭಾರತ, ರಾಮಾಯಣ ಪ್ರಸಂಗಗಳನ್ನು ಓದಿದಾಗ ನಮಗೆ ಮೋಹ ಹೋಗುತ್ತೆ, ಮಾತ್ಸರ್ಯ ಹೋಗುತ್ತೆ, ಲೋಭ ಹೋಗುತ್ತೆ, ಎಲ್ಲವನ್ನು ಮೀರಿ ನಾವು ನಿಂತುಕೊಳ್ತೇವೆ. ನಮಗೆ ಗಂಡ ಹೆಂಡತಿ ಜಗಳ ಆಗುವಂತಹ ಪ್ರಸಂಗ, ಅತ್ತೆ ಸೊಸೆ, ಅಳಿಯ ಮಾವ, ಹೀಗೆ ಯಾರ ಪ್ರಸಂಗಗಳಂತಾಗಲೂ ಕೂಡ ನಮ್ಮಲ್ಲಿ ಉದಾರತೆ ಎಂಬುದು ಬೆಳೆಯುತ್ತಾರೆ. ಅವಳು ಹೋದ್ಲು, ಅವರಿಬ್ಬರು ಜಗಳ ಆಡ್ತಾ ಅಂದ್ರೆ ದುಃಖವನ್ನು ಪಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ನಾನು ಹೋಗ್ತೇನೆ, ಆ ಗಂಡ ಹೇಳ್ತಾ ಇದ್ದಾನೆ, ಈಗ ಅವರಿಗೆ ಅನ್ನವನ್ನ ಬೇರೆ ಯಾವ ಪದಾರ್ಥಗಳನ್ನ ಕಲಿಸುವ ಸಮಸ್ಯೆ ಇಲ್ಲ, ಎಲ್ಲ ವ್ಯವಸ್ಥೆ ಮಾಡಿದ್ರು. ಅವರೇನು ಅಂತ ಹೇಳಿದ್ರೆ ಬಂಡಿ ವ್ಯವಸ್ಥೆ ಮಾಡಿದರೆ ಎಲ್ಲ ಆಹಾರ ವ್ಯವಸ್ಥೆ ಆಗಿದೆ, ಯಾರು ಹೋಗುವವರು ಬೇಕಲ್ಲ. ಆಗ ಗಂಡ ನಾನು ಹೋಗ್ತೇನೆ ಅಂತ. ಆಗ ಹೆಂಡತಿ ಹೇಳ್ತಾ ಇದ್ದಾರೆ, ನೋಡಿ ಎಷ್ಟು ಧರ್ಮ ಸೂಕ್ಷ್ಮವನ್ನು ಹೇಳ್ತಾ ಇದ್ದಾರೆ ಅಂದ್ರೆ,
ಗಂಡನೇ ಇಲ್ಲದಿದ್ರೆ ಆ ಹೆಂಡತಿಯಾದವಳ ಶೀಲವನ್ನು ಕಾಪಾಡಿಕೊಳ್ಳುವುದು ಬಹಳ ಕಷ್ಟ ಆಗುತ್ತೆ. ಅಂದ್ರೆ ರಕ್ಷಣೆಯನ್ನ ಮಾಡುವುದು, ಮಕ್ಕಳ ರಕ್ಷಣೆಯನ್ನು ಮಾಡುವುದು ಕಷ್ಟ. ಅವಳು ಅಬಲೆ ಆಗ್ಬಿಡ್ತಾಳೆ. ಆ ಮಕ್ಕಳ ರಕ್ಷಣೆಯನ್ನು ಹೇಗೆ ಮಾಡಬೇಕು? ಅಂದ್ರೆ ಗಂಡನಿದ್ದಾಗ ಅವರ ರಕ್ಷಣೆ ಅನ್ನೋದು ಸುಲಭವಾಗಿ ಆಗುತ್ತೆ. ಹಾಗಾಗಿ ನಾನು ಹೋಗ್ತೇನೆ ಎಂದಾಗ ಅವಳು ತಡಿತಾ ಇದ್ದಾಳೆ. ನೀವು ಹೋದ್ರೆ ನಮ್ಮ ಶೀಲವನ್ನು ರಕ್ಷಣೆ ಮಾಡುವುದು ಕಷ್ಟ, ಈ ಮಕ್ಕಳನ್ನು ರಕ್ಷಣೆ ಮಾಡುವುದು ಕಷ್ಟ. ಹಾಗಾಗಿ ನಿನ್ನ ಧರ್ಮ ಪತ್ನಿಯಾದವಳು ನಿಮ್ಮ ಕಷ್ಟದಲ್ಲೂ ನಾನು ಭಾಗಿಯಾಗಬೇಕು ಅಂತ ನಾನು ಹೋಗ್ತೇನೆ ಅಂತ ಅವಳು ಹೇಳ್ತಾಳೆ. ಆಗ ಆ ಗಂಡ ಹೇಳಿದ, ನೀನು ಹೋಗಿ ಬಿಟ್ರೆ ಏನು ಅಂತ ಹೇಳಿದ್ರೆ ಆ ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳಾಗಿದ್ದಾವೆ. ಆ ಚಿಕ್ಕ ವಯಸ್ಸಿನಲ್ಲಿ ತಾಯಿ ರಕ್ಷಣೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ನೀನು ಹೋದ್ರೆ ಅಷ್ಟೇ. ಅವ್ರು ಹೇಳುವಂತಹ ಮಾತೇನು ಹೇಳಿದ್ರೆ, ಮಕ್ಕಳಿರುವಂತಹ ಮನೆಯಲ್ಲಿ ತಾಯಿ ನೋಡು ಬಹಳ ಮುಖ್ಯ ಅಂತ. ಯಾಕಂದ್ರೆ ಇಡೀ ಮಕ್ಕಳಿಗೆ ಶಿಕ್ಷಣ ಕಲಿಸ್ತಕ್ಕಂತಹ ತಾಯಿ. ಹಾಗಾಗಿ ತಾಯಿ ಸರಿ ಇದ್ರೆ ಇಡೀ ಕುಟುಂಬ ಸರಿಯಾಗಿರುತ್ತೆ ಅಂತ. ಯಾಕಂದ್ರೆ ಅವಳು ಅಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾಳೆ. ನೀನು ಇಲ್ಲದೆ ಹೋದ್ರೆ ಆ ಮಕ್ಕಳು ಆ ಆಹಾರ ವ್ಯವಸ್ಥೆಯಲ್ಲಿ, ಅವರ ಜೀವನದ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಏರುಪೇರಾಗಿ ಹೋಗುತ್ತೆ ಅಂತ ಅವರಿಬ್ಬರು ಗಲಾಟೆ. ಹೀಗೆ ಅನೇಕ ಅಲ್ಲಿ ಸಂವಾದ ಬಹಳ ಅದ್ಭುತವಾಗಿ ವ್ಯಾಸ ಮಹರ್ಷಿಗಳು ತಿಳಿಸಿಕೊಡ್ತಾರೆ. ಜೊತೆಗೆ ಏನಾದ್ರು ಅಲ್ಲಿಗೆ ಮಗಳಿದ್ರು, ಆ ಮಗಳು ಬಂದು ಮಧ್ಯದಲ್ಲಿ ಪ್ರವೇಶ ಮಾಡಿ ಹೇಳಿದ್ರು, ನೀವಿಬ್ರು ಗಲಾಟೆ ಮಾಡಬೇಕು, ನೀವಿಬ್ರು ಚಿಂತೆ ಮಾಡಬೇಕು, ನಾನು ಹೋಗ್ತೇನೆ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಇಷ್ಟೇ ಆಗಲಿ ನಾನು ಹೆಣ್ಣು ಹೇಗೆ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಇದ್ದಾಳೆ ಅಂದ್ರೆ ಅವಳು ನ್ಯಾಸಕ್ಕೆ ಇಟ್ಟ ಹಾಗೆ ಅಂತ, ಅಂದ್ರೆ ಅಡಕ್ಕೆ ಇಟ್ಟ ಹಾಗೆ ಅಂತ. ಯಾಕೆ ಅಡಕ್ಕೆ ಇಟ್ಟ ಹಾಗೆ ಅಂತ ಹೇಳಿದ್ರೆ ಮದುವೆ ಆದ್ಮೇಲೆ ಅವಳು ಪರರ ವಸ್ತುವೇ ಆಗ್ತಾಳೆ ಹೇಗಿದ್ರು ಕೂಡ. ಹಾಗಾಗಿ ಮದುವೆ ಆದ್ಮೇಲೆ ನಾನು ಹೇಗಿದ್ರು ಇನ್ನೊಬ್ಬರಿಗೆ ಸೇರ್ಬೇಕಾಗಿರ್ತಕ್ಕಂತಹ ಅವಳು ಅಲ್ಲಿ ತನಕ ಒಂದು ಅಡಕ್ಕಿಟ್ಟಿರುವ ವಸ್ತುವಿನ ತರ. ಹಾಗಾಗಿ ನೀವಿಬ್ರು ಹೋಗ್ಬೇಡಿ, ನಾನು ಹೋಗ್ತೇನೆ ಅಂತ ಅವಳು ಕೂಡ ತನ್ನ ಮಗಳ ಕರ್ತವ್ಯವನ್ನ ಅವಳು ಮಾಡ್ತಾ ಇರ್ಬೇಕಾದ್ರೆ ಎಂತಹ ಪ್ರಾಣ ಸಂಕಟ ಅಂದ್ರೆ ಈ ಬ್ರಾಹ್ಮಣ ಹೆಂಡತಿ ಇಬ್ಬರು ಬಹಳ ಒದ್ದಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವರಲ್ಲಿ ಪುಟ್ಟ ಮಗು ಒಂದು ಹುಲ್ಲುಕಟ್ಟಿ ಇಟ್ಕೊಂಡಿದೆ. ಹುಲ್ಲುಕಟ್ಟಿ ಬಂದು ಅದು ಹೇಳ್ತಾ ಇದೆ, ಅಲ್ಲಿಂದ ಜಂಪ್ ಮಾಡಿಕೊಂಡು ಬಂದು, ಅಮ್ಮ ಯಾರು ಅಕ್ಕ, ಅಮ್ಮ ಅಪ್ಪ ಯಾರು ಯೋಚನೆ ಮಾಡಬೇಡಿ, ಆ ಬಾಕಾಸುರನನ್ನ ನಾನು ಸಂಹಾರ ಮಾಡ್ತೇನೆ ಈ ಹುಲ್ಲುಕಟ್ಟಿಯಿಂದ ಅಂತ ಬರುತ್ತೆ. ಆಗ ಎಲ್ಲರಿಗೂ ಆಗ ತಕ್ಷಣದಲ್ಲಿ ಸ್ವಲ್ಪ ನಗುವಿನ ಪ್ರಸಂಗ ಬರುತ್ತೆ. ಆಗ ಕುಂತಿ ಎಂಟ್ರಿ ಮಾಡ್ತಾರೆ. ನೋಡಿ ಕುಂತಿಯ ವ್ಯಕ್ತಿತ್ವ ಹೇಗಿದೆ ಅಂದ್ರೆ ಪ್ರಸಂಗವನ್ನು ನೋಡ್ಕೊಂಡ್ರೆ ಅವರಿಬ್ಬರ ಮಾತಾಡ್ತಾರೆ, ಅವರಿಬ್ಬರು ದುಃಖವನ್ನು ಪಡ್ತಾರೆ. ಆ ಸಂದರ್ಭದಲ್ಲಿ ಬರಲಿಲ್ಲ, ಸ್ವಲ್ಪ ಆ ನಗುವಿನ ವಾತಾವರಣ ಸೃಷ್ಟಿಯಾದಾಗ ಅವಳು ಬರ್ತಾಳೆ, ಬಂದು ಹೇಳ್ತಾ ಇದ್ದಾಳೆ, ನೀವು ಯಾರು ಕಳಿಸ್ಬೇಡಿ, ನನ್ನ ಮಕ್ಕಳಿಗೆ ನನಗೆ 5 ಜನ ಮಕ್ಕಳಿದ್ದಾರೆ, ಆ 5 ಜನ ಮಕ್ಕಳಲ್ಲಿ ಒಬ್ಬ ಮಗುವನ್ನು ನಾನು ಕಳಿಸ್ಕೊಡ್ತೇನೆ ಅಂತ. ಆದ್ರೆ ಅವನು ಬ್ರಾಹ್ಮಣ ಹೇಳಿದ, ನನ್ನ ಸಮಸ್ಯೆಗೆ ನೀವು ಕಳಿಸ್ಕೊಡ್ತೇನೆ ಅಂತ ಹೇಳಿದ್ರೆ ಬ್ರಾಹ್ಮಣನಾದವರು ನೀವು ಇಂತಹ ಕೆಲಸವನ್ನ, ಬ್ರಾಹ್ಮಣನ ಕರ್ತವ್ಯ ಇಲ್ಲ ಇದು ಯಾವುದಕ್ಕೂ ಸರಿಯಲ್ಲ. ಯಾವುದೇ ತಾಯಿಗೆ ಎಷ್ಟೇ ಜನ ಮಕ್ಕಳಿರಲಿ ಯಾವ ಮಕ್ಕಳು ಭಾರ ಆಗುವುದಿಲ್ಲ ತಾಯಿಗೆ. ಹಾಗಾಗಿ ನೀವು ಬೇಡ ಅಂತ ಹೇಳಿದ್ರು. ಆಗ ಕುಂತಿ ಹೇಳಿದ್ರು ಏನು ಅಂತ ಹೇಳಿದ್ರೆ, ಯೋಚನೆ ಮಾಡಬೇಡ, ನನಗೆ 5 ಜನ ಮಕ್ಕಳಲ್ಲಿ ಒಬ್ಬ ಮಹಾಬಲಶಾಲಿಯಾದಂತಹ ಮಗನಿದ್ದಾನೆ. ಅವನ ಮಗ ಹೇಗೆ ಅಂತ ಹೇಳಿದ್ರೆ ಒಮ್ಮೆ ಅವನಿಗೆ ವಿಶೇಷವಾಗಿ ಅಂತ ಹೇಳಿದ್ರೆ ಅವನು ಮಹಾಪರಾಕ್ರಮಿಯಾಗಿದ್ದಾನೆ. ಈ ತರದ ಒಬ್ಬ ಅಲ್ಲ 1000 ರಾಕ್ಷಸರು ಬಂದೂ ಕೂಡ ಅವರೇನು ಅಂತ ಹೇಳಿದ್ರೆ ಆರಾಮವಾಗಿ ಅವನ ಸಂಹಾರವನ್ನು ಮಾಡ್ತಾನೆ. ಹಾಗಾಗಿ ನೀವು ಯಾವ ಯೋಚನೆಯನ್ನ ಮಾಡಬೇಡ ಅಂತ ಹೇಳಿದ್ರು. ಅವಳು ಹೇಳಿಕೊಟ್ಟಾಗ ಆಗ ಅವನು ಹೇಳಿದ ತಕ್ಷಣ ಅವಳು ಹೇಳಿದ್ದು ಹೀಗೆ ಅಷ್ಟೇ ಅಲ್ಲ, ಅವನಿಗೆ ನೀವೇನ್ ಮಾಡುವ ಅಂತ ಹೇಳಿದ್ರೆ ಯಾವ ಯೋಚನೆಯನ್ನ ಮಾಡಬೇಡಿ, ಅವ್ರು ಹೇಳಿದ್ರು ನೀ ಯಾರನ್ನ ತಾಯಿ ಅಂತ ಕೇಳಿದಾಗ ಹೀಗೆ ನಾವು ಪಾಂಡವರು ಹೀಗೆ ಬಂದಿದ್ದೇವೆ ಭೀಮಸೇನ ಅಂತ ಹೇಳಿದಾಗ ಅವನು ಆದ ನಂತರದಲ್ಲಿ ಒಪ್ಕೊಳ್ತಾನೆ. ಅವರಿಗೆ ಹೇಳಿದ್ರು ನೀವು ಆಹಾರವನ್ನು ಸಿದ್ಧಪಡಿಸಿ ಕಳಿಸುವ ಜವಾಬ್ದಾರಿ ಅಂತ. ಅವಳು ಬರ್ತಾ ಇದ್ದಾಳೆ, ಬರಬೇಕಾದ್ರೆ ಮನೆಗೆ ಬಂದು ಭೀಮಸೇನದೇವರು ಹೇಳ್ತಾ ಇದ್ದಾಳೆ. ಹೀಗೆ ಭೀಮಸೇನದ ವಿಷಯ ಹೇಳಿದ ತಕ್ಷಣ ಭೀಮಸೇನ ಕುಣಿದಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಎಷ್ಟೋ ವರ್ಷಗಳ ನಂತರ ಇಂಥ ಆಹಾರ ಸಿಗ್ತಾ ಇದೆಯಲ್ಲ ಅಂತ ಅವ್ರಿಗೆ ಖುಷಿ. ಬರೀ ಆಹಾರ ಅಲ್ಲ, ಅವರು ಯುದ್ಧ ಮಾಡದೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಕ್ಷತ್ರಿಯರಿಗೆ ಯುದ್ಧವೇ ಪರಮ ಧರ್ಮ. ಅವರಿಗೆ ಅವರ ಬಾಹುಗಳು ಮಾತಾಡ್ತಾ ಇದ್ವು ಅಂತ, ಓಡಾಡ್ತಾ ಇದ್ವು ಅಂತ, ಅದು ಸಹಿಸಿಕೊಳ್ಳಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಭೀಮಸೇನ ದೇವರಿಗೆ ಪ್ರತಿ ಕ್ಷಣವೂ ಕೂಡ ಕಾಯ್ತಾ ಇದ್ರು. ಯಾಕೆ ಅಂದ್ರೆ ಅವರು ಸುಮ್ಮನೆ ಯುದ್ಧವನ್ನ ಮಾಡಿದ್ರೆ ಆ ಪಾಂಡವರ ಇರುವಾಗೆ ಅವರಿಗೆ ದುರ್ಯೋಧನಾದಿಗಳಿಗೆ ಗೊತ್ತಾಗ್ತದೆ ಅಂತ ಸುಮ್ಮನೆ ಇದ್ರು. ಹಾಗಾಗಿ ಕಾಯ್ತಾ ಇದ್ರು. ಬಯಸದೆ ಬಂದ ಭಾಗ್ಯ ಅಂತ ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಕ್ಷಣಕ್ಕೆ ಕಾಯ್ತಾ ಇದ್ರು. ಕ್ಷಮಿಸಿ, ಇನ್ನೊಂದು 2-3 ನಿಮಿಷದಲ್ಲಿ ಮುಗಿಸ್ಬಿಡ್ತಾನೆ. ಕಾಯ್ತಾ ಇರ್ಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ ಖುಷಿಯಾಗೋಯ್ತು. ಆಗ ಧರ್ಮ
ಪ್ರಶ್ನೆಯನ್ನು ಮಾಡಿ ಭೀಮಸೇನ ದೇವರಿಗೆ ನೀವು ಇಷ್ಟು ಬಹಳ ಖುಷಿಯಾಗಿದ್ದೀರಿ, ಕಾರಣ ಅಂತ. ಕಾರಣ ಅಂತ ಅವಳೆಲ್ಲ ವಿಚಾರವನ್ನು ಹೇಳ್ತಾಳೆ. ಹೇಳಿದಾಗ ಆ ಧರ್ಮರಾಜ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಕುಂತಿಗೆ ಬೈತಾ ಇದ್ದಾನೆ. ಯಾಕೆ ಅಂದರೆ ನಮ್ಮ ಜೀವನ ನಡೀತಾ ಇದೆ ಭೀಮಸೇನ ದೇವನಲ್ಲಿ. ನಾವು ಈ ಕಾಡಿನಲ್ಲಿಯೂ ಕೂಡ ನಿರ್ಭಯವಾಗಿ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಈ ಭೀಮಸೇನ ದೇವರು. ನಮಗೆ ಅರಗಿನ ಮನೆಯಲ್ಲಿ ಕಷ್ಟ ಬಂದಾಗಲೂ ನಮ್ಮನ್ನು ಹೊತ್ತಿರು ನಡೆದಿರ್ತಕ್ಕಂತಹ ಭೀಮಸೇನ ದೇವರು. ನಮಗೆ ಏನೇ ಕಷ್ಟ ಆಗಲಿ, ಯಾವುದು ಎಷ್ಟೇ ದೊಡ್ಡ ರಾಕ್ಷಸರ ಹಾವಳಿಗಳಾಗಲಿ, ಏನೇ ಬಂದು ಮುಂದೆ ನಿಲ್ಲುವಂತವನು ಭೀಮಸೇನ ದೇವರು. ಮುಂದೆ ನಡೆಯಬೇಕಾದಂತಹ ಯುದ್ಧಗಳಲ್ಲಿ ಬಹಳ ಪರಾಕ್ರಮಿ, ಪ್ರತಿಯೊಬ್ಬ ಶತ್ರುಗಳು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಭೀಮಸೇನ ದೇವರು ಕಾರಣ. ಅವರಲ್ಲಿ ಭಯ ಉಂಟಾಗ್ಲಿಕ್ಕೆ, ನಡುಕ ಉಂಟಾಗ್ಲಿಕ್ಕೆ. ಇಂತಹ ಭೀಮಸೇನ ದೇವರನ್ನ ಆ ಬಕರ ಬಾಯಿಗೆ ನೀವು ಕಳಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಅವಳು ಹೇಳ್ತಾ ಇದ್ದಾಳೆ, ಅವರು ನಿನಗೆ ಇವನ ಮೇಲೆ ನನಗೆ ವಿಶ್ವಾಸ ಇದೆ, ಹಾಗಾಗಿ ಅದನ್ನ ಯೋಚನೆಯನ್ನ ಮಾಡಬೇಡ ಅಂತ ಹೇಳಿ ಅವನು 20 ಖಾರಿ ಪ್ರಮಾಣದ, ನಾಗಲೇ ಹೇಳಿದ ಹಾಗೆ ಖಾರಿ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣ ಅಂತ, ಅಷ್ಟು ಪ್ರಮಾಣದ ಅವನ ಎಲ್ಲವನ್ನ ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಿದಾಗ ಆ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಓಡಿಸಿಕೊಂಡು ಅವನು ಹೋಗ್ತಾ ಇದ್ದಾನೆ. ಓಡಿಸಿಕೊಂಡು ಹೋಗಿ ಆ ವನವನ್ನ ಪ್ರವೇಶವನ್ನ ಮಾಡಿದ್ದಾನೆ. ವನವನ್ನ ಪ್ರವೇಶ ಮಾಡಿದಾಗ ಆ ಬಕಾಸುರನ ಎದುರುಗಡೆನೆ ಇವನು ಒಂದೊಂದು ಭಕ್ಷ್ಯಗಳನ್ನ ತಿಂತಾ ಇದ್ದಾನೆ. ಒಂದೊಂದು ನೋಡಿ ಭೀಮಸೇನ ದೇವರಿಗೆ ಆ ಪರಮಾತ್ಮನಲ್ಲಿ ಎಷ್ಟು ಭಕ್ತಿ ಎನ್ನುವುದು ಇದೆ ಇತ್ತು ನಮಗೆ ಈ ಪ್ರಸಂಗದಿಂದ ಗೊತ್ತಾಗ್ತಾ ಇದೆ. ಅವನು ಒಂದೊಂದು ಅಗುಳುಗಳನ್ನು ಸ್ವೀಕಾರ ಮಾಡುವಾಗ, ಒಂದೊಂದು ತುತ್ತುಗಳನ್ನು ಸ್ವೀಕಾರ ಮಾಡಿದಾಗ ಶ್ರೀಹರಿ ಶ್ರೀಹರಿ ಎನ್ನುವಂತಹ ಜಪವನ್ನು ಮಾಡ್ತಾ ಅದರ ಸೇವನೆಯನ್ನು ಮಾಡ್ತಾ ಇದ್ದಾನೆ. ಭೀಮಸೇನ ದೇವರಿಗೆ ಇಷ್ಟು ಪರಮಾತ್ಮನಲ್ಲಿ ಭಕ್ತಿ ಇತ್ತು. ಅವನು ಎಲ್ಲವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಇದನ್ನು ನೋಡಿದಂತಹ ಬಕಾಸುರನಿಗೆ ಮೊದಲೇ ಹಸಿವಾಗಿತ್ತು, ಕಾಯ್ತಾ ಇದ್ದ. ಕ್ರೋಧ ಜಾಸ್ತಿ ಆಯ್ತು. ನೋಡಿದ ಯಾವುದೋ ಒಬ್ಬ ದೊಡ್ಡ ಮನುಷ್ಯ ತಿಂತಾ ಇದ್ದಾನೆ, ಅಲ್ಲಿರುವಂತಹ ಮರವನ್ನು ತೆಗೆದು ಅವನ ಮೇಲೆ ಬಿಸಾಡ್ತಾ ಇದ್ದಾನೆ. ನೀವು ಯಾವ ಚಿಂತನೆ ಇಲ್ಲ ಅಂತ ಏನು ಮೈ ತುರಿಸಿದಾಗ ಎಲ್ಲವನ್ನ ತಿಂದಾಗ ಹೀಗೆ ಅವರಿಬ್ಬರ ಮತ್ತೆ ಆ ಮರಗಳಿಂದಲೇ ಪರಸ್ಪರ ಯುದ್ಧ ನಡೀತು. ಯುದ್ಧ ನಡೆದ ಮೇಲೆ ಬಾಹು ಯುದ್ಧವನ್ನ ಮಾಡಿದ್ರು. ಆ ಭೀಮಸೇನ ದೇವರು ಬಕಾಸುರನನ್ನ ಸಂಹಾರವನ್ನ ಮಾಡಿದ್ರು. ಸಂಹಾರ ಮಾಡಿದಾಗ ಅವನೇನ್ ಮಾಡಿದ ಅಂತ ಹೇಳಿದ್ರೆ ಊರಿನ ಜನರಿಗೆ ಒಂದು ಭಯ ಇತ್ತು. ಆ ಭಯವನ್ನು ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಬೆದರು ಗೊಂಬೆಯ ತರ ಆ ಊರಿನಲ್ಲಿ ನೇತು ಹಾಕಿದ. ಅವನಿಗೆ ನೇತು ಹಾಕಿದಾಗ ಎಲ್ಲ ಬಾಲಕರಿಂದ ಹಿಡಿದು ವೃದ್ಧರ ತನಕ ಅದೆಲ್ಲ ನೋಡಿದಾಗ ಎಲ್ಲರೂ ನಿರ್ಭೀತರಾಗಿ ಹೋದ್ರು. ಬಹಳ ಸಂತೋಷವನ್ನ ಪಟ್ಟಾಗ ಮೂಟೆಗಟ್ಟಲೆ ಧಾನ್ಯಗಳನ್ನ, ಆಹಾರವನ್ನ ತಂದು ಭೀಮಸೇನ ದೇವರ ಮುಂದೆ ಹಾಕಿದ್ರು. ಹಾಕಿದ ತಕ್ಷಣ ಭೀಮಸೇನ ದೇವರನ್ನು ಸ್ವೀಕಾರ ಮಾಡಲಿಲ್ಲ. ಯಾಕೆಂದ್ರೆ ಭೀಮಸೇನ ದೇವರು ಊಟಕ್ಕಾಗಿ ಇದನ್ನು ಮಾಡುವುದಿಲ್ಲ. ಇದು ಶ್ರೀಕೃಷ್ಣನ ಒಂದು ದೊಡ್ಡ ಸೇವೆ, ಜನರ ಹಿತ ರಕ್ಷಣೆ. ಅದು ಕೃಷ್ಣ ಪರಮಾತ್ಮನ ಒಂದು ಒಳ್ಳೆಯ ಪೂಜೆ, ಒಳ್ಳೆಯ ಸೇವೆ ಅಂತ ಮಾಡಿದ್ರು. ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಎಲ್ಲ ಬಂದಿರ್ತಕ್ಕಂತಹ ಮೂರ್ತಿಯನ್ನ ಅವರು ತಾವು ತಗೊಂಡು ಹೋಗ್ಲಿಲ್ಲ, ತಗೊಂಡು ಹೋಗ್ಬೋದಾಗಿಲ್ಲ. ಯಾಕಂದ್ರೆ ಅವ್ರು ಭಿಕ್ಷೆ ಬೇಡದ ಜೀವನವನ್ನು ಮಾಡ್ತಾ ಇದ್ರು. ಅದಿಷ್ಟು ತಿಂದ್ರೆ ಎಷ್ಟೋ ದಿವಸಗಳ ಆಹಾರ ಆಗ್ತಾ ಇತ್ತು. ಅದ್ರಲ್ಲಿ ಯಾವುದು ಮುಟ್ಲಿಲ್ಲ. ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಊರಿನ ಹೊರಗಡೆ ಒಂದು ನೃಸಿಂಹ ದೇವಾಲಯ ಇತ್ತು. ನೃಸಿಂಹ ಪೂಜಾರ್ಥಂ ಕಟ್ಟಲಿಕಾಂ ಚಕ್ರೆ ಅಂತ ಆ ನೃಸಿಂಹ ದೇವರ ಪೂಜೆ ನಡೀತಾ ಇರಲಿಲ್ಲ. ಅವ್ರು ಹೇಳಿದ್ರು ಇನ್ನು ಮುಂದೆ ಇಲ್ಲಿ ಪ್ರತಿದಿನ ಅನ್ನದಾನಾದಿಗಳು ನೃಸಿಂಹ ದೇವರ ಪೂಜೆ ನಡೀಬೇಕು ಅಂತ ಹೇಳಿ ಅವ ಎಲ್ಲ ಬಂದಿರತಕ್ಕಂಥ ಪದಾರ್ಥಗಳನ್ನಲ್ಲಿ ಕೊಟ್ಟು ಆ ನೃಸಿಂಹ ದೇವರ ಸೇವೆಯನ್ನು ಅವರು ಮಾಡ್ತಾ ಇದ್ರು. ಹೀಗೆ ಭೀಮಸೇನ ದೇವರ ಒಂದು ಪರಾಕ್ರಮ ಈ ರೀತಿಯಾಗಿ ಮಕರ ಸಂಹಾರವನ್ನು ಮಾಡಿದ ಮೇಲೆ ಅದನ್ನೂ ಕೂಡ ಏನು ಅಂತ ಹೇಳಿದ್ರೆ ಇದೊಂದು ಭಗವಂತನ ಯಜ್ಞ ಅನ್ನುವಂತಹ ಚಿಂತನೆಯಲ್ಲಿ ಆ ಒಂದು ಕಾರ್ಯವನ್ನು ಮಾಡಿದ್ರು. ಹೀಗೆ ಭೀಮಸೇನ ದೇವರು ಪ್ರತಿ ಕ್ಷಣವೂ ಕೂಡ ಭಗವಂತನೆಲ್ಲದೆ ಯಾವ ಕಾರ್ಯವನ್ನು ಮಾಡ್ತಾ ಇರಲಿಲ್ಲ. ಅದೆಲ್ಲವೂ ಕೂಡ ಭಗವತ್ ಸಂಕಲ್ಪ, ಭಗವಂತನ ಕಾರ್ಯ, ಭಗವಂತನ ಸೇವೆ ಎನ್ನುವಂತಹ ಚಿಂತನೆಯನ್ನು ಮಾಡ್ತಾ ಇದ್ರು. ಇದು ಭೀಮಸೇನರ ವ್ಯಕ್ತಿತ್ವ ಮಹಾಭಾರತದಲ್ಲಿ ನಮಗೆ ವ್ಯಾಸರು ತಿಳಿಸಿಕೊಂಡಿರ್ತಕ್ಕಂಥ. ಹಾಗಾಗಿ ಭೀಮಸೇನೋ ಸಮೋ ನಾಸ್ತಿ ಸೇನೆಯೋ ಉಭಯೋರಪಿ ಅಂತ ಭೀಮಸೇನ ದೇವರಿಗೆ ಸಮಾನವಾಗಿರ್ತಕ್ಕಂತಹ ಯಾರೂ ಇಲ್ಲ. ಯಾರಲ್ಲಿ ಅಂತ ಹೇಳಿದ್ರೆ ಪಾಂಡಿತ್ಯೇಶ ಪಟುತ್ವೇಷ ಅಂತ, ಪಾಂಡಿತ್ಯದಲ್ಲೂ ಅಷ್ಟೇ, ಬಿಲ್ವಿದ್ಯೆಯಲ್ಲೂ ಅಷ್ಟೇ ಅವರಿಗೆ ಸಮಾನವಾಗಿರ್ತಕ್ಕಂಥವರು ಇಡೀ ಮಹಾಭಾರತದಲ್ಲಿ ಯಾವ ಪಾತ್ರವೂ ನಮಗೆ ಕಾಣಿಸುವುದಿಲ್ಲ ಅನ್ನೋದನ್ನ ವ್ಯಾಸ ಮಹರ್ಷಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಭೀಮಸೇನ ದೇವರ ಬಗ್ಗೆ ನಾವು ಏನಂತ ಹೇಳಿದ್ರೆ ನಾವು ಕೂಡ ಇಲ್ಲಿ ಭೀಮಸೇನ ದೇವರು ನಮಗೆ ತಿಳಿಸಿಕೊಟ್ಟಂತಹ ದೊಡ್ಡ ಸಂದೇಶ ಏನು ಅಂತ ಹೇಳಿದ್ರೆ ಅವರಿಗೆ ಅಷ್ಟು ಬಲ, ಅಷ್ಟು ಜ್ಞಾನ ಇದ್ರೂ ಕೂಡ ನನ್ನ ಸಾಮರ್ಥ್ಯ ಅಂತ ಯಾವತ್ತು ಹೇಳಿಕೊಳ್ತಾ ಇಲ್ಲ. ಇದೆಲ್ಲವೂ ಕೃಷ್ಣ ಪರಮಾತ್ಮ ಅನುಗ್ರಹ. ಕೃಷ್ಣ ಇದ್ದಾನೆ ಎನ್ನುವಂತಹ ನಂಬಿಕೆ. ನಾವು ಕೂಡ ಹೇಗೆ ಅಂತ ಹೇಳಿದ್ರೆ
ಕೃಷ್ಣ ಇದ್ದಾನೆ, ಭಗವಂತ ಇದ್ದಾನೆ ಎನ್ನುವ ನಂಬಿಕೆ ಮೇಲೆ ಜೀವನವನ್ನು ಮಾಡಿದಾಗ ಆ ಭೀಮಸೇನ ದೇವರ ತರ ನಮಗೆ ಬಲ ಬರುತ್ತೆ, ಶಕ್ತಿ ಬರುತ್ತೆ, ಬುದ್ಧಿ ಬರುತ್ತೆ, ಜ್ಞಾನವೂ ಕೂಡ ಬರುತ್ತೆ. ಹಾಗಾಗಿ ನಾವು ಕೂಡ ಆ ಭೀಮಸೇನ ಅನುಭವವನ್ನು ಮಧ್ವಾಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ಕೃಷ್ಣ ಪರಮಾತ್ಮನಲ್ಲಿಯೂ ಕೂಡ ನಾವು ಸದ್ಬುದ್ಧಿಯನ್ನ, ಆ ಜ್ಞಾನವನ್ನ, ಅಪೇಕ್ಷೆಯನ್ನು ಪಡ್ತಾ ಈ ದಿವಸದ ಆ ಒಂದು ವಾಸ್ತುಗಳನ್ನು ಪರಮಾತ್ಮನಲ್ಲಿ ನಿವೇದನೆಯನ್ನು ಮಾಡ್ತಾ ಇನ್ನು ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣ ಮತ್ತು